ಇವತ್ತು ಜನಸ್ನೇಹಿ ಯೋಗೇಶ್ನ ಈ ರೀತಿ ನೋಡೋಂಥವ್ರು ಇಂದಿನ ಕಷ್ಟದ ದಿನಗಳನ್ನು ಯಾರೂ ನೋಡಿಲ್ಲ ಸರ್. ಈ ಕಷ್ಟದ ಜೊತೆಗೆ ನಾನು ಯಾವುದೇ ಕೆಟ್ಟ ದಾರಿ ತುಳಿಲಿಲ್ಲ ಸರ್, ಕೆಟ್ಟದ್ದು ಮಾಡಲಿಲ್ಲ ಸರ್, ತಲೆ ಮೇಲೆ ಕೈ ಇಡಲಿಲ್ಲ ಸರ್. ಅದ್ರ ಬದಲಿಗೆ ನಾನು ಆಯ್ಕೆ ಮಾಡ್ಕೊಂಡಂಥ ಕೆಲಸ, ನಿರಾಶ್ರಿತರ ಸೇವೆ. ನೋಡಿ, ಅವ್ರು ಭಿಕ್ಷೆ ಬೇಡಬಾರ್ದು ಅಂತ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ. ನಮ್ಮ ಜೀವನನ ಸಾಗಿಸೋಕೆ ಸಾರಥಿಯಾಗಿ ನಿಲ್ಲುವಂಥವ್ರ ಜೊತೆ ನಮ್ಮ ಆಯ್ಕೆ ಆಗಿರ್ಬೇಕು. ಸಾಕಷ್ಟು ಕಷ್ಟಗಳು ಬರುತ್ತೆ, ಹಂಗನ್ಬಿಟ್ಟು ಕೂಗಬಾರ್ದು, ಹಿಗ್ಗಬಾರ್ದು. ಹಂಗನ್ಬಿಟ್ಟು ಹೆಂಡ್ತಿನ ಬಿಟ್ಬಿಡೋದೇ ಜೀವನ ಅಲ್ಲ, ಡೈವರ್ಸ್ ಕೊಟ್ಬಿಡೋದೇ ಜೀವನ ಅಲ್ಲ ಅಲ್ವಾ? 3 ಮದುವೆ, 4 ಮದುವೆ, ಒಂದು 10 ಮದುವೆ ಆದ್ರೂ ನಮ್ಮನ್ನ ಯಾರು ಕೇಳಕ್ ಬರಲ್ಲ. ಹೇಳ್ತಿರೋದು ಅದು ತಪ್ಪು, ಆದ್ರೆ ಆ ಥರ ಆಗಬಾರ್ದು. ಯಾರು ಕೇಳಕ್ ಬರಲ್ಲ, ಆದ್ರೆ 10 ಜನ ಒಟ್ಟಿಗೆ ಸಿಗಾಕೊಂಡ್ರೆ ಅವರೇ ಕೇಳ್ತಾರೆ. ಕರ್ಮ ಯಾವುದು ಗೊತ್ತಾ? ನೀವು ಕೊನೆಗಾಲದಲ್ಲಿ ನಿಮ್ಮ ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ಬೀದಿಗೆ ಬಿಟ್ಟರೆ ಅದು ನಿಜವಾಗ್ಲೂ ಅದಕ್ಕಿಂತ ಪಾಪದ ಕೆಲಸ ಮತ್ತೊಂದಿಲ್ಲ ಸರ್. ಅವರ ಕೊನೆ ದಿನಗಳನ್ನ ನರಕದಲ್ಲಿ ಕಳಿಯಂಗಂತೂ ಮಾಡಬೇಡಿ. ಯಾವ ಆಶ್ರಮಕ್ಕೂ ಸೇರಿಸ್ಬೇಡಿ, ಇನ್ಕ್ಲೂಡಿಂಗ್ ನಮ್ಮ ಆಶ್ರಮಕ್ಕೂ ಕೂಡ. ನಮ್ಮ ಆಶ್ರಮದಲ್ಲಿ ಇರೋರ್ನೆಲ್ಲ ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಧಾರಾಳವಾಗಿ ಕಳಿಸ್ಬಿಡ್ತೀನಿ ಸರ್. ಧಾರಾಳವಾಗಿ ಕಳಿಸ್ತೀನಿ. ಏನಿದೆ ಅದರಲ್ಲಿ? ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ ನಾನು ಇವಾಗ ಪಾಪದ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೋ ಬಿಟ್ಟಿರೋ ತಂದೆ ತಾಯಿನ ತಂದು ನಾನು ನೋಡ್ಕೊಳ್ತಾ ಇದ್ದೀನಿ. ನಾನಿದ್ದೀನಿ ಅನ್ನೋ ಗ್ಯಾರಂಟಿ ಮೇಲೆ ಎಷ್ಟೋ ಜನ ತಂದೆ ತಾಯಿನ ಬೀದಿಗೆ ಬಿಡ್ತಾರೆ ಸರ್. ಅಯ್ಯೋ, ಆಗನ್ಸುತ್ತೆ ನಾನೆಲ್ಲೋ ಪಾಪದ ಕೆಲಸ ಮಾಡ್ತಾ ಇದ್ದೀನಿ. ಇದೆಂಥ ಕಟು ಸತ್ಯ ಇದು. ಸತ್ಯ ಇದು, ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಯಾವ ದೇವ್ರು ಹೇಳಿದಾನೆ, ಯಾವ ಗ್ರಂಥದಲ್ಲಿ ಬರೆದಿದೆ, ಯಾವ ಬೈಬಲಲ್ಲಿ ಬರೆದಿದೆ, ಯಾವ ಕುರಾನಲ್ಲಿ ಬರೆದಿದೆ, ತಂದೆ ತಾಯಿಗೆ ನೋವು ಕೊಡಬೇಕು, ತಂದೆ ತಾಯಿನ ಆಚೆ ಹಾಕಬೇಕು, ತಂದೆ ತಾಯಿನ ಅನಾಥಾಶ್ರಮಕ್ಕೆ ಸೇರಿಸಬೇಕು, ಯಾವ ಧರ್ಮದಲ್ಲಿ ಉಲ್ಲೇಖ ಮಾಡಿದ್ದಾರೆ? ನೀವು ನಿಮ್ಮ ಆಶ್ರಮದಲ್ಲಿ ನೋಡಿರುವ ಅತ್ಯಂತ ಕರುಳು ಹಿಂಡುವ ದಾರುಣ ಕಥೆ ಅಂದರೆ ಏನು ನಿಮ್ಮ ಜೀವನದಲ್ಲಿ? ಪ್ರಾಣಿ ಪಕ್ಷಿಗಳು, ಕನಿಷ್ಠ ಪಕ್ಷ ಒಂದು ಪಕ್ಷಿ ಸತ್ತೋಗಿದೆ ಅಂದರೆ ಕಾಲಲ್ಲಿ ತೋಡಿ ಬಾಯಲ್ಲಿ ಎಳ್ಕೊಂಬಂದು ಮುಚ್ಚಿ ಮಣ್ಣು ಮುಚ್ಚುವಂಥ ಎಷ್ಟೋ ಘಟನೆಗಳನ್ನ ನಾನು ನನ್ನ ಕಣ್ಣಾರೆ ವಿಡಿಯೋಗಳಲ್ಲಿ ನೋಡಿದ್ದೀನಿ. ಮನುಷ್ಯ ಅದರಲ್ಲೂ ತಂದೆ ತಾಯಿ ಸತ್ತಿದ್ದಾರೆ ಅಂದಾಗ ಮಣ್ಣಿಗೆ ಬರೋದಿರಲಿ ಸರ್, ಮುಖ ನೋಡೋಕ್ಕೂ ಬರೋದಿಲ್ಲ. ಸೇವೆಗಳು ಜನಕ್ಕೆ ಅರ್ಥ ಆಗಲಿ. ನಾಳೆ ಇಂಥ ವ್ಯಕ್ತಿ ಇಲ್ಲಿ ಯಾಕೆ ಬಂದ, ಯಾವ ಪರಿಸ್ಥಿತಿಲಿ ಬಂದ, ಯೋಗೇಶ್ ಅವರು ಅವ್ನಿಗೆ ಯಾವ್ಯಾವ ರೀತಿ ಸರ್ವಿಸ್ ಕೊಟ್ಟಿದ್ರು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಿರೋದು. ನಮ್ಮ ತಂದೆಯವರು, ನನಗೆ ನೆನಪಿದೆ, ಅವ್ನ ಫೋಟೋ ಹಿಂದೆಗಡೆ ಅವ್ನ ಮೊಬೈಲು, ಅವ್ನ ಸಿಮ್ ಕಾರ್ಡು ಇವತ್ತಿಗೂ ಇಟ್ಕೊಂಡಿದ್ದಾರೆ. ಅಂದರೆ ಅವಾಗ ಅನ್ನಿಸ್ತು, ಸಂಬಂಧಿಕರಿಗೆಲ್ಲ ಫೋನ್ ಮಾಡಿದ್ವಿ, ಯಾರೂ ಬರ್ತಾಯಿಲ್ಲ. ಕೆಲವ್ರು ಹೇಳ್ತಾರೆ ವಿಡಿಯೋ ಕಾಲ್ ಮಾಡಿ ನೋಡ್ತೀವಿ, ಅಲ್ಲಿಗೆ ಬಂದರೆ ನಮ್ಗೆ ಆಗ್ಬಿಡುತ್ತೆ TB ಕಾಯಿಲೆ. ಕೊನೆದಾಗ ಅವ್ನು ರಾತ್ರಿ ಒಂದು 8 ಗಂಟೆಗೆ ತೀರೂ ಕೂಡ ಹೋದ. ಅಣ್ಣ ನಮ್ಮ ತಮ್ಮ ತೀರೋಗವನೇ, ಸ್ಮಶಾನದಲ್ಲೋ ಇಲ್ಲ ಅಲ್ಲಿ ಕೆರೆ ಇದೆಯಲ್ಲ ಅಲ್ಲೆಲ್ಲಾದರೂ ಮಣ್ಣು ಮಾಡೋದಕ್ಕೆ ಒಂಚೂರು ಅವಕಾಶ ಮಾಡಿಕೊಡಿ, ಯಾವುದೇ ಕಾರಣಕ್ಕೂ ಊರೊಳಗೆ ತರಬೇಡಪ್ಪ, TB ಕಾಯಿಲೆ ಬಂದಿದೆ, ಇಡೀ ಊರಿಗೆ ಬರುತ್ತೆ. ಆಮೇಲೆ ನಮ್ಮಮ್ಮ ಫುಲ್ ಅಳ್ತಾ ಇದ್ರು. ಸಡನ್ನಾಗಿ ಬಂದರು ನನ್ನ ಹತ್ರ, ನಿನ್ನ ಯೋಗ್ಯತೆಗೆ ನಿನ್ನ ತಮ್ಮನ ಮೇಲೆ ಒಂದು ಮೊಳ ಹೂವು ಹಾಕೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಅಂದ್ಬಿಟ್ಟು. ಅವತ್ತು ನಾನು ಸತ್ತೋದೆ ಅನಿಸ್ತು ನನಗೆ. ಶಾಲೆಯಲ್ಲಿ ಕಲ್ತಿದ್ದಕ್ಕಿಂತ ಸಾವಿನಿಂದ ಕಲ್ತಿದ್ದೇ ಜಾಸ್ತಿ ಅಲ್ಲ? ನನಗೆ ಪುಸ್ತಕದಲ್ಲಿ ಕಲ್ತಿರೋದು ಕಮ್ಮಿ ಆದರೂ ಜೀವನ ಕಲಿಸಿರೋದು ತುಂಬ ಇದೆ ಸರ್. ಅಲ್ಲ, ನಾನು ಅವತ್ತು ಕರೆಕ್ಟಾಗಿದ್ದಿದ್ರೆ ಬಹುಶಃ ನನ್ನ ತಮ್ಮನ ಉಳಿಸ್ಕೋಬೋದಾಗಿತ್ತು. ನಾನು ನೆಟ್ಟಿಗಿದ್ದಿದ್ರೆ, ಮನೆಗೆ ಮಗ ಆಗಿದ್ದಿದ್ರೆ ಅಯ್ಯೋ ನಾನು ಉಳಿಸ್ಕೋಬೋದಾಗಿತ್ತು. ಅದು ಒಂದು ನಡೀದೆ ಹೋಗಿದ್ರೆ ಬಹುಶಃ ನೀವು ಈ ಮಟ್ಟಕ್ಕೆ ಬದುಕನ್ನು ಇನ್ನೂ ಹಾಗೇ ಹೌದು, ಜಾಲಿ ಮೈಂಡೆಡಲ್ಲಿ ಇರ್ತಾ ಇದ್ದೆ. ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದೇ ಮಾಡ್ತಿದ್ದೆ. ನನ್ನ ಬಗ್ಗೆ ನಾನೇ ಹೇಳ್ಕೊತೀನಿ ಕೇಳಿ, ನಾನು ಒಳ್ಳೇದು ಮಾಡ್ತಿದ್ದೆ ತುಂಬ ಕಮ್ಮಿ. ಇವಾಗ ನಾನು ಯಾರಾದರೂ ಅಣ್ಣ ಅಂತ ಕರಿತೀನಿ, ನಮಸ್ಕಾರ ಅಣ್ಣ ಅಂತೀನಿ. ಅಂದರೆ ನಿಮ್ಮ ಮಾತು ಅದು ಬದಲಾವಣೆ ನಾನು ಗಮನಿಸ್ತೀನಿ. ಎಂತ ಚಿಕ್ಕವರಾದರೂ ಅಣ್ಣ ಅಂತೀರಾ. ಒಳ್ಳೇದಾಗಿದ್ರೆ ಒಳ್ಳೇದಾಗಿ ಹೇಳೋಣ, ಕೆಟ್ಟದ್ದು ಮಾಡ್ತಿದ್ರೆ ಯೋಗೇಶ್ ಆಶ್ರಮಕ್ಕೆ ಬಂದು, ಯೋಗೇಶ್ ನೀವು ಮಾಡಿ ಸರಿ ಇಲ್ಲ ರೀ, ಇದು ನೀವು ಕೆಟ್ಟದ್ದು ಮಾಡಿದ್ರಿ, ಇದನ್ನು ತಿದ್ಕೊಳ್ಳಿ, ಸರಿ ಇಲ್ಲ ಇದು ನೀವು ಮಾಡ್ತಾ ಇರೋದು ಅಂತ ಧೈರ್ಯವಾಗಿ ಬಂದು ಹೇಳಿ, ಅದು ಒಪ್ಕೋತೀನಿ. ಎಲ್ಲೋ ಕೂತ್ಕೊಬಿಟ್ಟು ನೀವೇ ಜಡ್ಜು, ನೀವೇ ಲಾಯರು, ಏನು ಕಲ್ತ್ರಿ ಅಂತ ಹೇಳಿ ಒಬ್ಬ ನಟಿಗೆ ನೀವು ಉಪಕಾರ ಮಾಡ್ಲಿಕ್ಕೆ ಹೋಗ್ತೀರಿ. ಅಲ್ಲೆಲ್ಲ ಒಂದು ಘಟನೆ, ಅವರು ಕೆಟ್ಟದ್ದು ಮಾಡಿದ್ರು ಒಳ್ಳೇದು ಮಾಡಿದ್ರು ನಂಗೆ ಒಳ್ಳೇದೇ ಆಗಿದೆ. ಆ ವಿಚಾರಕ್ಕೆ ನೀವು ಇನ್ವಾಲ್ವ್ ಆಗಲಿಕ್ಕೆ ನಿಮಗೆ ಕೇವಲ ಉಪಕಾರದ ಭಾವನೆ. ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ, ಅವ್ರ ಕರ್ತವ್ಯನ ಮಾಡಿದ್ದಾರೆ. ಮ್ಯಾಲಿರೋನು ಅದನ್ನು ಲೆಕ್ಕಾಚಾರ ಹಾಕಿ ನನಗೊಂದು ಸಪೋರ್ಟ್ ಮಾಡಿದ್ದಾನೆ, ಸಾಕು.
ಹಾಗಂತ ನೀವು ಉಪಕಾರ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೂ ಏನು ಬಂದಿಲ್ಲ. ನಾನು ಕೊನೆ ಉಸಿರು ನಾನು ಸೇವೆಗೆ ಅಂತ ಬಂದಿದ್ಮೇಲೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನು ಅದೇ ಸೇವೆಯಲ್ಲಿ ಇರಬೇಕು. ನನ್ಗೆ ಒಳ್ಳೇದಾಗ್ಲಿ ಅಂತಾನೆ ಹೋದ್ರೆ ನನ್ನ ಸ್ವಾರ್ಥ ಆಗುತ್ತೆ. ನಿಮ್ಮಿಂದಲೇ ನಾನು ಇವತ್ತು ಬದುಕಿದ್ದೀನಿ ಅಂತ ಯಾರಾದರೂ ಹೇಳಿದಾರ? ಅದನ್ನ ಯಾವ್ದಾದ್ರು ಆ ಥರ ಕೇಳಿಸ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ ಸರ್. ಇವತ್ತಿಗೆ ಟೀಕೆಗಳು ಅಂತ ಬಂದಾಗ ಏನು ಮನಸ್ಥಿತಿಗೆ ಬಂದು ನಿಂತಿದ್ದೀರಾ ನೀವು? ದೇವ್ರ ಫೋಟೋ ಗೋಡೆಗಳಲ್ಲಿ ಇಲ್ಲಿ ಹಾಕಿದ್ದೀರಾ, ದೇವ್ರ ಫೋಟೋ ಅಕಸ್ಮಾತಾಗಿ ಒಡೆದೋಗ್ಬಿಟ್ರೆ ಅದನ್ನ ತೊಗೊಂಡೋಗಿ ಮೂಲೆ ಬಿಸಾಕ್ತಾರೆ ಜನ. ದೇವ್ರಿಗೆ ಆ ಥರ ಬೆಲೆ ಕೊಡುವಾಗ ನಾವು ನೀವು ನರಮನುಷ್ಯರು ಓಕೆ ಬಿಡ್ತಾರ? ನಿಜ. ತಲಾಗೋನ ನೋಡಿತಾರೆ. ವಿಧಿಯನ್ನ ನಂಬ್ತೀರಾ ತುಂಬ? 100% ನಂಬ್ತೀನಿ ಸರ್. ಅದು ಹೇಗೆ ನಾವು ಏನಾದರೂ ಜನರಿಗೆ ವಿಧಿ ಅಂದ್ರೆ ಇಷ್ಟೇ ಸರ್. ಕಣ್ಣಿಗೆ ಮಣ್ಣೆರ್ಚೋದ್ರು ನಮ್ಮನ್ನು ಹೇಗೆ ಕಾಡುತ್ತೆ ಅಂತ ನೀವು ನಂಬ್ತೀರಿ? ಅದನ್ನು 100% ಸರ್. ಇಲ್ಲಿ ಮಾಡಿದ್ದನ್ನ ಇಲ್ಲೇ ಅನುಭವಿಸಿ ಹೋಗ್ಬೇಕು. ಯಾವುದನ್ನು ಕೂಡ ತೊಗೊಂಡೋಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಪ್ರತಿಯೊಬ್ಬರು ಯುವಕರಲ್ಲಿ ನಾನು ಏನು ಹೇಳ್ಕೊತೀನಿ, ಏನು ಕೇಳ್ತೀನಿ ಅಂದರೆ, ಪ್ರೀತಿಗೆ ಅದರದೇ ಆದಂಥ ಅಗಾರವಾದಂಥ ಶಕ್ತಿ ಇದೆ ಸರ್. ದಯವಿಟ್ಟು ಪ್ರೀತಿಸಿ ಮದುವೆಯಾಗಿ ನಡ್ನೀರಿನಲ್ಲಿ ಕೈ ಬಿಡುವಂಥ ಕೆಲಸಗಳಾಗಬಾರ್ದು. ಪ್ರೀತಿ ಹೆಸರಲ್ಲಿ ಇನ್ನೊಬ್ಬರನ್ನ ಮನಸ್ಸನ್ನ ನೋವು ಮಾಡಿ ಅವರನ್ನ ಬದುಕಿರೋವರೆಗೂ ಸಾಯುವಂಥ ಸನ್ನಿವೇಶಕ್ಕೆ ತಂದಿಡುವಂಥ ಕೆಲಸ ಆಗಬಾರ್ದು ಸರ್. ಪ್ರೀತಿಗೆ ಅದರದೇ ಆದಂಥ ಶಕ್ತಿ ಇದೆ. ಅದನ್ನು ಕಾಪಾಡ್ಕೊಳ್ಳೋವಂಥ ಶಕ್ತಿ ಇದ್ದರೆ ಮಾತ್ರನೇ ಪ್ರೀತಿ ಮಾಡಬೇಕು, ಮದುವೆ ಆಗಬೇಕು. ಮದುವೆ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರು ಮಧ್ಯೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಸರ್, ಅದು ಭಾಳ ಮುಖ್ಯ ಸರ್. ಅದು ಚೆನ್ನಾಗಿತ್ತು ಅಂದರೆ ನೀವು ಚೌಟ್ರಿಲಿ ಮದುವೆ ಆಗಿ ಅಥವಾ ದೇವಸ್ಥಾನದಲ್ಲಿ ಮದುವೆ ಆಗಿ ಅಥವಾ ಮನಸ್ಫೂರ್ತಿಯಾಗಿ ನೀವು ಯಾವುದೋ ನೀವು ಇಷ್ಟಪಡುವಂಥ ಯಾವುದೋ ಒಂದು ದೇವಸ್ಥಾನದ ಮುಂದೆ ತಾಳಿ ಕಟ್ಕೊಂಡು ಬಂದ್ರೂ ಸುಖವಾಗಿ ಸಂತೋಷವಾಗಿ ಜೀವನ ಮಾಡ್ಬೋದು. ಬಟ್ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಸರ್. ನಿಜ. ನಂಬಿಕೆ ಇಲ್ಲ ಅಂತ ಆದರೆ ನೋಡಿ, ನಮ್ಮ ಸಮಾಜದಲ್ಲಿ ಸಾಕಷ್ಟು ಘಟನೆಗಳನ್ನ ನೋಡ್ತಾ ಇದ್ದೀವಿ ಸರ್. ಇದನ್ನು ಬಹುಶಃ ಎಲ್ರಿಗೂ ಅನ್ವಯಿಸೋದಿಲ್ಲ, ಇದು ಕೆಲವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಒಂದೇ ತಟ್ಟೆಲಿ ತಿಂದು ಒಂದೇ ಬೆಡ್ಡಲ್ಲಿ ಮಲಗಿ ಬೆನ್ನಿಗೆ ಚೂರಿ ಹಾಕುವಂಥ ಜನಗಳ ಮಧ್ಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಗಂಡ ಹೆಂಡ್ತಿನ ನಂಬಂಗಿಲ್ಲ, ಹೆಂಡ್ತಿ ಗಂಡನ ನಂಬಂಗಿಲ್ಲ. ಆದರೆ ನಾನು ಹೇಳೋ ಮಾತು ಎಲ್ರಿಗೂ ಅನ್ವಯಿಸೋದಿಲ್ಲ. ನಿಜ ನಿಜ. ಈ ಸಮಾಜ ಅಷ್ಟು ಬದಲಾಗ್ತಾ ಇದೆ. ನಂಬಿಕೆ ದ್ರೋಹಗಳು ಜಾಸ್ತಿ ಆಗ್ತಾ ಇದೆ. ಸ್ವಾರ್ಥಗಳು ಜಾಸ್ತಿ ಆಗ್ತಾ ಇದೆ. ನಾನು ಚೆನ್ನಾಗಿರ್ಬೇಕು ಅಂತ ಇನ್ನೊಬ್ಬನ್ನ ಸಾಯಿಸೋದ್ರಲ್ಲಿ ಏನು ತೃಪ್ತಿ ಇದೆ ಸರ್? ಬಳಸಿಕೊಳ್ಳುವ ಕಾರಣಕ್ಕೆ ತುಂಬ ಮುಖವಾಡಗಳನ್ನು ಧರಿಸ್ತಾರೆ, ಆ ಕಾರ್ಯ ಸಾಧನೆ ಆಗೋವರೆಗೂ. ಹೌದು, ಅದು ಆಗಬಾರ್ದು ಸರ್. ನೋಡಿ, ನಿಮ್ಮ ವಿಚಾರದಲ್ಲಿ ನೀವು ಆರಂಭದಲ್ಲಿ ಹೇಳಿದ್ರಿ, ಈ ಜಾತಕಗಳು ಕೂಡ ಬರ್ತಾವೋ ಬಿಡ್ತಾವೋ, ಅಥವಾ ನಿಮ್ಮ ಮನೆ ದೇವರುಗಳು ಕೂಡ ಬರ್ತಾವೋ ಬಿಡ್ತಾವೋ, ಆದರೆ ಕಾಸು ನೋಡಿದವಳಿಗಿಂತ ಕಷ್ಟ ನೋಡಿದವಳನ್ನು ಆಯ್ಕೆ ಮಾಡೋದು ಜೀವನದಲ್ಲಿ ಪರಮ ನೆಮ್ಮದಿಯನ್ನು ಕೊಡುತ್ತೆ ಸರ್. ಈಗ ನಾನು ಭವಿಷ್ಯ ನಾನೇನಾದರೂ ಕಾಸು ನೋಡಿ ಹೋಗಿದ್ದಿದ್ರೆ, ಅಥವಾ ಅವರು ನನ್ನ ಜೊತೆ ಕಾಸು, ಕಾರು, ಹಣ, ಆಸ್ತಿ, ವೈಡೂರ್ಯ, ಇನ್ನೊಂದು ಮತ್ತೊಂದು ಮಗದೊಂದು ನೋಡಿದ್ದಿದ್ರೆ ಭವಿಷ್ಯ ನಾವು 14 ವರ್ಷ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಒಂದು ಅದ್ಭುತವಾದಂಥ ಭಾವನೆಗಳಷ್ಟೇ. ಆ ಭಾವನೆಗಳಿಗೆ ಇಬ್ರು ಬೆಲೆ ಕೊಡ್ತಾ ಇದ್ದೀವಿ. ಇಬ್ರು ಕಷ್ಟದ ಜೀವನ ಬಂದಿದ್ದೀವಿ. ನಮ್ಮಲ್ಲೂ ಕಷ್ಟ ಇದೆ, ದುಃಖ ಇದೆ, ನೋವಿದೆ, ಒಡೆದಾಟ ಇದೆ, ಬಡದಾಟ ಇದೆ, ಮುನಸ್ಸಿದೆ, ಮನಸ್ತಾಪ ಇದೆ, ಎಲ್ಲವೂ ಆಗ್ತಾ ಇರುತ್ತೆ. ಪ್ರೀತಿ ಗೆಲ್ಲುತ್ತೆ. ಅದೇ ನೀವು ಹೇಳ್ದಾಗೆ ಫೈನಲ್ ಆಗಿ ಅದು ಗೆಲ್ಲುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಬಹಳಷ್ಟು ಜನ ಯುವಕರು ಕಾರ್ಯಕ್ರಮದಲ್ಲೂ ನಮ್ಮನ್ನು ಕೇಳ್ತಾ ಇರ್ತಾರೆ, ಜಾತಕ ನೋಡ್ಬೇಕಾ ಬೇಡವಾ, ಇವ್ರ ಕಥೆಯನ್ನು ಕೇಳಿಸ್ಕೊಳ್ಳಿ. ಅಂತಿಮವಾಗಿ ನಿಮಗೆ ಬದುಕಿನಲ್ಲಿ ನೀವು ಗೆದ್ದಿದ್ದೀರೋ ಸೋತಿದ್ದೀರೋ, ನಿಮ್ಮ ಲೋಯೆಸ್ಟ್ ಪೇಸ್ ಅಂದರೆ ದಟ್ಟ ಬಡತನದ ಸಮಯದಲ್ಲಿ ನಿಮ್ಮನ್ನು ಯಾರು ನಂಬ್ತಾರಲ್ಲ, ಅದು ಬೆಸ್ಟ್ ಆಯ್ಕೆ ಅನ್ನೋದು ದೇವ್ರು ಮಾಡೋಕ್ಕಾಗಲ್ಲ ಸರ್, ನಾವೇ ಮಾಡ್ಕೋಬೇಕು. ಆ ಆಯ್ಕೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನನ ಅಂದರೆ ನಮ್ಮ ಜೀವನನ ಸಾಗಿಸೋಕೆ ಸಾರಥಿಯಾಗಿ ನಿಲ್ಲುವಂಥವ್ರ ಜೊತೆ ನಮ್ಮ ಆಯ್ಕೆ ಆಗಿರಬೇಕು. ಸತ್ಯ. ಸೊ ಕಷ್ಟ ಬರಲಿ, ಸುಖ ಬರಲಿ, ಮಳೆ ಬರಲಿ, ಬಿಸಿಲು ಬರಲಿ, ನಮ್ಮ ಕಷ್ಟಗಳ ದಿನಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯಾಗಿರಬೇಕು. ನಮಗೆ ಮೇ ಬಿ ನಮ್ಮ ಆರಂಭ ದಿನಗಳಲ್ಲಿ ಬಂದಂಥ ಕಷ್ಟಗಳನ್ನ ನೋಡಿಬಿಟ್ರೆ ನಮ್ಮ ಜೊತೆ ಬೇರೆ ಯಾರು, ನನ್ನ ಅನಿಸಿಕೆ ಪ್ರಕಾರ ಬೇರೆ ಹೆಣ್ಮಕ್ಳು ಆ ಜಾಗದಲ್ಲಿ ಬೇರೆ ಯಾವುದಾದ್ರೂ ಒಂದು ಹೆಣ್ಮಗು ಇದ್ದಿದ್ರೆ, ಅಥವಾ ಸಿರಿವಂತರ ಮನೆ ಹೆಣ್ಮಗು ಇದ್ದಿದ್ರೆ ಬಹುಶಃ ನನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಖಂಡಿತ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಇಲ್ಲೊಂದು ಪ್ರಾಕ್ಟಿಕಲ್ ಸಂಗತಿ ಅಂದರೆ, ನೀವು ಹಾಗೆ ಕರ್ಕೊಂಡು ಹೋಗ್ಬಿಡಿ ಅನ್ನೋದು ಅವರ ಸಂದೇಶ ಅಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಜೀವನ ಕಟ್ಟಿಕೊಳ್ಳಿ. ಯಾಕಂದರೆ ಅವ್ರಿಗೆ ಜೊತೆ ನಿಲ್ಲೋ ಅಂಥ ಸಂಗಾತಿ ಸಿಕ್ಕರು ಅವ್ರು ಗೆದ್ದರು, ಇಲ್ಲಾಂದ್ರೆ ಬದುಕು ಮೂರ ಬಟ್ಟೆ ಬಟ್ಟೆನೂ ಆಗೋದು, ಇಷ್ಟೊತ್ತಿಗೆ ಏನೇನೋ ಜೀವನದ್ದು ದಿಕ್ಕುಗಳೇ ಬದಲಾಗಲ್ಲ. ತುಂಬ ಕಷ್ಟದ ದಿನಗಳಲ್ಲಿ ಜೊತೆ ನಿಂತಿದ್ದಾರೆ ಸರ್. ನಾನಿವತ್ತು ಮೇ ಬಿ ನಾನು ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ಸರ್. ಎಲ್ಲರೂ ಹೇಳ್ತಾರೆ ಒಳ್ಳೆ ಗಂಡ ಸಿಕ್ಕಿದ ಪುಣ್ಯ ಮಾಡಿದ್ದೀನಿ ಅಂತ, ಬಟ್ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ, ಅದಕ್ಕೆ ಪುಣ್ಯ ಮಾಡಿದ್ದೀನಿ. ಗ್ರೇಟ್. ಇದು ಇವರ ಪ್ರೇಮ ಕಥೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿಲ್ಲ. ನಾನು ಅದನ್ನು ಹೇಳಿದ್ದೆಲ್ಲ ಒಂದು ನಿಮಗೆ ತಮಾಷೆ ಆಗಿರ್ಬೋದು, ಅಥವಾ ನಾನು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ,
ಒಂದಷ್ಟು ಜನ ಯುವಕರು ನಂತರನೇ ಯೋಚನೆ ಮಾಡ್ತಾ ಇರ್ತಾರೆ, ನಂತರನೇ ಅನ್ಕೊತಾ ಇರ್ತಾರೆ, ಪ್ರೀತಿದು ವ್ಯಾಲ್ಯೂಸ್ ಗೊತ್ತಿರಲ್ಲ. ನನ್ನ ಲೈಫಲ್ಲೂ ಅದೆಲ್ಲ ಆಗಿದೆ. ಪ್ರೀತಿ ವ್ಯಾಲ್ಯೂಸ್ ಆಗಿರ್ಬೋದು, ಪ್ರೀತಿ ಅಂದರೆ ಹಿಂಗಿರುತ್ತೆ, ಅದು ಯಾವುದೂ ಗೊತ್ತಿಲ್ಲದಿರೋ ಟೈಮಲ್ಲಿ ಪ್ರೀತಿ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಅದನ್ನು ಜವಾಬ್ದಾರಿಯುತವಾಗಿ ತಗೊಂಡು ನಾವು ಎಲ್ಲೂ ಕೂಡ ಎಡವೋದಕ್ಕೆ ಪ್ರಯತ್ನ ಪಡಲಿಲ್ಲ. ಅದು ಎಡವಿರೋದು ಎಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಗ್ರೇಟ್. ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬರುತ್ತೆ. ಹಂಗನ್ಬಿಟ್ಟು ಕುಗ್ಗಬಾರ್ದು, ಹಿಗ್ಗಬಾರ್ದು. ಹಂಗನ್ಬಿಟ್ಟು ಹೆಂಡ್ತಿನ ಬಿಟ್ಬಿಡೋದೇ ಜೀವನ ಅಲ್ಲ, ಡೈವರ್ಸ್ ಕೊಟ್ಬಿಡೋದೇ ಜೀವನ ಅಲ್ಲ ಅಲ್ವಾ? ನಾವು ಈಗ 3 ಮದುವೆ 4 ಮದುವೆ 10 ಮದುವೆ ಆದ್ರೂ ನಮ್ಮನ್ನ ಯಾರು ಕೇಳಕ್ ಬರಲ್ಲ. ಹೇಳ್ತಿರೋದು ಅದು ತಪ್ಪು. ಆದ್ರೆ ಆ ಥರ ಆಗಬಾರ್ದು. ಯಾರು ಕೇಳಕ್ ಬರಲ್ಲ, ಆದ್ರೆ 10 ಜನ ಒಟ್ಟಿಗೆ ಸಿಗಾಕೊಂಡ್ರೆ ಅವರೇ ಕೇಳ್ತಾರೆ. ಒಂದತ್ರ ಸಿಗಾಕೊಂಡ್ರೆ ಅವರೇ ಕೇಳ್ತಾರೆ. ಹಂಗೆ ಸೊ ಜೀವನ ಹಿಂಗೆ. ಸೊ ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡಿ ಕಟ್ಕೊಳ್ಳೋ ಜೊತೆ ಚೆನ್ನಾಗಿ. ಯೋಗಿ ಸರ್, ಈ ಕತೆ ಇದೆಯಲ್ಲ ಭಾಳಷ್ಟು ಯುವಕರಿಗೆ ಇನ್ಸ್ಪೈರ್ ಆಗೋದು. ಬಿಕಾಸ್ ಅವ್ರು ಹೇಳ್ತಾ ಇರೋದು ಅದನ್ನೇ, ದುಡಿರಿ, ಸಂಪಾದನೆ ಮಾಡಿ, ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ ಬಂದವರನ್ನು ಗೌರವದಿಂದ ನೋಡ್ಕೊಳ್ಳಿ ಅನ್ನೋದು ಅವರ ಕಥೆಯ ವಿಚಾರ. ಸೊ ನಾನು ವಿಧಿ ಅಥವಾ ದೇವರ ಕುರಿತು ಅಥವಾ ಈ ಕರ್ಮಗಳ ಕುರಿತು ಕೇಳ್ತಾ ಇದ್ದೆ. ಸೊ ನೀವು ಅದ್ರ ಹೇಳ್ತಾ ಇದ್ರಿ ನಮ್ಮ ಆಶ್ರಮದಲ್ಲಿ ಅಂಥದ್ದು ನಾನು ನೋಡಿದ್ದೀನಿ ಅಂತ. ಪ್ಲೀಸ್ ಒಂದಷ್ಟು ವಿವರಣೆ ಮಾಡಿ ಸರ್. ಇವಾಗ ಭಾಳ ಬೇಜಾರಾಗುತ್ತೆ ಸರ್. ನೋಡಿ, 100 ಕೋಟಿ ಆಸ್ತಿ ಮಾಡಿರೋರ ಪರಿಸ್ಥಿತಿನೂ ನಾನು ನೋಡಿದ್ದೀನಿ, ದಾನ ಧರ್ಮ ಮಾಡಿರೋರ ಪರಿಸ್ಥಿತಿನೂ ನಾನು ನೋಡಿದ್ದೀನಿ. ನಾನು ಇವತ್ತು ಯುವಕರಲ್ಲಿ ಹೇಳ್ತಾ ಇದ್ದೀನಿ, ಕೊನೆಯದಾಗಿ ಒಂದು ಮಾತನ್ನ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕರ್ಮ ಯಾವುದು ಗೊತ್ತಾ? ನೀವು ಕೊನೆಗಾಲದಲ್ಲಿ ನಿಮ್ಮ ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ಬೀದಿಗೆ ಬಿಟ್ಟರೆ ಅದು ನಿಜವಾಗ್ಲೂ ಅದಕ್ಕಿಂತ ಪಾಪದ ಕೆಲಸ ಮತ್ತೊಂದಿಲ್ಲ ಸರ್. ನೀವು 100 ಪುಣ್ಯಕ್ಷೇತ್ರ ಅಲ್ಲ, ಕೋಟಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಗುಂಡೋಡಿಸ್ಕೊಂಡು ಬಂದು ನೀವು ಹರಕೆ ತೀರಿಸಿ ಉಂಡಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿದ್ರೂ ಆ ಪಾಪಕ್ಕೆ ಪರಿಹಾರ ಇಲ್ಲ. ಅರ್ಥ ಮಾಡ್ಕೋಬೇಕು ಇದನ್ನ. ಹೆತ್ತವರನ್ನ ಹೆತ್ತವ್ರನ್ನ ನೀವು ಮನೇಲಿಟ್ಕೊಂಡು ನೀವು ಬೈತಿರೋ, ಇನ್ನೊಂದು ಮಾಡ್ತಿರೋ, ಊಟ ಹಾಕ್ತಿರೋ, ಹಾಕಲ್ವೋ, ಅದು ಯಾವುದೂ ನನಗೆ ಗೊತ್ತಿಲ್ಲ. ಬಟ್ ಮನೆಯಿಂದ ಆಚೆ ಹಾಕಿ ಅವರ ಕೊನೆ ದಿನಗಳನ್ನ ನರಕದಲ್ಲಿ ಕಳಿಯೋಂಗಂತೂ ಮಾಡಬೇಡಿ. ಯಾವ ಆಶ್ರಮಕ್ಕೂ ಸೇರಿಸ್ಬೇಡಿ, ಇನ್ಕ್ಲೂಡಿಂಗ್ ನಮ್ಮ ಆಶ್ರಮಕ್ಕೂ ಕೂಡ. ನಮ್ಮ ಆಶ್ರಮದಲ್ಲಿ ಇರೋರ್ನೆಲ್ಲ ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಧಾರಾಳವಾಗಿ ಕಳಿಸ್ಬಿಡ್ತೀನಿ ಸರ್. ಧಾರಾಳವಾಗಿ ಕಳಿಸ್ತೀನಿ. ಏನಿದೆ ಅದರಲ್ಲಿ? ನಾನು ಮಾಡೋಕೆ ಕೊಟ್ಟಿರೋದು ಪುಣ್ಯದ ಕೆಲಸ. ಆ್ಯಕ್ಚುಲಿ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ ನಾನು ಇವಾಗ ಪಾಪದ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಯಾಕೆ ಅಂತ ಕೇಳಿ, ಎಲ್ಲೋ ಬಿಟ್ಟಿರೋ ತಂದೆ ತಾಯಿನ ತಂದು ನಾನು ನೋಡ್ಕೊಳ್ತಾ ಇದ್ದೀನಿ. ನಾನಿದ್ದೀನಿ ಅನ್ನೋ ಗ್ಯಾರಂಟಿ ಮೇಲೆ ಎಷ್ಟೋ ಜನ ತಂದೆ ತಾಯಿನ ಬೀದಿಗೆ ಬಿಡ್ತಾವ್ರೆ ಸರ್. ಅಯ್ಯೋ ಬಿಡ್ರಿ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಯಾವುದೋ ಆಶ್ರಮದವ್ರು ನೋಡ್ಕೊತಾರೆ. ಆಗನ್ಸುತ್ತೆ ನಾನೆಲ್ಲೋ ಪಾಪದ ಕೆಲಸ ಮಾಡ್ತಾ ಇದ್ದೀನಿ. ಇದೆಂಥ ಕಟು ಸತ್ಯ ಇದು. ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಬಟ್ ಆದರೂ ಕೂಡ ಆ ಕೆಲಸನ ಇಷ್ಟಪಟ್ಟು ಮಾಡ್ತೀನಿ. ಯಾಕೆ ಅಂದರೆ ಬೀದಿಯಲ್ಲಿ ನರಳಾಡಿ ಸಾಯುವ ವ್ಯಕ್ತಿಯ ಪರಿಸ್ಥಿತಿಯನ್ನು ಒಂದು ದಿನ ಅಥವಾ 1 ಗಂಟೆ ಅಥವಾ ಸಾಯುವ ಕೊನೆ ಗಳಿಗೆಯಲ್ಲಿ ಆತನ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ನೋವು ಏನು ಅಂತ. ಸಾಯುವಾಗ ಹೇಳ್ತಾನೆ, ಒಂದು ಲೋಟ ನೀರು ಬಿಡಪ್ಪ. ಸಾಯುವಾಗ ಹೇಳ್ತಾನೆ, ನನಗೇನೋ ಒಂದು ಬೀಡಿ ಸೇದ್ಬೇಕು ಅನ್ನಿಸ್ತಾ ಇದೆ, ನನ್ನ ಮಗನ ನೋಡ್ಬೇಕು ಅನ್ನಿಸ್ತಾ ಇದೆ, ನನ್ನ ಮೊಮ್ಮಕ್ಕಳು ನೋಡ್ಬೇಕು ಅನ್ನಿಸ್ತಾ ಇದೆ. ಕೊನೆಯದಾಗಿ ಆಸ್ತಿ ಬೇಡ, ಅಂತಸ್ತು ಬೇಡ, ಮಕ್ಕಳನ್ನ ನೋಡಬೇಕು ಅನ್ನೋ ಆಸೆನೂ ನಿಮ್ಮ ಕೈಲಿ ಈಡೇರ್ಸೋಕೆ ಆಗ್ತಾ ಇಲ್ಲ ಅಂದರೆ ಇದಕ್ಕಿಂತ ಪಾಪ ಮತ್ತೊಂದೇನಿದೆ? ಇದಕ್ಕಿಂತ ಕರ್ಮ ಮತ್ತೊಂದೇನಿದೆ? ಯಾವ ದೇವಸ್ಥಾನಕ್ಕೆ ಹೋದರೆ ನಿಮಗೆ ದೇವ್ರು ಅಸ್ತು ಅಂತ ಕಳಿಸ್ತಾನೆ ನೋಡೋಣ, ಹೇಳಿ ನೋಡೋಣ. ಯಾವ ದೇವ್ರು ಹೇಳಿದ್ದಾನೆ? ಯಾವ ಗ್ರಂಥದಲ್ಲಿ ಬರೆದಿದೆ? ಯಾವ ಬೈಬಲಲ್ಲಿ ಬರೆದಿದೆ? ಯಾವ ಕುರಾನಲ್ಲಿ ಬರೆದಿದೆ? ತಂದೆ ತಾಯಿಗೆ ನೋವು ಕೊಡಬೇಕು, ತಂದೆ ತಾಯಿನ ಆಚೆ ಹಾಕಬೇಕು, ತಂದೆ ತಾಯಿನ ಅನಾಥಾಶ್ರಮಕ್ಕೆ ಸೇರಿಸಬೇಕು. ಯಾವ ಧರ್ಮದಲ್ಲಿ ಇದನ್ನು ಹೇಳಿದೆ ಹೇಳಿ? ಯಾವ ಧರ್ಮದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದ್ರ ಬಗ್ಗೆ? ಕನಿಷ್ಠ ಪಕ್ಷ ನೀನು ದೇಶಕ್ಕೆ ಮಗ ಆಗದಿದ್ರೂ ಪರವಾಗಿಲ್ಲ, ತಂದೆ ತಾಯಿಗೆ ಒಳ್ಳೆ ಮಗ ಆಗಿ. ಸಮಾಜಕ್ಕೆ ನಾವೇನು ಮಾಡದಿದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ತಂದೆ ತಾಯಿನ ಆಚೆ ಹಾಕ್ದಂಗೆ ನೋಡ್ಕೊಳ್ಬೇಕಾಗಿರೋದು ಅಂಥ ಒಂದು ರಾಜ್ಯ ಅಥವಾ ಅಂಥ ಒಂದು ರಾಮರಾಜ್ಯ ಆಗಬೇಕು ಅನ್ನೋದು ನನ್ನ ಮಹಾದಾಸೆ ಸರ್. ನಾನು ಆಶ್ರಮ ಮಾಡಿಬಿಟ್ಟಿದ್ದೀನಿ, ನನ್ನ ಹತ್ರ ಎಲ್ಲ ಕರ್ಕೊಬಂದು ಬಿಟ್ಬಿಡಿ, ರೋಡಲ್ಲಿ ಬಿಟ್ಟಿರೋನೆಲ್ಲ ನಾನೇ ಸಾಕ್ತೀನಿ, ಇಡೀ ಕರ್ನಾಟಕಕ್ಕೆ ನಾನು ಒಬ್ಬನೇ, ದಾನ ಶೂರ ಕರ್ಣ ಮತ್ತೊಂದು ಮಗದೊಂದು ನಾನೇ. ನನ್ನಲ್ಲಿ ಆ ಭಾವನೆಗಳಿಲ್ಲ. ನೀವು ಯಾರೂ ಮಾಡೋಕ್ಕಾಗದೇ ಇರೋದನ್ನು ನಾನು ಮಾಡಬೇಕು ಅಂತ ಹೊರಟಿದ್ದೀನಿ ಅಷ್ಟೆ. ನೀವು ನಿಮ್ಮ ಆಶ್ರಮದಲ್ಲಿ ನೋಡಿರುವ ಅತ್ಯಂತ ಕರುಳು ಹಿಂಡುವ ದಾರುಣ ಕತೆ ಅಂದರೆ ಏನು ನಿಮ್ಮ ಜೀವನದಲ್ಲಿ? ಒಂದು ಯಾವುದಾದ್ರೂ ಸರ್, ಹೇಳೋಕ್ಕೆ ಬೇಜಾರಾಗುತ್ತೆ, ಅಸಹ್ಯ ಅನಿಸುತ್ತೆ. ಮನುಷ್ಯನಾಗಿ ನನ್ನ ಬಾಯಿಂದ ಈ ಮಾತುಗಳು ಬರಲೇಬಾರ್ದು ಸರ್. ಪ್ರಾಣಿ ಪಕ್ಷಿಗಳು, ಕನಿಷ್ಠ ಪಕ್ಷ ಒಂದು ಪಕ್ಷಿ ಸತ್ತೋಗಿದೆ ಅಂದರೆ ಕಾಲಲ್ಲಿ ತೋಡಿ ಬಾಯಲ್ಲಿ ಎಳ್ಕೊಂಬಂದು ಮಣ್ಣು ಮುಚ್ಚು ಅಂತ ಎಷ್ಟೋ ಘಟನೆಗಳನ್ನು ನಾನು ನನ್ನ ಕಣ್ಣಾರೆ ವಿಡಿಯೋಗಳಲ್ಲಿ ನೋಡಿದ್ದೀನಿ.
ಮನುಷ್ಯ ಅದರಲ್ಲೂ ತಂದೆ ತಾಯಿ ಸತ್ತಿದ್ದಾರೆ ಅಂದಾಗ ಮಣ್ಣಿಗೆ ಬರೋದಿರಲಿ ಸರ್, ಮುಖ ನೋಡೋಕ್ಕೂ ಬರೋದಿಲ್ಲ. ಏನು ಹೇಳ್ತೀರಿ ಇದಕ್ಕೆ? ಹೇಗಿರುತ್ತೆ ಆ ಘಟನೆ? ಆ ಘಟನೆಗಳನ್ನ ನಾನು ಸಾಕಷ್ಟು ಬಾರಿ ತೀರೋದಾಗ ಕೆಲವೊಂದೊಂದು ಸತಿ ನಂಬರ್ಗಳು ಸಿಕ್ಕಿರುತ್ತೆ ಸರ್ ನಮಗೆ. ನಾವು ನಂಬರ್ಗಳು ತೊಗೊಂಡಿರ್ತೀವಿ, ಕಾಲ್ ಮಾಡ್ತೀವಿ, ನೋಡಪ್ಪ ನಿಮ್ಮ ತಂದೆ ಇಷ್ಟು ವರ್ಷ ಇದ್ರು ಅಥವಾ ನಿಮ್ಮ ತಾಯಿ ಇಷ್ಟು ವರ್ಷ ಇದ್ರು. ಬಟ್ ಅಷ್ಟು ವರ್ಷ ಇರೋದು ಅವ್ರಿಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಬರಲ್ಲ. ಯಾಕೆ ಬರಲ್ಲ ಅಂದರೆ ಆಸ್ತಿ ಇರಲ್ಲ, ಯಾವುದು ಇನ್ಶೂರೆನ್ಸ್ಗೆ ಮತ್ತು FDಗೆ ದುಡ್ಡು ಇಟ್ಟಿರಲ್ಲ, ಅದಕ್ಕೆ ಸೈನ್ ಏನು ಬೇಕಾಗಿರಲ್ಲ, ಎಲ್ಲ ಮಾಡ್ಕೊಂಡೇ ಆಚೆ ಹಾಕಿರ್ತಾರಲ್ಲ. ಸೊ ಎಲ್ಲಿ ಸತ್ರ ಏನು ಸಾಯ್ಲಿ ಬಿಡು. ಎಷ್ಟೋ ಜನ ಹೇಳ್ತಾರೆ ಸರ್ ನೀವು ಸುಟ್ಟಾಕ್ಬಿಡಿ ಸರ್, ಅದೇನು ಖರ್ಚಿದೆ ಹೇಳಿ ನಾವು ಕೊಡ್ತೀವಿ. ಫೋನಲ್ಲೇ ನನಗೆ ನೆನ್ನೆ ನಾನು ಹಂಗೆ ಬೈದೆ, ಅಣ್ಣ ಅದೇನಿದೆ ಕಾರ್ಯ ಮುಗಿಸ್ಬಿಡಿ, ಅದೇನು ನಾನು ನೋಡಿ ನಿನ್ನ ದುಡ್ಡು ಯಾವನ್ಗೇ ಬೇಕು? ದುಡ್ಡೇ ಸಂಪಾದನೆ ಮಾಡಬೇಕು ಅಂದರೆ ನಾನು ಯಾಕೆ 15 ವರ್ಷ ಕಷ್ಟಪಡಲಿ, 10 ವರ್ಷ ಕಷ್ಟಪಡಲಿ? ಇಡೀ ರಾಜ್ಯ ಜನಸ್ನೇಹಿ ಯೋಗೇಶ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದು 10 ವರ್ಷ ಬೇಕಾ ದುಡ್ಡು ಮಾಡೋಕ್ಕೆ? ನನಗೆ ಯಾವಾಗಲೂ ಸೆಟ್ಲ್ ಆಗಿಬಿಟ್ಟು ಆಶ್ರಮ ಕ್ಲೋಸ್ ಮಾಡಿ ನೆಮ್ಮದಿಯಾಗಿರ್ತಾ ಇದೆ. ಸೋಷಿಯಲ್ ಮೀಡಿಯಾಗೆ ಬರ್ತಾ ಇರಲಿಲ್ಲ ನಾನು. ಸೋಷಿಯಲ್ ಮೀಡಿಯಾಗೆ ಆಗ್ತಿರೋದು ಉದ್ದೇಶ ಏನು? ಸಮಾಜದ ಒಂದಷ್ಟು ಬದಲಾವಣೆ ಆಗಲಿ, ಸೇವೆಗಳು ಜನಕ್ಕೆ ಅರ್ಥ ಆಗಲಿ. ನಾಳೆ ಇಂಥ ವ್ಯಕ್ತಿ ಇಲ್ಲಿ ಯಾಕೆ ಬಂದ, ಯಾವ ಪರಿಸ್ಥಿತಿಲಿ ಬಂದ, ಯೋಗೇಶ್ ಅವರು ಅವ್ನಿಗೆ ಯಾವ್ಯಾವ ರೀತಿ ಸರ್ವಿಸ್ ಕೊಟ್ಟಿದ್ರು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಿರೋದು. ಸೊ ಹಾಗೆ ಮಕ್ಕಳು ಅಥವಾ ಹೆಂಡತಿ ಅಥವಾ ಮೊಮ್ಮಕ್ಕಳು ಇವರು ಯಾರನ್ನು ನೋಡದೆ ಹಾಗೆ ಮುಚ್ಚಿರೋದು ಇದೆಯಾ? ಬರಲ್ಲ ಸರ್, ಬರಲ್ಲ. ತುಂಬ ಜನ ಬರಲ್ಲ ಸರ್. ಓಕೆ. ಎಲ್ಲೋ ಕೆಲವರು ಬೆಳಳಿಕೆ ಅಷ್ಟು ಜನ ಬಂದು ಕೈ ಮುಗಿತಾರೆ, ತಪ್ಪಾಯ್ತಣ್ಣ ಕರ್ಕೊಂಡು ಹೋಗ್ತೀವಿ, ತೊಗೊಂಡೋಗ್ತೀವಿ, ನಾವು ಮಾಡ್ಕೊಳ್ತೀವಿ ಅನ್ನೋರು ಇದ್ದಾರೆ, ಕೊಟ್ಟು ಕಳಿಸ್ತೀವಿ. ಓ, ನೀವು ಬೇರೆ ಯಾವುದೋ ಒಂದು ಸಂದರ್ಶನದಲ್ಲಿ ನಾನು ಹೇಳೋದು ಕೇಳಿದ್ದೀನಿ, ಸಂಬಂಧಿಕರ ಕುರಿತು ನಿಮಗೆ ಅಸಮಾಧಾನ ಇದೆ ಅಂತ. ಅದು ಒಂದೇನೋ ಒಂದು ತಮ್ಮೊಂದು ಕತೆ ಬರುತ್ತೆ, ಆ ಟೈಮಲ್ಲಿ ನೀವು ತುಂಬ ಅಂದರೆ ಸಂಬಂಧಿಕರ ಕುರಿತೇ ನಿಮಗೊಂದು ಭಾವನೆ ಬರುತ್ತೆ, ಒಂದು ಹೇಟ್ರೆಡ್ ಬರುತ್ತೆ. ಏನಾಯ್ತು ಆ ದಿನ? ಸರ್, ಸಂಬಂಧ ಅಂತ ಭಗವಂತ ಸೃಷ್ಟಿ ಮಾಡಿರೋದು ಯಾಕೆ ಸರ್? ಪರಸ್ಪರ ತಂದೆ ತಾಯಿಯ ಮಹತ್ವ ಏನು, ಅಣ್ಣ ತಮ್ಮರ ಮಹತ್ವ ಏನು, ಬಂಧು ಬಳಗರ ಮಹತ್ವ ಏನು ಅಂದರೆ ನಾವು ಕಷ್ಟದ ದಿನಗಳಲ್ಲಿ ಬರಲಿ, ಕಷ್ಟ ಸುಖಕ್ಕೆ ಭಾಗಿಯಾಗಲಿ, ಒಳ್ಳೆಯದು ಕೆಟ್ಟದಕ್ಕೆ ಪರಿಹರಿಸೋದಕ್ಕೆ, ಅಥವಾ ಆ ಬಾಂಧವ್ಯ ಇರೋದೇ ಹಾಗೆ ಸರ್. ಅದು ನಮ್ಮ ಮನೇಲಿ ಏನಾರ ತೊಂದರೆ ಆದಾಗ 4 ಜನ ದೊಡ್ಡವ್ರು ಬಂದಾಗ ಬಗೆಹರಿಸಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಸರ್. ಸಂಬಂಧ ಸರಿ ಇಲ್ಲ ಅಂತ ನಾವು ಹೇಳೋಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಸಂಬಂಧಗಳು ಯಾವ ಥರ ಗಟ್ಟಿ ಆಗಬೇಕು ಅಂದರೆ ಕಷ್ಟ ದಿನಗಳಲ್ಲಿ ಬಂದು ನಿಲ್ಲುವಂಥ ಮಟ್ಟಕ್ಕೆ ಸಂಬಂಧಗಳು ಬಂದು ನಿಂತಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಈಗ ಉದಾಹರಣೆಗೆ ನನ್ನ ಲೈಫಲ್ಲಿ ನಡೆದಂಥ ಒಂದು ಘಟನೆ ನನಗೆ ಸಂಬಂಧಗಳ ಮೇಲೆ ವ್ಯಾಲ್ಯೂನ ಕಮ್ಮಿ ಮಾಡಿದೆ ಅಷ್ಟೇ. ಹಂಗನ್ಬಿಟ್ಟು ಅವರು ಬೇಡ ಅಂತಲ್ಲ, ನಮ್ಮ ಕಷ್ಟ ಸುಖಕ್ಕೆ ನೋವು ನಲಿವಿಗೆ ಬೇಕಾಗತ್ತೆ, ಹೋಗ್ಲೇಬೇಕಾಗತ್ತೆ, ಬರಲೇಬೇಕಾಗತ್ತೆ. ಬಹುಶಃ ಅವರು ನಮ್ಮನ್ನು ನೋಡಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಮತ್ತೆ ಅದನ್ನು ರಿಪೀಟ್ ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರಲ್ಲ. ಹಿಂಗೆ ನಾನು ಯಾವ ಕಾರಣಕ್ಕೆ ನನ್ನ ಮನಸ್ಸಿಗೆ ಬೇಜಾರಾಯಿತು ಅಂತ ಹೇಳಿದ್ರೆ, ನನ್ನ ತಮ್ಮ ತುಂಬ ಒಳ್ಳೆ ವ್ಯಕ್ತಿ, ಸುರೇಶ್ ಅಂತ ನನ್ನ ತಮ್ಮ. ಓಕೆ. ನಾನು ಅವಾಗ ಸಾಕಷ್ಟು ಹುಡುಗಾಟದಲ್ಲಿ ನಡೀತಾ ಇತ್ತು ನನ್ನ ಜೀವನ. ನಾನು ಅವಾಗಿನ್ನೂ ಮದುವೆ ಆಗಿದ್ದೆ ಅನಿಸುತ್ತೆ, ಮೇ ಬಿ ಮದುವೆ ಆಗಿದ್ದೆ. ಬಟ್ ಅವಾಗಿನ ಹಿಂದಿಂದನೂ ನಾವು ಅವನ ಜೊತೆ ಒಡನಾಟದಲ್ಲಿ ಇದ್ದಿದ್ದರಿಂದ ಅವನ ಪಾಡಿಗೆ ಅವ್ನು ಕೆಲಸ ಮಾಡೋನು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಒಂದಿನ ಅವನು ಗಾಡಿ ಓಡಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವತ್ತೂ ಅವ್ನು ಕರೆಯಲ್ಲ ನನ್ನನ್ನು. ಎಲ್ಲೋ ಹೋಗ್ಬೇಕಾಗಿತ್ತು, ಅವನು ಮಡಿಕೇರಿಗೆ ಹೋಗ್ಬೇಕಾಗಿತ್ತು. ಅಣ್ಣ ನೀನು ನನ್ನ ಜೊತೆ ಬಾರೋ ಅಂತ ಕರೆದ. ನಾನಂದೆ ಇಲ್ಲ ನಾನು ಬರೋಕ್ಕಾಗಲ್ಲ, ನೀನು ಹೋಗ್ಬಾ ಅಂತ. ಸರಿ ಅಂದ್ಬಿಟ್ಟು ಇಲ್ಲ ನೀನು ಬಾ ಹೋಗೋಣ ಜೊತೆಲಿ ಅಂತ ಹೇಳ್ಬಿಟ್ಟು ರಾತ್ರಿ 4 ಗಂಟೆಗೇನೋ ನನ್ನನ್ನು ಹೆಬ್ಬರಿಸ್ದ, ಬಾ ಹೋಗೋಣ ಜೊತೆಲೆ ಅಂತ. ಮಡಿಕೇರಿಗೆ ಹೋಗ್ಬೇಕಾಯಿತು. ಡ್ರೈವಿಂಗ್ ಅವನೇ ಮಾಡ್ತಾಯಿದ್ದ. 8ನೇ ಮೈಲಿ ಸಿಗ್ನಲ್ಲು, ಕಾರಲ್ಲ ಬುಲೆರೋ ಗಾಡಿ ಅಂತ ಅನ್ಕೋತೀನಿ. 8ನೇ ಮೈಲಿ ಸಿಗ್ನಲ್ಲು ಸರ್ ಅದು. ಸರ್ ನಾನು ಈ ಕಡೆ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಪಾಡಿ ನಾನು ಹಂಗೆ ನಿದ್ದೆ ಮಾಡ್ತಾಯಿದ್ದೀನಿ. 4 ಗಂಟೆ ಆಗಿರೋದ್ರಿಂದ ಹಂಗೆ ಮಲಗಿದ್ದೀನಿ. ಇವನು ಆ ಕಡೆಯಿಂದ ಬಂದವನು ಏನು ಮಾಡಿದ್ದಾನೆ, ರೈಟಿಗೆ ತೊಗೊಂಡಿದ್ದಾನೆ. ಆ ಕಡೆಯಿಂದ ಒಂದು ಇಂಡಿಕಾ ಕಾರೋ ಅದು ಯಾವುದೋ ಒಂದು ಕಾರು ಸ್ಪೀಡಾಗಿ ಬಂದುಬಿಟ್ಟಿದೆ, ಹೊಡೆದ್ಬಿಟ್ಟ ಸರ್ ಗಾಡಿಗೆ. ಅವ್ನು ನೋಡಿದ್ನಾ ಗೊತ್ತಿಲ್ಲ. ಹೊಡೆದ ತಕ್ಷಣ ಡಬಾರ್ ಅಂತ ಸೌಂಡ್ ಬಂತು. ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಇವನಿಗೆ ಕೈಕಾಲೆಲ್ಲ ವೈಬ್ರೇಷನ್ ಆಗ್ತಾ ಇದೆ. ಇಳಿದು ನೋಡ್ತೀನಿ, ಆ ಇಂಡಿಕಾ ಕಾರನ್ನು ಓಡಿಸ್ತಿದ್ದವನು ಬುಲ್ಡೆ ಓಪನ್ ಆಗಿಬಿಟ್ಟಿದೆ ಪಾಪ. ಅಂದರೆ ಬ್ಲಡ್ ಬರ್ತಾ ಇದೆ, ಗುದ್ದುಬಿಟ್ಟಿದ್ದಾನೆ. ಅವನು ನಿದ್ದೆಗಣ್ಣಲ್ಲಿದ್ದಾನೆ, ಇವನು ಯಾವ ಥರ ಬಂದನೋ ಅಲ್ಲ ರೈಟ್ ತೊಗೊಂಡೋ ಗೊತ್ತಿಲ್ಲ. ಇಬ್ಬರಲ್ಲಿ ಯಾರು ತಪ್ಪು? ಈಗ ನನ್ನ ತಮ್ಮ ಒಳ್ಳೆಯವನು, ತಪ್ಪು ನನ್ನ ತಮ್ಮಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಸಿಚುವೇಶನ್ನು ಟಚ್ ಆಗೋಯ್ತು ಗಾಡಿ. ಇವನು ಫುಲ್ಲು ವೈಬ್ರೇಷನ್ ಆಗೋಯ್ತು. 5 ಗಂಟೆ ರಾತ್ರಿ ಆಗಿರೋದ್ರಿಂದ ಎಲ್ಲ ಬಸ್ ಸ್ಟಾಪ್ಗಳ ಹತ್ರ ಜನ ನಿಂತಿರ್ತಾರೆ ಬಸ್ಗಳಿಗೆ ಹೋಗೋಕ್ಕೆ ಅಂತ. ಎಲ್ಲ ಓಡ್ ಬಂದು ಮುತ್ಕೊಂಡ್ಬಿಟ್ರು. ನನಗೆ ಭಯ ಆಗೋಯ್ತು. ಇಮ್ಮಿಡಿಯೇಟಾಗಿ ಅವನ್ನ ಆ ಡ್ರೈವಿಂಗ್ ಸೀಟಿಂದ ಎತ್ತಿ ಈ ಕಡೆ ಕೂರಿಸ್ಬಿಟ್ಟು ನಾನು ಕೂತ್ಕೊಬಿಟ್ಟೆ ಅಲ್ಲಿ. ಯಾಕಂದರೆ ನಾನು ಸ್ವಲ್ಪ
ಸ್ಟ್ರೆಂತಾಗೂ ಇದ್ದೀನಿ, ಜೊತೆಗೆ ನಾನು ವೆಹಿಕಲ್ ನಾನು ಓಡಿಸ್ತಾ ಇದ್ದೆ ಅಂದ್ರೂ ನಂಬ್ತಾರೆ ಜನ. ಅವನು ಡ್ರೈವಿಂಗ್ ಲೈಸೆನ್ಸು ಎಲ್ಲ ಇತ್ತು, ಬಟ್ ಅವ್ನು ಸಿಕ್ಕಾಬಟ್ಟೆ ವೈಬ್ರೇಷನ್ನು, ಭಯ ಆಗಿಬಿಟ್ಟಿತ್ತು ಅವನಿಗೆ. ಅಲ್ಲಿ ಕೂತ್ಕೊಂಡೆ, ಬಟ್ ಅಲ್ಲಿ ಗಾಡಿ ಟಚ್ ಮಾಡಿದವನಿಗೂ ಅರ್ಥ ಆಗಿತ್ತು ನಂದು ತಪ್ಪಿದೆ, ನಾನು ಸ್ಪೀಡಾಗಿ ಬಂದೆ, ನಿದ್ದೆಗಣ್ಣಲ್ಲಿದ್ದೆ ಅನ್ನೋದು ಅವನಿಗೂ ಅರ್ಥ ಆಗಿತ್ತು. ಬಟ್ ಅಲ್ಲೇ ಸಾಲ್ವ್ ಆಯಿತು ಪ್ರಾಬ್ಲಮ್. ಅವ್ರ ಹಾಸ್ಪಿಟ್ಲಿಗೆ ಅವ್ರು ಹೋಗಿ ತೋರಿಸ್ಕೊಳ್ಳೋ ತುಂಬ ಡ್ಯಾಮೇಜ್ ಏನಾಗಿರಲಿಲ್ಲ, ಸ್ವಲ್ಪ ಏಟಾಗಿತ್ತು. ನಾವು ಹಾಸ್ಪಿಟ್ಲಿಗೆ ಹೋಗಿ ನಾವು ತೋರಿಸ್ಕೋತೀವಿ ಸರ್ ಅಂತೇಳ್ಬಿಟ್ಟು ನಾವು ಅದಕ್ಕೆಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ದಿವಸ ಸರ್, ಮನೆಗೆ ಬಂದಿದ್ದ ದಿವಸ ಅವನಿಗೆ ಮೂಡಪ್ ಆಗಿದ್ದು, ಅವತ್ತಿಂದ ಆಚೆಗೆ ಅವ್ನ ಲೈಫಲ್ಲೇ ಎದೊಳ್ಳಿಲ್ಲ. ಅಂದರೆ ಅವ್ರು ಮೆಂಟಲಿ ಏನೂ ಆಗಿಲ್ಲ, ಮೌನವಾಗಿರ್ತಿದ್ದ, ಕೂತ್ಕೊಳ್ತಾ ಇದ್ದ. ಯಾಕೆ ಹಿಂಗೆ ಕೂತಿದ್ದಾನೆ, ನಾವು ಬಿಡು ಟಚ್ ಆಯ್ತಲ್ಲ ಗಾಡಿ, ಏನೋ ಬೇಜಾರಾಗಿರುತ್ತೆ 1-2 ದಿನ. ಅಂದರೆ ಯಾರನ್ನು ಸಾಯಿಸೋ ಉದ್ದೇಶ ಇರಲ್ಲ, ಯಾವುದೋ ಗಾಡಿ ಗುದ್ದಬೇಕು ಅನ್ನೋ ಯಾವ ಭಾವನೆಯಲ್ಲಿ ಯಾರೂ ಇರಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಆಗ್ಬಿಡುತ್ತೆ ಆ ಸಿಚುವೇಶನ್ಸು. ಆವಾಗ ಸಡನ್ನಾಗಿ ಅವನು ಅದನ್ನು ತೊಗೊಂಬಿಟ್ಟ ಅನಿಸುತ್ತೆ, ನಾನೇ ಗುದ್ದುಬಿಟ್ಟೆ, ಅವ್ರಿಗೆ ಏಟಾಗೋಯ್ತು ಅನ್ನೋದನ್ನ ಏನೋ ತೊಗೊಬಿಟ್ಟ ಅನಿಸುತ್ತೆ. ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟ ಅವನು. ಡಿಪ್ರೆಷನ್ಗೆ ಹೋದಾಗ 1-2 ದಿನ ಸುಮ್ಮನಾದ್ವಿ. 3ನೇ ದಿನಕ್ಕೆ ಜ್ವರ ಬಂತು. 4ನೇ ದಿನಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕ್ಸೋದು, ಬಿಡೋ ಏನೋ ಎದ್ರುಕೊಂಡಿರ್ತಾನೆ. ನಮ್ಮ ಮನೇಲೂ ಅಂತರ ಕಟ್ಟೋದು, ದೇವ್ರಿಗೆ ಹರಕೆ ಕಟ್ಟೋದು, ಇದೇ ಆಗೋಯ್ತು ಇರುತ್ತೆ. 5ನೇ ದಿನ ಆಯಿತು, ಯಾವುದೋ ದೇವಸ್ಥಾನಕ್ಕೆ ಹೋಗಿ ತಡೆ ಓಡಿಸೋದು. ನಾವೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿರೋದ್ರಿಂದ ದೇವರು, ದಿಂಡ್ರು, ಭಯ, ಭಕ್ತಿ, ಗುದ್ದಿರೋದ್ರಿಂದ ಎದುರಿರ್ತಾನೆ ಅಥವಾ ಏನೋ ಒಂದು ಆಗಿರುತ್ತೇನೋ ಆ ಒಂದು ಇಂಟೆನ್ಷನಲ್ಲೇ ಒಂದು ಮೂಢನಂಬಿಕೆ ಅನ್ನೋದು ಏನಿದೆ ಅದರಲ್ಲೇ ನಾವು ಮುಳುಗೋಗ್ಬಿಟ್ವಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಅಂತರ ಹಾಕ್ಸೋದು, ತಡೆ ಓಡಿಸೋದು, ಪೂಜೆ ಮಾಡಿಸೋದು, ಪುನಸ್ಕಾರ, ಅವ್ರಿಗೆ ಏನು ಹೇಳ್ತಾರೆ ಎಲ್ಲ ಮಾಡೋದು. ಇವನು ಬರ್ತಾ 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 ಟೋಟಲಾಗಿ ಊಟ ಬಿಟ್ಬಿಟ್ಟ. ಅವಾಗ ಅಲ್ಲಿವರೆಗೂ ನಾವು ಲೇಸಿಯಾಗೇ ಇದ್ವಿ ಸರ್. ನಾವೇನು ಅಂತರ ತುಂಬ ಸೀರಿಯಸ್ ಆಗಿ ಅವನ್ನ ತೊಗೊಂಡಿರಲಿಲ್ಲ, ಬಿಡು ಏನೋ ಹೆದರ್ಕೊಂಡಿದ್ದಾನೆ. ಆಮೇಲೆ ಏನಾಯಿತು, ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ. ಅಲ್ಲೊಂದು 2 ದಿನ ಇರ್ತಾ ಇದ್ದ, ಅಲ್ಲೂ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ವಿ. ಮತ್ತೆ ಕರ್ಕೊಂಬಂದ್ವಿ. ಮತ್ತೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹೇಳೋರು 15 ದಿವಸ ಇವನು ಇಲ್ಲೇ ಇರಬೇಕು, ಈ ಬೆಳಗ್ಗೆ ಈ ಪೂಜೆ ಮಾಡಬೇಕು, ಬೆಳಗ್ಗೆ ಆ ಪೂಜೆ ಮಾಡಬೇಕು. ಆಯಿತು ಸರ್, ಮಾಡೋಣ, ಆ ಪೂಜೆನೂ ಮಾಡೋಣ. ಆ ಪೂಜೆನೂ ಮಾಡ್ತಾಯಿದ್ವಿ. ಮತ್ತು ಮನೆಗೆ ಕರ್ಕೊಂಡು ಬರ್ತಾಯಿದ್ವಿ. ಮನೆಗೆ ಕರ್ಕೊಂಬಂದು ಏನೇನು ಪೂಜೆಗಳು ಬೇಕು ಎಲ್ಲ ಮಾಡಿಸ್ತಾಯಿದ್ವಿ. ಏನು ಪೂಜೆ ಮಾಡಿದ್ರು ಅವನ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ. ಯಾಕೆ ಬದಲಾಗಲಿಲ್ಲ, ಏನಾಯಿತು ಅವನಿಗೆ ಏನೂ ಗೊತ್ತಿಲ್ಲ ಸರ್. ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಟ್ಟ ಅಂದರೆ ಸ್ಕಲಿಟನ್ ಆಗ್ಬಿಟ್ಟ. ಅಯ್ಯೋ, ಮೂಳೆ ಎಲ್ಲ ಬಿಟ್ಕೊಂಡು, ಮೂಳೆ ಬಿಟ್ಟರೆ ಏನೂ ಇಲ್ಲ ಸರ್. ಎಂಥ ಒಂದು ಸ್ಥಿತಿ ಅಂದರೆ ನಮ್ಮದು. ನಮ್ಮ ತಂದೆಯವರು ಸಾಲ ಮಾಡಿ ಆ ಪೂಜೆ ಮಾಡಿಸ್ತವ್ರೆ, ಈ ಪೂಜೆ ಮಾಡಿಸ್ತವ್ರೆ, ಆ ಹೋಮ ಮಾಡಿಸ್ತವ್ರೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನೇನು ಖರ್ಚು ಮಾಡೋ ಸ್ಥಿತಿಲಿ ನಾನು ಇರಲಿಲ್ಲ. ನಾನು ಬರೀ ದುಡ್ದಿದ್ದೆಲ್ಲ ಓಡಾಟ, ಫ್ರೆಂಡ್ಸು, ಕಾರು, EMI, ಮತ್ತೊಂದು ಮಗದೊಂದು, ಇದೇ ನನ್ನ ಲೈಫ್ ಆಗೋಗಿತ್ತು. ಫ್ಯಾಮಿಲಿ ಬಗ್ಗೆ ಅಷ್ಟು ಕನ್ಸರ್ನ್ ಇರಲಿಲ್ಲ ನನಗೆ. ಎಲ್ಲ ಅಪ್ಪನೇ ಮಾಡ್ತಾಯಿದ್ರು, ಖರ್ಚು ಮಾಡ್ತಾಯಿದ್ರು, ಏನೇನೋ ಖರ್ಚು ಮಾಡಿದ್ರು. ಕೊನೆಯದಾಗಿ ರಾಜೀವ್ ಗಾಂಧಿ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕಾಯ್ತು. ಕರ್ಕೊಂಡೋದಾಗ ಕಣ್ಣು ಮುಂದೆನೇ ಆಪ್ರೇಷನ್ ಮಾಡಿಬಿಟ್ರು ಸರ್. ಒಂದು ಬೆನ್ನಿಂದಗಡೆಯಿಂದ ಪೈಪ್ ಹಾಕೋ ಥರ ಎಲ್ಲ ಮಾಡಿಬಿಟ್ರು. ಆ ಸಿಚುವೇಶನ್ ಎಲ್ಲ ನೋಡಿದಾಗ ನಂಗೆ ತುಂಬ ಬೇಜಾರಾಗೋಯ್ತು. ಏನಿದು ಲೈಫು, ಇಷ್ಟು ಕ್ರೂರವಾಗಿದ್ದೀವಿ ನಾವು. ಆವಾಗ ನನಗೆ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಮನವರಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಲೈಫಲ್ಲಿ ತಪ್ಪು ಮಾಡ್ತಾಯಿದ್ದೀನಿ. ನಮ್ಮಪ್ಪ ಎಷ್ಟೊಂದು ಕಷ್ಟಪಡ್ತಾವ್ರೆ ದುಡ್ಡುಗೋಸ್ಕರ, ಎಲ್ಲರ ಹತ್ರ ಹೋಗಿ ಕೇಳ್ತಾವ್ರೆ. 5 ರೂಪಾಯಿ, 10,000 ರೂಪಾಯಿ ಕೊಡಿ, 5,000 ರೂಪಾಯಿ ಕೊಡಿ, 2,000 ಕೊಡಿ ಅನ್ನೋ ಲೆವೆಲಿಗೆ ನಾವು ಬಂದು ತಲುಪಿಟ್ಟಿದ್ದೀವಿ. ಎಷ್ಟೋ ದುಡ್ಡನ್ನ ದುಡ್ದೆ ನಾನು, ಎಷ್ಟು ದುಡ್ಡನ್ನ ಫ್ರೆಂಡ್ಸಿಗೆ ಖಾಲಿ ಮಾಡಿದೆ, ಪಾರ್ಟಿ ಮಾಡಿದೆ, ಊರೂರು ಸುತ್ತದೆ. ಆದರೆ ಕೊನೆಗಾಲದಲ್ಲಿ ನನ್ನ ತಮ್ಮನ ಉಳಿಸ್ಕೊಳ್ಳೋಕ್ಕೆ, ನಮ್ಮ ಅಪ್ಪ ಅಮ್ಮನ ಕಷ್ಟಕ್ಕೆ ನನ್ನ ಕೈಲಿ ಆಗೋಕ್ಕಾಗ್ತಿಲ್ವಲ್ಲ. ಇಂಥ ಒಂದು ಸಿಚುವೇಶನಿಗೆ ಬಂದಾಗ ನಮ್ಮ ತಮ್ಮ ರಾಜೀವ್ ಗಾಂಧಿ ಹಾಸ್ಪಿಟಲಲ್ಲಿ ಫೈನಲಾಗಿ ಗೊತ್ತಾಯಿತು ಅವನಿಗೆ TB ಕಾಯಿಲೆ ಇದೆ ಅಂತ. ಅದು ಯಾವ ಮಟ್ಟಕ್ಕೆ ತಲುಪಿಬಿಡ್ತು ಅಂದರೆ ಇನ್ನೇನು ಉಳಿದೇ ಇಲ್ಲ ಸರ್, ಎಲ್ಲ ಒಳಕೊಳ್ತೈತಿದೆಲ್ಲ. ಬರೀ ಸ್ಕಲಿಟನ್ ಮಾತ್ರನೇ ಒಂದು ದೇಹದಲ್ಲಿ ಉಳಿದಿರೋವಂಥದ್ದು. ಫೈನಲಾಗಿ ಡಾಕ್ಟ್ರ್ ಹೇಳಿದ್ರು, ಯೋಗೀಶ್ ನಮ್ಮ ತಂದೆಯವ್ರಿಗೆ, ಇವನು ಉಳಿಯಲ್ಲಪ್ಪ, ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸು ಅವರು ಇವರಿದ್ರೆ ಹೇಳ್ಬಿಡಿ ಹಂಗೆ ಅಂತ. ಆದರೆ ಒಂದು ಆಪ್ಷನ್ ಕೊಟ್ಟರು ನನಗೆ ಅವರು, ಯೋಗೀಶ್ ಅವರೇ, ಈ ಹುಡುಗನಿಗೆ TB ಕಾಯಿಲೆಗೆ ಭವಿಷ್ಯ ಇದು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ ನನಗೆ, ಡಾಕ್ಟ್ರ್ ಸಜೆಷನ್ಸ್ ಹೇಳಿದ್ದು, ಇವನಿಗೆ ಬೇಡ ಅನಿಸುತ್ತೆ ವಿಷಯ ಹೇಳೋದು, ಇಂಥದ್ದೊಂದು ಐಟಮ್ನ ತಿನ್ಸಿದ್ರೆ ಅವ್ನು ಬದುಕ್ತಾನೆ ಅಂತ. ಆದರೆ ಅವ್ನು ತಿನ್ನೋಕೆ ಒಪ್ಕೊಳ್ಳಿಲ್ಲ. ಆದರೆ ಅವ್ನು ಸಾಯೋವಾಗ ಒಂದು ಮಾತು ಹೇಳ್ದ, ನಾನು ತಲೆದಿಮ್ ಕೆಳಗಡೆ ದುಡ್ಡಿಟ್ಟಿದ್ದೀನಿ, ಅದ್ರ ಕೆಳಗಡೆ ಒಂದು ಮೊಬೈಲ್ ಇದೆ, ಅದನ್ನು ಅಪ್ಪ ಅಮ್ಮಂಗೆ ಕೊಡಬೇಕಂತ. ಅಂದರೆ ಅವ್ನು ದುಡ್ದಿದ್ದ ದುಡ್ಡೆಲ್ಲ ಅವನು ಯಾರು ಎತ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಆ ತಲೆದಿಮ್ ಕೆಳಗಡೆ ಅಜ್ಜಿದಿರು ಇಟ್ಟಂಗೆ ಎಲ್ಲ ಮಡಚಿ ಇಟ್ಟಿದ್ದ. ನಮ್ಮ ತಂದೆಯವರು ನನಗೆ ನೆನಪಿದೆ, ಅವ್ನ ಫೋಟೋ ಹಿಂದೆಗಡೆ ಅವ್ನ ಮೊಬೈಲು, ಅವ್ನ ಸಿಮ್ ಕಾರ್ಡು ಇವತ್ತಿಗೂ ಇಟ್ಕೊಂಡಿದ್ದಾರೆ. ಅಂದರೆ
ಅವಾಗ ಅನ್ನಿಸ್ತು ಸಂಬಂಧಿಕರಿಗೆಲ್ಲ ಫೋನ್ ಮಾಡಿದ್ವಿ, ಯಾರೂ ಬರ್ತಾಯಿಲ್ಲ. ಕೆಲವ್ರು ಹೇಳ್ತಾರೆ ವೀಡಿಯೋ ಕಾಲ್ ಮಾಡಿ ನೋಡ್ತೀವಿ, ಆ ವೇಳೆಗೆ ವೀಡಿಯೋ ಕಾಲ್ ಮಾಡಿ ನೋಡ್ತೀವಿ, ಅವ್ನು ಹೆಂಗಿದ್ದಾನೆ ವೀಡಿಯೋ ಕಾಲಲ್ಲೇ ನೋಡ್ತೀವಿ ನಾವು, ಅಲ್ಲಿಗೆ ಬಂದರೆ ನಮಗಾಗ್ಬಿಡುತ್ತೆ TB ಕಾಯಿಲೆ ಅಂತ. ಆಯಿತು, ಕೊನೆದಾಗ ಅವ್ನು ರಾತ್ರಿ ಒಂದು 8 ಗಂಟೆಗೆ ಕೂಡ ಹೋದ. ತೀರೋದ್ಮೇಲೆ ನಮ್ಮಪ್ಪ ಗುಳೋ ಅಂತ ಅಳ್ತಿದ್ದಾರೆ. ನಮ್ಮಪ್ಪ ಹತ್ರ ದುಡ್ಡಿಲ್ಲ, ಟಿಶ್ಯೂ ಕೊಡಿ. ಇರಲಿ ನಮ್ಮಮ್ಮ ಹತ್ರ ದುಡ್ಡಿಲ್ಲ. ನನ್ನ ಫ್ರೆಂಡು ಲೋಕೇಶ್ ಅಂತ, ಅವನು ತುಂಬ ಆತ್ಮೀಯ, ಒಂದೇ ತಟ್ಟಲ್ಲಿ ಅನ್ನ ತಿಂತಿದ್ವಿ. ಟ್ಯಾಕ್ಸಿ ಓಡಿಸ್ತಾ ಇದ್ದ. ಅವನಿಗೆ ಫೋನ್ ಮಾಡಿದೆ, ಮಗ ಬಾರೋ ಇಲ್ಲಿ. ಬಂದ. ಮಗ ದುಡ್ಡಿಲ್ಲ, ಆಂಬುಲೆನ್ಸಿಗೂ ದುಡ್ಡಿಲ್ಲ ನಮ್ಮ ಹತ್ರ, ಇರ್ಬರೋದು ಅಪ್ಪ ಎಲ್ಲ ಸಾಲ ಮಾಡಿಬಿಟ್ಟವ್ರೆ. ಊರಲ್ಲಿ ಫೋನ್ ಮಾಡಿದ್ವಿ, ಅಣ್ಣ ನಮ್ಮ ತಮ್ಮ ತೀರೋಗೋನೆ ಮಲ್ಗಗೆ, ಅಂದರೆ ಒಂದು ಊರಲ್ಲಿ ನಾವಿದ್ವಿ. ಆ ಊರ ಹೆಸ್ರು ಬಳಸೋಕ್ಕೆ ಇಷ್ಟಪಡಲ್ಲ, ಯಾಕೆ ಅಂದರೆ ಆ ಊರಿಗೆ ಕೆಟ್ಟ ಹೆಸ್ರು ಬರಬಾರ್ದು. ಆ ಊರಿಗೆ ಕೇಳಿದ್ವಿ ಫೋನ್ ಮಾಡಿ, ದೊಡ್ಡ ಮನುಷ್ಯರು ಅಂತ ಇದ್ದರು ಅವ್ರಿಗೆ, ಅಣ್ಣ ನಮ್ಮ ತಮ್ಮ ತೀರೋಗೋನೆ, ಸ್ಮಶಾನದಲ್ಲೋ ಇಲ್ಲ ಅಲ್ಲಿ ಕೆರೆ ಇದೆಯಲ್ಲ ಅಲ್ಲೆಲ್ಲಾದರೂ ಮಣ್ಣು ಮಾಡೋದಕ್ಕೆ ಒಂಚೂರು ಅವಕಾಶ ಮಾಡಿಕೊಡಿ ಅಂತ. ಯಾವುದೇ ಕಾರಣಕ್ಕೂ ಊರೊಳಗೆ ತರಬೇಡಪ್ಪ, TB ಕಾಯಿಲೆ ಬಂದಿದೆ, ಇಡೀ ಊರಿಗೆ ಬರುತ್ತೆ, ಏನಾದರೂ ಮಾಡ್ಕೊಳ್ಳಿ, ಇಲ್ಲಿ ಊರೊಳಗೆ ತರಬೇಡಿ ಅಂತ ಅಂದ್ಬಿಟ್ರು. ಆಮೇಲೆ ಬೇರೆ ಆಪ್ಷನ್ ಇಲ್ಲ, ಆಂಬುಲೆನ್ಸಿಗೆ ದುಡ್ಡಿಲ್ಲ. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಕರೆದ್ವಿ, ಅವ್ನು ಬಂದು ನೋಡ್ದ ಎಲ್ಲ, ಅವನು ಹುಡುಕ್ದ. ಒಂದು 1800 ರೂಪಾಯಿ ಇದೆ ಯೋಗಿ ನನ್ನ ಹತ್ರ. ಲೋಕೇಶ್ ಅಂತ ನನ್ನ ಸ್ನೇಹಿತ, ಹೃದಯ ಸ್ನೇಹಿತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂತ ಕಷ್ಟ ಸಂದರ್ಭಗಳಲ್ಲಾದವರು. ಅವಾಗೇನೋ ಆಂಬುಲೆನ್ಸ್ಗೆ ಒಂದು 800 ರೂಪಾಯಿ 1000 ರೂಪಾಯಿ ಕೊಟ್ಟಿರಬೇಕು ಬರ್ನಿಂಗ್ ಸೆಂಟ್ರ್ವರೆಗೂ ಬರೋಕ್ಕೆ. ಒಂದು 800 ರೂಪಾಯಿ ಉಳಿದಿತ್ತು. ಆ 800 ರೂಪಾಯಲ್ಲಿ ಮಡಕೆ ಕುಡಿಕೆ ಆಮೇಲೆ ಪೂಜೆ ಸಾಮಾನು, ಹೂವು ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಯಾಕೆ ಹೂವು, ಏನಕ್ಕೆ ಹೂಗೂ ನನಗೂ ಭಾಳ ನಂಟಿದೆ, ಆ ಹೂದು ಕತೆ ಹೇಳ್ತೀನಿ. ಆಮೇಲೆ ಅವನು ನನ್ನ ಹತ್ರ ಇರೋದೇ 800 ರೂಪಾಯಿ. ಮಗ ಆಯಿತು, ಹೋಗಿ ಮಾರ್ಕೆಟ್ಗೆ ಹೋಗು, ಮಡಕೆ ಕುಡಿಕೆ ಎಲ್ಲ ತಂದ್ಬಿಡು, ಅಪ್ಪ ಹತ್ರ ದುಡ್ಡಿಲ್ಲ ಅಂತ. ಸರಿ, ಬರ್ನಿಂಗ್ ಸೆಂಟ್ರ್ ಹತ್ರ ಹೋದ್ವಿ ನಾವು. ಬರ್ನಿಂಗ್ ಸೆಂಟ್ರ್ ಹತ್ರ ಒಂದು 30 ಜನ, ಒಂದು 25 ಜನ ಸಂಬಂಧಿಕರುಗಳು, ಎಲ್ಲ 2 ಕಿಲೋಮೀಟ್ರು, 400-500 ಮೀಟ್ರು, ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಯಾರು ಹತ್ರಕ್ಕೆ ಬರೋಕ್ಕೆ ರೆಡಿ ಇಲ್ಲ, ಭಯ ಅವ್ರಿಗೆ, ನಮಗೆಲ್ಲ ಆಗ್ಬಿಡುತ್ತೋ ಅಂತ. ಯಾರೂ ಒಂದು ಮೊಳ ಹೂವು ತಂದಿಲ್ಲ, ಆಯಿತಾ. ಆಮೇಲೆ ನಮ್ಮಮ್ಮ ಫುಲ್ ಅಳ್ತಾಯಿದ್ರು. ಸಡನ್ನಾಗಿ ಬಂದರು ನನ್ನ ಹತ್ರ, ನಿನ್ನ ಯೋಗ್ಯತೆಗೆ ನಿನ್ನ ತಮ್ಮನ ಮೇಲೆ ಒಂದು ಮೊಳ ಹೂವು ಹಾಕೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ ಅಂದ್ಬಿಟ್ರು. ಅಲ್ಲೇ ಅವತ್ತು ನಾನು ಸತ್ತೋದೆ ಅನಿಸ್ತು ನನಗೆ. ನನ್ನಲ್ಲಿರುವ ದುರಹಂಕಾರ, ನಂದು ಫಂಕ್ಷನ್ನು, ಪಾರ್ಟಿ, ಖರ್ಚು ಮಾಡ್ತಿದ್ದು ಎಲ್ಲ ಸತ್ತೋಯ್ತು ಅವತ್ತು ನನಗೆ. ನಮ್ಮಮ್ಮ ಹೇಳಿದ ಆ ಒಂದು ಮಾತು ನನ್ನನ್ನು ಕಂಪ್ಲೀಟಾಗಿ ಸಾಯಿಸ್ಬಿಡ್ತು ನನ್ನನ್ನು. ಸೊ ಎಂಥ ಮಾತು ಹೇಳ್ಬಿಟ್ರು, ನನಗೊಂದು ಮೊಳ ಹೂವು ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅಂದ್ಬಿಟ್ರಲ್ಲ. ಕೊನೆದೇವ್ ನೀವು ನಂಬಲ್ಲ, ಅವನ ಮೈ ಮೇಲೆ ಒಂದು ಮೊಳ ಹೂವು ಕೂಡ ನಾವು ಹಾಕಿಲ್ಲ. ದುಡ್ಡಿಲ್ಲ, ಯಾರೂ ತಂದೂ ಇಲ್ಲ, ಅಯ್ಯೋ ನನ್ನ ಹತ್ರನೂ ಇಲ್ಲ. ಇದ್ದಿದ್ದು 1800 ರೂಪಾಯಿ ಖಾಲಿ ಆಯಿತು. ಅದು ಫ್ರೆಂಡ್ ಕೊಟ್ಟಿದ್ದು. ಹೋದ್ವಿ, ಅವನದು ಬಾಡಿನ ಬರ್ನೇನೋ ಮಾಡಿಬಿಟ್ವಿ. ಅವ್ನು ಬರ್ನಾಗಿರ್ಬೋದು, ಲೈಫಲ್ಲಿ ನಮ್ಮ ಜೊತೆ ಶಾಶ್ವತವಾಗಿ ಉಳಿದಿದ್ದಾನೆ. ಅವತ್ತಿಂದ ನಾನು ತುಂಬ ಲೈಫಲ್ಲಿ ಚೇಂಜ್ ಮಾಡಿಕೊಂಡೆ ನನ್ನ ಲೈಫ್ನ. ನಾನು ಏನಾದರೂ ಮಾಡಿದ್ರೆ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು. ಈ ಥರ ಎಷ್ಟೋ ಜನ ನರಳ್ತಿರ್ತಾರೆ, ಅಂಥವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ಆಸ್ಪತ್ರೆಗಳಿಗೆ ಹೋಗಿ ಎಷ್ಟೋ ಸಾವಿರ ದುಡ್ಡು ಕೊಡ್ತೀನಿ ನಾನು, ಎಷ್ಟೋ ಬಂದಿದ್ದೆಲ್ಲ ಹಂಚ್ಬಿಡ್ತೀನಿ ಸರ್. ನಾನು ನನ್ನ ಬಗ್ಗೆ ಇನ್ನೂ ಸತ್ಯ ಗೊತ್ತಿಲ್ಲ ಜನಕ್ಕೆ. ನಾನು ಆಸ್ಪತ್ರೆಗೆ ಹೋಗಿ ನಾನು ಎಷ್ಟು ಕೊಡೋ ಕೊಟ್ಬಿಡ್ತೀನಿ ಅವ್ರಿಗೆ, ಹುಷಾರಾಗಲಿ ಅಂತ. ಎಷ್ಟೋ ಜನದ ಬರ್ತಡೇಗಳಾದರೆ ಇಷ್ಟಿಡ್ದಪ್ಪ ಹಾರ ಹಾಕ್ತೀನಿ ನಾನು ಬೇರೆಯವ್ರ ಬರ್ತಡೇಗೆ. ಯಾಕೆ ಅಂದರೆ ಅಲ್ಲಿ ನನ್ನ ತಮ್ಮನ್ನ ಕಾಣ್ತೀನಿ. ದೇವ್ರಿಗೆ ಮೈ ತುಂಬ ಹೂವು ಹಾಕ್ತೀನಿ. ಪೂಜೆ ಪುನಸ್ಕಾರ ಅಂದರೆ ಹೂವು ಹಾಕಿರ್ತೀನಿ. ಅದು ಕೆಲವ್ರು ಅನ್ಕೋತಾರೆ ಆಡಂಬರ, ದುಡ್ಡು ಜಾಸ್ತಿ ಇದೆ. ಅವತ್ತು ನನ್ನ ತಮ್ಮನ ಶವದ ಮೇಲೆ ಹೂವು ಹಾಕ್ಲಿಕ್ಕೆ ನನಗೆ ಆಗಲಿಲ್ವಲ್ಲ ಅನ್ನೋದನ್ನು ನೀವು ಹೀಗೆ ನೋಡ್ತೀರಾ? ಖಂಡಿತ. ನಾನು ಎಲ್ಲದರಲ್ಲೂ ತಮ್ಮನ್ನು ನೋಡ್ತೀನಿ. ಕೆಲವೊಂದು ನನಗೆ ಖುಷಿ ಆದಾಗ ನಾನು ತಮ್ಮನ್ನು ನೋಡ್ತೀನಿ ಸರ್. ನಾನು ಯಾರಿಗಾರು ಒಬ್ರಿಗೊಂದು ಹಾರ ಹಾಕ್ತಾಯಿದ್ದೀನ, ಒಂದು ಸನ್ಮಾನ ಮಾಡ್ತೀನಿ, ನಾನು ತಮ್ಮನ್ನು ನೋಡ್ತೀನಿ ಅಲ್ಲಿ. ಅಂದರೆ ಅವ್ರ ವಯಸ್ಸಲ್ಲಿ ದೊಡ್ಡವ್ರು ಇರ್ಬೋದು, ಅವ್ರಿಗೆ ಆ ಗೌರವ ಇದ್ದೇ ಇರುತ್ತೆ. ಬಟ್ ನಾನು ಅವರಲ್ಲೂ ನನ್ನ ತಮ್ಮ ಅವ್ರ ಜೊತೆ ಇದ್ದಾನೆ ಅನ್ನೋ ಥರ ನಾನು ಅವ್ರನ್ನ ಫೀಲ್ ಮಾಡ್ತೀನಿ. ಅವತ್ತು ಅವ್ರಿಗೆ ಆಗದೆ ಇರೋದನ್ನ ಎಲ್ಲೋ ನನಗೆ ಗೌರವ ಕೊಡ್ತಾಯಿದ್ದೀನಿ, ನನ್ನ ತಮ್ಮನಿಗೋ ನಮ್ಮ ಅಣ್ಣಂಗೋ ಗೌರವ ಕೊಡ್ತಾಯಿದ್ದೀನಿ ಅನ್ನೋ ಭಾವನೆ ನನ್ನಲ್ಲಿ ಬಂದ್ಬಿಡತ್ತೆ. ಅವತ್ತು ಅನ್ನಿಸ್ತಾ ನಾನು ಏನೇನು ಕಳೆದುಬಿಟ್ಟೆ, ಎಲ್ಲೆಲ್ಲೋ ಖರ್ಚು ಮಾಡಿಬಿಟ್ಟೆ, ಬೇಡದೇ ಇರೋದಕ್ಕೆಲ್ಲ ಬಳಸ್ಬಿಟ್ಟೆ. ಇವತ್ತು ನನ್ನ ತಮ್ಮನಿಗೆ ಒಂದು ಹೂನಾರ ಹಾಕ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ವಲ್ಲ ಅಂದಾಗ ಆನಂತರ ಮಾಡಿಕೊಂಡು ಬದಲಾವಣೆಗಳೇನು ನೀವು? ತುಂಬ ಮಾಡಿಕೊಂಡೆ ಸರ್. ನನ್ನಲ್ಲಿದ್ದಂಥ ಹಮ್ಮು, ದುರಹಂಕಾರ, ನಂದು, ನನ್ನಿಂದನೇ ಎಲ್ಲ ಸಾಯಿಸ್ಬಿಟ್ಟೆ ನಾನು.
ಎಲ್ಲವನ್ನೂ ಸಹಿಸ್ಬಿಟ್ಟೆ ನಾನು ಇವತ್ತಿಗೂ ನಾನು ಈ ಥರ ಇದ್ದೀನಿ ಅಂದರೆ ಯಾರೂ ನಂಬಕ್ಕೆ ರೆಡಿ ಇಲ್ಲ ಸರ್. ನಾನು ಯಾರಾದರೂ ಮಾತಾಡಿದ್ರೆ ಅದಕ್ಕೆ ರಿಪೀಟ್ ಕೊಡದೆ ಬರೋ ಮಗನೇ ಅಲ್ಲ ನಾನು. ಅವ್ನು ಒಂದು ಹೊಡೆದ್ರೆ ನಾನು 2 ಹೊಡೆದು ಬರೋವನೇ, ಅಷ್ಟು ಕೋಪಿಷ್ಟ ನಾನು. ಇವತ್ತು ನನ್ನಲ್ಲಿರುವಂಥ ಮಗು ಗುಣ ಮತ್ತಲ್ಲಿ ಯಾರಾದ್ರು ಬೈದರೆ ಸುಮ್ಮನೆ ಹೋಗ್ಬಿಡ್ತೀನಿ ನಾನು. ಯಾರಾದರೂ ತೂ ಅಂದರೆ ಆಯಿತು ಒಳ್ಳೆಯದಾಗಲಿ. ಶಾಲೆಯಲ್ಲಿ ಕಲ್ತಿದ್ದಕ್ಕಿಂತ ಸಾವಿನಿಂದ ಕಲ್ತಿದ್ದೇ ಜಾಸ್ತಿ ಅಲ್ಲ? ನನಗೆ ಪುಸ್ತಕದಲ್ಲಿ ಕಲ್ತಿರೋದು ಕಮ್ಮಿ ಆದರೂ ಜೀವನ ಕಲಿಸಿರೋದು ತುಂಬ ಇದೆ ಸರ್. ತಮ್ಮನ ಸಾವು ಅದರಲ್ಲಿ ಬಹಳ ದೊಡ್ಡ ಪಾಠ ಇದೆ. ಆಮೇಲೆ ನನಗೆ ಅನ್ನಿಸ್ತು, ನಮ್ಮ ತಂದೆ ತಾಯಿಗೆ ನಾನು ಎಷ್ಟೋ ನೋವು ಕೊಟ್ಟಿದ್ದೀನಿ, ಎಷ್ಟೋ ಅಯ್ಯೋ ಅನ್ಸ್ಕೊಂಡಿದ್ದೀನಿ. ಅವ್ರು ದುಡ್ದಿದ್ದ ದುಡ್ಡನ್ನು ಎಷ್ಟೋ ಪೋಲ್ ಮಾಡಿದ್ದೀನಿ. ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ಎಷ್ಟೋ ಸತಿ ಕಳ್ಕೊಂಡಿದ್ದೀನಿ. ಅವ್ರ ದುಡ್ಡನ್ನು ಎಷ್ಟೋ ಸತಿ ದುರುಪಯೋಗ ಕೂಡ ಮಾಡ್ಕೊಂಡಿದ್ದೀನಿ. ಸುಳ್ಳು ಹೇಳ್ತಾ ಇದ್ದೆ, ಅಲ್ಲಿ ಲೋನ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, ಆ ದುಡ್ಡಲ್ಲಿ ನಾನು ಹೋಗಿ ಪಾರ್ಟಿ ಮಾಡ್ತಾಯಿದ್ದೆ, ಫ್ರೆಂಡ್ಸ್ನ ಕರ್ಕೊಂಡೋಗಿ ಟ್ರಿಪ್ ಹೋಗ್ತಾಯಿದ್ದೆ. ನಮ್ಮಪ್ಪ ಅದನ್ನು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರೋರು, ನನಗೆ ಗೊತ್ತಿರ್ತಿರ್ಲಿಲ್ಲ. ಅದು ನೀವು ಸುಮ್ಮನೆ ತಗೊಂಡು ಹೋಗ್ಬಿಡ್ತಿದ್ದೆ, ಖರ್ಚು ಮಾಡ್ಕೊಂಡ್ಬಂದ್ಬಿಡ್ತಾಯಿದ್ದೆ. ಬಟ್ ಇವತ್ತು ಅದಕ್ಕೆ ತುಂಬ ಬೆಲೆ ಕೊಡ್ತಾಯಿದ್ದೀನಿ ಸರ್. ನಾನು ಅಂಥ ತಂದೆ ತಾಯಿ ಸಿಗೋಕ್ಕೂ ನಮ್ಮ ಪುಣ್ಯ ಮಾಡಿರಬೇಕು, ಅಂಥ ಫ್ಯಾಮಿಲಿ ಸಿಗೋಕ್ಕೂ ನಮ್ಮ ಪುಣ್ಯ ಮಾಡಿರಬೇಕು. ಟೋಟಲಿ ಇವತ್ತು ಕಷ್ಟಪಡ್ತಿದ್ದಾರೆ. ಬಟ್ ಲೈಫಲ್ಲಿ ತುಂಬ ಖುಷಿ ಏನಪ್ಪ ಅಂದರೆ, ಕಷ್ಟದಲ್ಲಿರೋರ್ಗೆ ನೆರವಾಗ್ತಿದ್ದೀವಲ್ಲ, ಯಾರೋ ಅನ್ನ ಇಲ್ದವ್ರಿಗೆ ಊಟ ಕೊಡೋ ಪ್ರಯತ್ನ ಮಾಡ್ತಾ ಇದೀವಲ್ಲ. ಇಲ್ಲಿ ಯಾವುದು ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ ಸರ್. ದುಡ್ಡು ಮಾಡಬೇಕಂದಿದ್ರೆ 10 ವರ್ಷ ನನಗೆ ಬೇಡ ಸರ್. ಇಷ್ಟೊತ್ತಿಗೆ ನನ್ನ ಲೈಫ್ನೇ ಸೆಟ್ಲ್ ಮಾಡ್ಕೊಂಡ್ಬಿಡ್ತಾಯಿದ್ದೆ ನಾನು. ದುಡ್ಡಿಗೆ ಯಾವತ್ತೂ ಆಸೆ ಪಟ್ಟಿಲ್ಲ, ಆಸೆನೂ ಇಲ್ಲ ಸರ್. ನಾನು ಇವತ್ತಿಗೂ ಒಂದು ಮನೆ ಕಟ್ಟಿಲ್ಲ. ಕಾರಣ ಏನು ಗೊತ್ತಾ ನಿಮಗೆ? ನಮ್ಮ ಊರಲ್ಲಿ ಮನೆ ಬಿದ್ದೋಗಿದೆ. ಊರಿಗೆ ಹೋದರೆ ಮನೆ ಪಕ್ಕದ ಮನೇಲಿ ಇದ್ಬಿಟ್ಟು ಬರ್ಬೇಕು ನಾನು. ನಮಗೆ ಮನೆ ಇಲ್ಲ. ದೇವ್ರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ನೀವು ನಂಬಲ್ಲ, ದೇವ್ರಿಗೆ ಸವಾಲಾಗ್ದವನು ನಾನು. ದೇವ್ರಿಗೆ ಸವಾಲಾಗ್ದವನು ಯಾವ ಥರ ಅಂದರೆ, ನಿಮಗೆ ಗುಡಿ ಕಟ್ಟೋವರೆಗೂ ನಾನು ಮನೆ ಕಟ್ಟಲ್ಲ ಅಂತ. ಓಹ್, ಆ ಥರದ ಸವಾಲಲ್ಲಿ ಬದುಕ್ತಿರೋನು ನಾನು. ನೀವು ಸಂಕಲ್ಪ ಮಾಡಿದ್ದೀರಾ? ಸಂಕಲ್ಪ ಮಾಡಿರೋದಕ್ಕೆ ಅದೇ ಸಂಕಲ್ಪದಲ್ಲೇ ನಾನು ನಡೀತಾ ಇದ್ದೀನಿ ಇವತ್ತು ಕೂಡ. ಅವ್ರಿಗೆ ಗುಡಿ ಕಟ್ಟೋವರೆಗೂ ನಾನು ಮನೆ ಕಟ್ಟಲ್ಲ. ಗುಡಿ ಅಂದರೆ ಏನು ಕನಸಿದೆ ನಿಮಗೆ? ಅದನ್ನು ಹೇಳೋಕ್ಕೆ ಆಗಲ್ಲ. ಕಂಪ್ಲೀಟ್ ಆಗಿದ್ದೀನೇ ಅದು ಗೊತ್ತಾಗೋದು. ಅಂದರೆ ಈಗ ನೀವೆಲ್ಲಿ ಕಟ್ತಾ ಇದ್ದೀರಲ್ಲ ಅಲ್ಲೇ ಕಟ್ತೀನಿ. ಇವಾಗ ಫಸ್ಟ್ ಆಶ್ರಮ ನಾನು ಮಾಡ್ತಾಯಿದ್ದೀನಿ. ಆಶ್ರಮ ಕಂಪ್ಲೀಟ್ ಆದಮೇಲೆ, ಗುಡಿ ಕಟ್ಟಿದ ಮೇಲೆ ದೇವರು ನನಗೆ ಆಯಸ್ಸು ಕೊಟ್ಟಿದ್ದು, ಆರೋಗ್ಯ ಕೊಟ್ಟಿದ್ರೆ ಆಮೇಲೆ ನಾನು ಮನೆ ಕಟ್ತೀನಿ ಸರ್. ಗ್ರೇಟ್. ತಮ್ಮನನ್ನು ನೀವು ತುಂಬ ಮಿಸ್ ಮಾಡ್ಕೊಳ್ತೀರಿ ಇವತ್ತು? ತುಂಬ ಸರ್, ಪ್ರಾಣ ಸರ್. ಈಗ ಹೋದ್ಮೇಲೆ ನಾವು ನೋಡಿ, ಬದುಕಿದಾಗ ಬೆಲೆ ಕೊಡ್ದಿರೋ ನಾವುಗಳು ಸತ್ತೋದ್ಮೇಲೆ ಹತ್ರ ಏನೂ ಬರಲ್ಲ. ಬಟ್ ನಿಮಗೆ ಪಶ್ಚಾತ್ತಾಪ ಇದೆಯಾ? ಯಾಕೋ ನಾವು ಬದುಕಿದ್ದ ವೇಳೆಯಲ್ಲಿ ಯಾಕೋ ಅರ್ಥ ಮಾಡ್ಕೊಳ್ಳಿಲ್ಲ? ಅಲ್ಲ, ನಾನು ಅವತ್ತು ಕರೆಕ್ಟಾಗಿದ್ದಿದ್ರೆ ಬಹುಶಃ ನನ್ನ ತಮ್ಮನ ಉಳಿಸ್ಕೋಬೋದಾಗಿತ್ತು. ನಾನು ನೆಟ್ಟಗಿದ್ದಿದ್ರೆ, ಮನೆಗೆ ಮಗ ಆಗಿದ್ದಿದ್ರೆ ಅಯ್ಯಯ್ಯೋ ನಾನು ಉಳಿಸ್ಕೋಬೋದಾಗಿತ್ತು. ಪಾಪ. ಬಟ್ ಆತ ತಮ್ಮನಾಗಿ ಎಷ್ಟು ಒಂದು ಹಸುವಿನಂತೆ ಇದ್ದು ಬದುಕು ಹೋದ ಅನಿಸುತ್ತೆ ಆತ. ಅಂದರೆ ಇದೆಲ್ಲ ಒಂದು ದೇವರ ಸಂಕಲ್ಪ. ಒಬ್ಬ ಮನುಷ್ಯನ ಬದಲಾವಣೆಗೆ ಬಂದಂಥ ಪಾತ್ರಧಾರಿಗಳು ಅನ್ಕೋಬೋದು. ನಿಜ. ನೋಡಿ, ಅವೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರೆ, ಅದು ಒಂದು ನಡೀದೆ ಹೋಗಿದ್ರೆ ಬಹುಶಃ ನೀವು ಈ ಮಟ್ಟಕ್ಕೆ ಬದುಕನ್ನು ಇನ್ನೂ ಹಾಗೇ ನಡ್ಕೊಂಡು ಜಾಲಿ ಮೈಂಡೆಡಲ್ಲಿ ಇರ್ತಾ ಇದ್ದೆ. ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದೇ ಮಾಡ್ತಿದ್ದೆ. ನನ್ನ ಬಗ್ಗೆ ನಾನೇ ಹೇಳ್ಕೊತೀನಿ ಕೇಳಿ. ನಾನು ಒಳ್ಳೇದು ಮಾಡ್ತಿದ್ದೆ ತುಂಬ ಕಮ್ಮಿ. ಓಕೆ. ಕೆಟ್ಟದ್ದೇ ಮಾಡ್ತಿದ್ದೆ. ಸ್ವಲ್ಪ ರಫ್ ಹುಡುಗನ ನೀವು? ತುಂಬ ರಫ್. ನಾನು ಆ ಥರನೇ ಬದುಕ್ತಿದ್ದೆ. ನಾನು ಯಾರಿಗೂ ಕೇರ್ ಮಾಡ್ತಿದ್ದಲ್ಲ. ನಾನು ಯಾರಿಗೂ ತಲೆನೂ ಕೆಡ್ಸ್ಕೊತಾ ಇರಲಿಲ್ಲ. ಇವಾಗ ನಾನು ಯಾರಾದರೂ ಅಣ್ಣ ಅಂತ ಕರಿತೀನಿ, ನಮಸ್ಕಾರ ಅಣ್ಣ ಅಂತೀನಿ. ಅಂದರೆ ನಿಮ್ಮ ಮಾತು ಅದು ಬದಲಾವಣೆ ನಾನು ಗಮನಿಸ್ತೀನಿ. ಎಂತ ಚಿಕ್ಕವರಾದರೂ ಅಣ್ಣ ಅಂತೀರಾ ಅಷ್ಟೇ. ಕೇವಲ 4 ಜನಕ್ಕೆ ಉಪಕಾರ ಅಥವಾ 4 ಜನಕ್ಕೆ ಒಳ್ಳೆಯವರ ಆಗಲಿಕ್ಕೆ ರೂಢಿಸಿಕೊಂಡದ್ದಲ್ಲ. ಅವಶ್ಯಕತೆ ಇಲ್ಲ ಸರ್. ಬದುಕು ಹೊಡೆತಗಳಿಂದ ಕಲ್ತದ್ದು ಯಾವುದೂ ಶಾಶ್ವತ ಅಲ್ಲ. ನಾಟಕ ಮಾಡೋಕ್ಕೆ ತುಂಬ ದಿನ ಆಗಲ್ಲ ಸರ್. ನಿಜ, ಸಾಧ್ಯನೇ ಇಲ್ಲ. ಅದು ನಿಂತ್ಕೊಳ್ಳೋದು ಇಲ್ಲ ಅದು. ಸತ್ಯ. ಬಟ್ ಇವತ್ತು ತಂದೆ ತಾಯಿಗೆ ಏನು ಅಭಿಪ್ರಾಯ ಇದೆ ನಿಮ್ಮ ಬಗ್ಗೆ, ಅವತ್ತಿಗಿದ್ದಕ್ಕೂ ಇವತ್ತಿಗಿರೋದಕ್ಕೂ? ಬಹುಶಃ ಅವರು ನನ್ನ ಮುಂದೆಗಡೆ ಇವತ್ತು ಬೈತಾರೆ ಸರ್. ಇವತ್ತು ಬೈತಾರೆ. ಓಕೆ. ಲೋಪ ನನ್ನ ಮಗ, ನಿನ್ನನ್ನು ಎತ್ತುಬಿಟ್ಟೆ ಅಂತಾರೆ. ಅಂದರೆ ಅವ್ರಿಗೆ ಅನಿಸ್ಬಾರ್ದು ನಾನು ಇವತ್ತು ಹೊಗಳ್ತಾ ಇದ್ದೀನಿ ಇವನ್ನ. ಮುಂದ್ಗಡೆ ಬೈತಾ ಇದ್ದೆ, ಇವತ್ತು ಹೊಗಳ್ತಾ ಇದ್ದೀನಿ ಅಂದರೆ ಗಿಲ್ಟ್ ಫೀಲ್ ಆಗ್ಬಿಡುತ್ತೆ. ಅದಕ್ಕೆ ಅವ್ರು ಇವತ್ತು ನನ್ನ ಬೈತಾರೆ. ಅವ್ರು ಬೈತಾ ಇರಬೇಕು. ನನ್ನನ್ನು ಬೈದಾಗ್ಲೇ ನಾನು ಅವಾಗ ಕರೆಕ್ಟಾಗಿದ್ದೀನಿ ಅಂತ ನನಗನ್ಸೋದು. ಅವ್ರು ನನ್ನನ್ನು ಹೊಗಳಬಾರ್ದು ಯಾವುದೇ ಕಾರಣಕ್ಕೂ. ಅವ್ರು ಬೈತಾ ಇರಬೇಕು. ಅವ್ರು ಇರೋವರೆಗೂ ನನ್ನ ಬೈತಾ ಇರಬೇಕು. ನಾನು ತಿದ್ಕೋತಾ ಇರಬೇಕು. ನಾನು ಮಾಡೋ ತಪ್ಪುಗಳನ್ನ ತಿದ್ಕೊತಾ ಇರಬೇಕು. ಮನೆಯಲ್ಲಿ ತಂದೆ ತಾಯಿ ಸ್ಥಾನನೇ ಅದು ಸರ್. ಅದು ಅವರು ತೀಡ್ದಾಗ್ಲೇ ನಾವು ಮನುಷ್ಯರಾಗೋದಕ್ಕೆ ಸಾಧ್ಯ.
ನಿಮಗೆ ಹೊರಗಡೆ ಜೇಕರಾಕೋರು ನಿಮ್ಮನ್ನು ನೀವು ಮಾಡಿದ್ದೆಲ್ಲ ಸರಿ ಅನ್ನೋರು ತುಂಬ ಜನ ಸಿಗ್ತಾರೆ ಸರ್. ಮನೆಗೆ ಬಂದಾಗ ಹೆಂಡತಿನೋ ಅಪ್ಪ ಅಮ್ಮನೋ ನೀವು ಇದು ಮಾಡಬಾರ್ದಿತ್ತು ಅಂತ ಹೇಳೋರಿಲ್ಲ ಅಂದ್ರೆ ಬದುಕು ಮೂರಾಬಟ್ಟೆ ಆಗ್ಬಿಡುತ್ತೆ. ಹೌದೌದು, ಖಂಡಿತ. ಅದೇ ಆ ಜಾಗದಲ್ಲಿ ನಾನು ನಿಂತು ನೋಡೋದಾದರೆ ಇವತ್ತು ನಾನು ಏನು ಹೇಳಿದ್ರು ಒಂದು ಕ್ಯಾಮ್ರಾ ಮುಂದೆ ಮಾತಾಡ್ದಂಗೆ ಅನಿಸುತ್ತೆ. ಬಹುಶಃ ಈಗ ನಾನು ಅದೇ ಹೇಳ್ದಂಗೆ ಬದುಕಿದ್ದಾಗ ಬೆಲೆ ಕೊಡದಿರೋ ಜನ ಸತ್ತ ಮೇಲೆ ಮರ್ಯಾದೆ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಬದುಕಿದ್ದಾಗ ಅನ್ನ ಹಾಕದೇ ಇರೋ ಜನ ಸತ್ತ ಮೇಲೆ ಅವನ ಎದೆ ಮೇಲೆ ತಿಂತಾ ಇದ್ದಿದ್ದು ತಿಲ್ದೇ ಇರ್ದಿದ್ದು ಎಲ್ಲ ತಗೊಬಂದು ಅವ್ನ ಎದೆ ಮೇಲೆ ಇಟ್ಟರೆ ಅವ್ನು ಬಂದು ತಿನ್ನಲ್ಲ. ನಿಜ. ಬದುಕಿರೋವಾಗ ವ್ಯಾಲ್ಯೂ ಕೊಡಬೇಕು. ಈಗ ನಾನಾದರೂ ಅಷ್ಟೇ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಾ, ಯೋಗೇಶ್ ಒಳ್ಳೆ ಕೆಲಸ ಹೇಳಬೇಕು, ಅವನಿಗೆ ಸಪೋರ್ಟ್ ಮಾಡೋಣ. ಒಳ್ಳೇದಾಗಿದ್ರೆ ಒಳ್ಳೇದಾಗಿ ಹೇಳೋಣ. ಕೆಟ್ಟದ್ದು ಮಾಡ್ತಿದ್ರೆ ಯೋಗೇಶ್ ಆಶ್ರಮಕ್ಕೆ ಬಂದು ಯೋಗೇಶ್ ನೀವು ಮಾಡಿ ಸರಿ ಇಲ್ಲ ರೀ, ಇದು ನೀವು ಕೆಟ್ಟದ್ದು ಮಾಡಿದ್ರಿ, ಇದನ್ನು ತಿದ್ಕೊಳ್ಳಿ, ಸರಿ ಇಲ್ಲ ಇದು ನೀವು ಮಾಡ್ತಾ ಇರೋದು ಅಂತ ಧೈರ್ಯವಾಗಿ ಬಂದು ಹೇಳಿ, ಅದು ಒಪ್ಕೋತೀನಿ. ಎಲ್ಲೋ ಕೂತ್ಕೊಬಿಟ್ಟು ನೀವೇ ಜಡ್ಜು, ನೀವೇ ಲಾಯರು ಅಲ್ವಾ, ಅದು ತಪ್ಪು ಅಂತ ನಾನು ಹೇಳೋದು. ನಾನು ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಒಂದು 10 ವರ್ಷದಿಂದ ಇದ್ದೀನಿ. ನಾನು ಯಾರಿಗೂ ಯಾವತ್ತೂ ಒಂದು ಕಮೆಂಟ್ ಹಾಕ್ದೋನಲ್ಲ. ನಿಮ್ಮ ಇಂಟರ್ವ್ಯೂಗಳನ್ನ ನಾನು ನೋಡ್ತೀನಿ. ಯಾವತ್ತಾರ ನಿಮಗೆ ಸರ್ ನೀವು ಮಾಡಿದ್ದು ಸರಿ ಇಲ್ಲ ಸರ್, ಈ ಥರ ಮಾತಾಡಬೇಕಿತ್ತು ಸರ್, ಏನು ಯೋಗ್ಯತೆ ಇದೆ ನಾನು ಮಾತಾಡೋಕ್ಕೆ? ಅರೆ ನೀವು ದೊಡ್ಡವರು. ಆದರೆ ಆ ವಿಚಾರದಲ್ಲಿ ನಿಮಗೂ ನಮಗೂ ಸಂಬಂಧವೇ ಇಲ್ಲ. ನೀವು ಮಾಡ್ತಿರೋ ಸೇವೆಗೂ ನಾವು ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡೋದಕ್ಕೂ ನಾನೇ ಒಪ್ಪಿಕೊಳ್ಳುತ್ತೀನಿ. ಯಾಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ, ದುಡ್ಡು ಮಾಡೋಕ್ಕೆ 10 ವರ್ಷ ಬೇಕಾಗಿಲ್ಲ. ನಿಜ, ದುಡ್ಡು ನನಗೆ ಮುಖ್ಯ ಅಲ್ಲ. ನೀವು ಉಪಕಾರ ಮಾಡಲಿಕ್ಕೆ ಅಂತ ಹೋಗಿ ನರಕ ನೋಡಿರೋದು, ಕಷ್ಟ ನೋಡಿರೋದನ್ನು ನೋಡ್ತಾ ಹೋದರೆ ನಾನು ಬಹುಶಃ ನೀವು ಇದ್ರ ಬಗ್ಗೆ ತುಂಬ ಹಂಚ್ಕೊಳ್ದಿದ್ರು ಪರವಾಗಿಲ್ಲ, ಏನು ಕಲ್ತ್ರಿ ಅಂತ ಹೇಳಿ. ಒಬ್ಬ ನಟಿಗೆ ನೀವು ಉಪಕಾರ ಮಾಡ್ಲಿಕ್ಕೆ ಹೋಗ್ತೀರಿ, ಅಲ್ಲೆಲ್ಲ ಒಂದು ಘಟನೆ, ಸೊ ಅಲ್ಲಿಂದ ಏನು ಕಲ್ತ್ರಿ ನೀವು? ಖಂಡಿತ ನೋಡಿ ಸರ್, ಅವರು ನಮ್ಮ ಅಕ್ಕನ ಸ್ಥಾನದಲ್ಲಿರೋರು. ಅವರು ಕೆಟ್ಟದ್ದು ಮಾಡಿದ್ರು ಒಳ್ಳೇದು ಮಾಡಿದ್ರು ನಂಗೆ ಒಳ್ಳೇದೇ ಆಗಿದೆ. ಇದು ನಿಮ್ಮ ದುಡ್ಡು ಗುಣ. ನಾನು ಅವ್ರಿಗೆ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ. ಬಟ್ ಅಲ್ಲಿಗೂ ಆ ವಿಚಾರಕ್ಕೆ ನೀವು ಇನ್ವಾಲ್ವ್ ಆಗಲಿಕ್ಕೆ ನಿಮಗೆ ಕೇವಲ ಉಪಕಾರದ ಭಾವನೆ. ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ, ಅವ್ರ ಕರ್ತವ್ಯನ ಮಾಡಿದ್ದಾರೆ. ಮ್ಯಾಲಿರೋನು ಅದನ್ನು ಲೆಕ್ಕಾಚಾರ ಹಾಕಿ ನನಗೊಂದು ಸಪೋರ್ಟ್ ಮಾಡಿದ್ದಾನೆ, ಸಾಕು, ಇಷ್ಟೇ. ಅವ್ರ ಬಗ್ಗೆ ಒಳ್ಳೆಯವ್ರಂತ ಹೇಳೋದಾಗ್ಲಿ ಕೆಟ್ಟದಂತ ಹೇಳೋದಾಗ್ಲಿ ಅದ್ರ ನನಗೆ ಅವಶ್ಯಕತೆನೇ ಇಲ್ಲ ಸರ್. ಯಾಕಂದರೆ ಅವ್ರಿಗೆ ಒಳ್ಳೇದೇ ಆಗಬೇಕಂತ ಅವತ್ತು ಬಯಸಿದೆ, ಇವತ್ತೂ ಒಳ್ಳೇದೇ ಆಗಬೇಕು, ನಾಳೆಗೂ ಒಳ್ಳೇದಾಗಬೇಕು. ಅವ್ರ ಜೀವ ಇರೋವರೆಗೂ ಭಗವಂತ ಅವ್ರಿಗೆ ಒಳ್ಳೇದೇ ಮಾಡ್ತಿರ್ಬೇಕು, ಇದು ನನ್ನ ಆಸೆ. ಬಟ್ ಸುಮ್ಮನೆ ಅಲ್ಲ ಬದುಕಲ್ಲಿ ಹೀಗೆ ಏನೋ ಅವ್ರಿಗೆ ಉಪಕಾರ ಆಗಲಿ ಅಂತ ಹೋಗ್ತೀರಾ, ಸಡನ್ನಾಗಿ ಅವೇ ನಿಮ್ಗೆ ಉಲ್ಟಾ ಆಗಿರೋ ಇದಲ್ಲದೆ ತುಂಬ ಘಟನೆಗಳಿದೆ ನೋಡಿ ಸರ್. ಸ್ವಂತದವ್ರನ್ನೇ ನಂಬೋಕ್ಕಾಗಲ್ಲ, ಇನ್ನು ಬೇರೆಯವ್ರನ್ನ ಯಾವ ಥರ ನೀವು ನಂಬೋದಕ್ಕೆ ಸಾಧ್ಯ ಸರ್? ಹಾಗಂತ ನೀವು ಉಪಕಾರ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೂ ಏನು ಬಂದಿಲ್ಲ ಸರ್. ನಾನು ಕೊನೆ ಉಸಿರು ನಾನು ಸೇವೆಗೆ ಅಂತ ಬಂದಿದ್ಮೇಲೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನು ಅದೇ ಸೇವೆಯಲ್ಲಿ ಇರಬೇಕು. ನನಗೆ ಒಳ್ಳೇದಾಗ್ಲಿ ಅಂತಲೇ ಹೋದ್ರೆ ನನ್ನ ಸ್ವಾರ್ಥ ಆಗುತ್ತೆ. ಸ್ವಾರ್ಥವಾಗಿ ನಾನು ಬದುಕ್ತಾ ಇಲ್ಲ. ನಾನು ಮಾಡುವಂಥ ಸಹಾಯದಿಂದ ನನಗೆ ಕೆಟ್ಟದ್ದು ಕೂಡ ಆಗ್ತಾ ಇರುತ್ತೆ. ಆಗ ನನಗೆ ಕಾಪಾಡಬೇಕಾಗಿರೋದು ದೇವರೊಬ್ಬನೇ. ನಿಜ. ಅದು ಬಿಟ್ಟರೆ ಬೇರೆ ಯಾವುದು ನಂಬಿಕೆ ನಾನು ಇಟ್ಕೋಬಾರ್ದು. ಗ್ರೇಟ್. ಅಂದರೆ ನನ್ನ ಕಡೆಯಿಂದ ಏನು ಮಾಡಬೇಕು ಅದನ್ನು ಒಳ್ಳೇದೇ ಮಾಡೋ ಅವಕಾಶ ನನ್ನ ಕೈಲಿ, ಆ ಕಡೆಯಿಂದ ನನಗೆ ಏನಾಗಬೇಕು ನನ್ನ ಕೈಲಿಲ್ಲ. ಅದು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಸರ್. ಇಲ್ಲಿವರೆಗೂ ಅಂದರೆ ನಾನು ಬದುಕಿರೋದೇ ನಿಮ್ಮಿಂದಲೇ ನಾನು ಇವತ್ತು ಬದುಕಿದ್ದೀನಿ ಅಂತ ಯಾರಾದರೂ ಹೇಳಿದಾರ? ಅದನ್ನು ಯಾವುದಾದ್ರು ಆ ಥರ ಕೇಳಿಸ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ ಸರ್. ಬಟ್ ಹೇಳಿದಾರಲ್ಲ, ಹೇಳ್ತಿರ್ತಾರೆ, ಅದು ನಂಗೆ ಇಷ್ಟ ಇಲ್ಲ ಸರ್. ಸೃಷ್ಟಿಕರ್ತನೂ ದೇವರೇ, ಒಳ್ಳೇದು ಮಾಡೋದು ಅವನೇ, ಕೆಟ್ಟದ್ದು ಮಾಡೋದು ಅವನೇ, ನಾವೆಲ್ಲ ನೆಪ, ಕೊನೆದಾಗಿ ಕಾಪಾಡೋದು ಅವನೇ. ನಾನು ನೆಪಕ್ಕೆ ಬಂದಿರೋವನಷ್ಟೇ. ನನ್ನ ಕರ್ತವ್ಯವನ್ನು ನಾನು ಮಾಡ್ತಿರೋವನು. ನನ್ನಲ್ಲಿ ಲೋಪದೋಷಗಳಿದ್ದಾಗ ದೇವರೇ ನನ್ನ ತೀಡಬೇಕೇ ವಿನಃ ಬಟ್ ನನ್ನಿಂದ ಒಳ್ಳೇದೇ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಸರ್, ಅಷ್ಟೇ. ಗ್ರೇಟ್. ಕೆಲವರು ನಿಮ್ಮ ಕೆಲಸವನ್ನು ಮೆಚ್ಚೋದು ಹೌದು, ಲೋಕದಲ್ಲಿ ಮೆಚ್ಚುಗೆ ಟೀಕೆ ಅನ್ನೋದು ಇದ್ದದ್ದೇ. ನೀವು ಈ ಟೀಕೆಗೆ ನೊಂದು ಭಾಳಷ್ಟು ಸಾರಿ ನೊಂದಿರ್ತೀರಿ, ಯಾಕಂದರೆ ಈ ಸಾರ್ವಜನಿಕ ಜೀವನ ಹಾಗೆ. ಇವತ್ತಿಗೆ ಟೀಕೆಗಳು ಅಂತ ಬಂದಾಗ ಏನು ಮನಸ್ಥಿತಿಗೆ ಬಂದು ನಿಂತಿದ್ದೀರಾ ನೀವು? ನಾನು ಟೀಕೆ ಟಿಪ್ಪಣಿಗಳಿಗೆ ಯಾವತ್ತೂ ಭಯ ಬೀಳೋಂಥ ವ್ಯಕ್ತಿ ನಾನು ಅಲ್ವೇ ಅಲ್ಲ. ನಾನು ಆ ಥರ ಆದಾಗ ನಾನು ಒಂದ್ಸತಿ ದೇವ್ರ ಫೋಟೋನ ನೋಡ್ತೀನಿ. ಈ ದೇವ್ರ ಫೋಟೋ ಗೋಡೆಗಳಲ್ಲಿ ಇಲ್ಲಿ ಹಾಕಿದ್ದೀರಾ ದೇವ್ರ ಫೋಟೋ, ಅಕಸ್ಮಾತಾಗಿ ಒಡೆದೋಗ್ಬಿಟ್ರೆ ಅದನ್ನು ತೊಗೊಂಡೋಗಿ ಮೂಲೆ ಬಿಸಾಕ್ತಾರೆ ಜನ. ದೇವ್ರಿಗೆ ಆ ಥರ ಬೆಲೆ ಕೊಡುವಾಗ ನೀವು ನರಮನುಷ್ಯರು ಓಕೆ ಬಿಡ್ತಾರ? ನಿಜ. ತಲಾಗೋನೊಂದು ಹೊಡಿತಾರೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಸರ್. ದೇವ್ರನ್ನೂ ಕೂಡ ತೊಗೊಂಡೋಗಿ ಬಿಸಾಕುವಂಥ ಜನಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಂಗಾಗಿ ನಮ್ಮ ಕರ್ತವ್ಯನ ನಾವು ನಿಭಾಯಿಸ್ತಾ ಹೋಗೋಣ. ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಸಮಾಜನೇ ಉತ್ತರ ಕೊಡ್ತಾ ಹೋಗುತ್ತೆ. ನಾವು ಒಳ್ಳೆಯವರಾಗಿರೋದಕ್ಕೆ ಇಷ್ಟು ವರ್ಷ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲೂ ನಾವು ಒಳ್ಳೇದು ಮಾಡಿದ್ರೇ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಟ್ಟದ್ದು ಮಾಡಿದ್ರೆ ಖಂಡಿತ ಇವತ್ತಲ್ಲ ನಾಳೆ ಬರಲೇಬೇಕು, ಬಂದೇ ಬರುತ್ತೆ. ಗ್ರೇಟ್. ಆಶ್ರಮದಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹ ಸ್ಥಾಪನೆ ಮಾಡಿದ್ದೀರಿ.
ಸೊ ಅದು ನಿಮ್ಮ ಇಷ್ಟ ದೇವರು ಆಗಿದ್ದು ಹೇಗೆ, ಅಥವಾ ಅದಕ್ಕೇನು ಕತೆ ಇದೆ ಅದಕ್ಕೆ? ನಾನು ಮೊದಲನೇದಾಗಿ ಒಂದು ಮಾತು ಹೇಳ್ಬೇಕು ಸರ್, ನಾನು ಸನ್ಯಾಸಿ ಅಲ್ಲ, ಸಂಸಾರಿ. ನಾನು ಜ್ಯೋತಿಷ್ಯ ಹೇಳೋಕ್ಕಾಗಲಿ, ಶಾಸ್ತ್ರ ಹೇಳೋಕ್ಕಾಗಲಿ ಕೂತು ಆ ದೇವ್ರನ್ನ ಪೂಜೆ ಮಾಡಿದವನಲ್ಲ. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಸಮಾಜದಲ್ಲಿ ನನ್ನಿಂದನೇ ಅನ್ನೋ ಬದುಕ್ತಾ ಇರೋ ಎಷ್ಟೋ ಜನ ಸ್ಮಶಾನದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ ಇವತ್ತು. ಕರೆಕ್ಟ್ ಅಲ್ವಾ? ಶನೇಶ್ವರ ಸ್ವಾಮಿಯವರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನೀವು ಕೇಳೋದಾದರೆ, ಶನೇಶ್ವರ ಸ್ವಾಮಿಯವ್ರನ್ನ ನಾನು ಆಶ್ರಮ ಮಾಡಿದ್ಮೇಲೆ ಪೂಜೆ ಮಾಡ್ತಾ ಇಲ್ಲ, ನನ್ನ ಮನೆಯಲ್ಲೇ ಕೂಡ ಅವ್ರನ್ನ ಪೂಜೆ ಮಾಡ್ತಾ ಇದ್ದೆ. ಇದು ಸುಮಾರು ಜನಕ್ಕೆ ಗೊತ್ತಿರುವಂಥ ಸತ್ಯ. ನಾನು ಆಶ್ರಮನೂ ಮಾಡಿರಲಿಲ್ಲ, ನಾನು ಸಮಾಜ ಸೇವೆನೂ ಮಾಡ್ತೀನಿ. ಅಂದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇಲ್ಲದೇ ಇರುವಾಗ ಒಂದು 10x10 ಮನೆ ಮಾಲೀಕರು ಇವತ್ತು ಜೀವಂತವಾಗಿದ್ದಾರೆ. ಆ ಮನೆಯಲ್ಲಿ ಒಂದು ಗ್ಲಾಸ್ ಪೀಸ್ ಮೇಲೆ ಸ್ವಾಮಿ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಿದ್ದೋ ನಾನು. ಆ ಮನೆ ಮಾಲೀಕರೇ ಬಂದು ಇಡೀ ಕರ್ನಾಟಕ ಅಲ್ಲಪ್ಪ, ಇಡೀ ಒಂದು ಹಿಂದೂ ಇದರಲ್ಲಿ ಯಾರೂ ಕೂಡ ಶನೇಶ್ವರ ಸ್ವಾಮಿಯವ್ರನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡಲ್ಲ ಕಂದ, ನೀನು ಈ ತಪ್ಪು ಮಾಡಬೇಡ, ನೀನು ನಿನಗೆ ಯಾರು ಹೇಳಿದ್ದು ಈ ಥರ ಮಾಡೋಕ್ಕೆ? ಮಾಡಬಾರ್ದಪ್ಪ, ತಪ್ಪಪ್ಪ, ನೀನು ಸಂಸಾರ ಮಾಡೋ ಮನೆ, ಹೆಂಡ್ತಿ ಇದ್ದಾರೆ, ಮಕ್ಕಳಿದ್ದಾರೆ, ನೀನು ಹಂಗೆಲ್ಲ ಮಾಡಬಾರ್ದಪ್ಪ, ಯಾವ್ದಾರ ದೇವಸ್ಥಾನಕ್ಕೆ ವಿಗ್ರಹ ಕೊಟ್ಬಿಡು ಇದನ್ನು ಅಂತ ಹೇಳೋರು. ನಾನು ಅವಾಗ ಕೇಳ್ತಾ ಇದ್ದೆ, ಅಲ್ಲ ನನಗೆ ಯಾಕೆ ದೇವ್ರು ಶಿಕ್ಷೆ ಕೊಡ್ತಾರೆ? ನಾನು ಅವ್ರ ಹತ್ರ ಏನು ಕೇಳ್ತಾ ಇದ್ದೀನಿ? 100 ಎಕರೆ ಜಮೀನು ಕೊಡು, ಆಸ್ತಿ ಕೊಡು, ಅಂತಸ್ತು ಕೊಡು, ಒಡವೆ ಕೊಡು ಅಂತ ಕೇಳ್ತಾ ಇದ್ದೀನಿ. ಪೂಜೆ ಮಾಡ್ತಾಯಿದ್ದೀನಿ, ಯಾಕೆ ನನಗೆ ಕೆಟ್ಟದ್ದು ಮಾಡ್ತಾರೆ? ನನಗೆ ಅಂಬ್ಲಿ ಕುಡಿಯೋಕ್ಕೆ ದುಡ್ಡಿಲ್ಲ. ಎದುರುಗಡೆ ಅಂಗಡೀಲಿ 1 kg 2 kg ಅಕ್ಕಿ ತೊಗೊಂಡು ಬರ್ತಾಯಿದ್ವಿ, ಅನ್ನ ಮಾಡ್ಕೊತಾ ಇದ್ವಿ, 2 ಕಡ್ಡಿ ಹೆಚ್ಚು ಅವ್ನ ಮುಂದೆ ಇಡ್ತಾಯಿದ್ವಿ, ಅಷ್ಟೇ ಮಾಡ್ತಾಯಿದ್ದು. ಆವಾಗಲೇ ನನ್ನ ಜೀವನದಲ್ಲಿ ಆದಂಥ ಒಂದಷ್ಟು ಬದಲಾವಣೆಗಳು. ನಮ್ಮ ಮನೆ ಮುಂದೆಗಡೆ ಬಂದು ಕಾಗೆಗಳು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಆ ಕಾಗೆಗಳಿಗೆ ಊಟ ಇಕ್ತಾಯಿದ್ವಿ ನಾವು. ಇವತ್ತು ನಮ್ಮ ಆಶ್ರಮಗಳಲ್ಲಿ ಕಾಗೆಗಳು, ನೀವು ನೋಡಿದ್ದೀರಾ ಯಾವತ್ತಾದರೂ? ಪ್ರತಿದಿನ 3 ಟೈಮ್ ಊಟ ಕೊಡ್ತೀವಿ ಕಾಗೆಗೆ ನಾವು. ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮೇ ಬಿ ಕತ್ಲೆ ಆಗಿಬಿಡುತ್ತೆ, 2 ಟೈಮ್ ಅಂತ 100% ಕಾಗೆ ಊಟ ಕೊಡ್ತೀವಿ ನಾವು. ಹಂಗಾಗಿ ಆ ಶನೇಶ್ವರ ಸ್ವಾಮಿಯವರ ಹೆಸರೇಳಕ್ಕೇ ನನಗೆ ಒಂಥರ ಖುಷಿ ಆಗುತ್ತೆ. ಕಲಿಯುಗದ ಇತಿಹಾಸದಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಯಾವ ಋಷಿಮುನಿಗಳೂ ಕೂಡ ಒಂದು ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡಲಿಲ್ಲ. ಅವ್ರ ಹೆಸರೇಳಕ್ಕೂ ತುಂಬ ಜನ ಭಯ ಬೀಳ್ತಾರೆ. ಬಟ್ ನಾನು ಅವ್ರನ್ನ ಮಗು ಅಂದ್ಕೊಂಬಿಟ್ಟಿದ್ದೀನಿ, ಮಗು ಥರ ಪ್ರೀತಿಸ್ತೀನಿ ನಾನು ಅವ್ರನ್ನ. ನಿಮ್ಮ ಭಾವನೆ ಶುದ್ಧವಾಗಿದ್ದರೆ ನಾನು ಮಗು ಅಂತಲೇ ಅಂದ್ಕೊಂಡಿರೋದು ಅವ್ರನ್ನ. ಇವತ್ತಿಗೂ ಎಲ್ಲರೂ ಹೇಳ್ತಾರೆ, ಅದು ಮಶಾಣಕ್ಕೆ ಹೋದರೆ ಏನೋ ಅಂಟು ಮುಂಟು ಮೈಲಿಗೆ. ನಾನು ಎಷ್ಟೋ ಜನ ತೊಗೊಂಡೋಗಿ ಸ್ಮಶಾನದಲ್ಲಿ ಮಣ್ಣು ಮಾಡಿಬಿಟ್ಟು ಸೀದಾ ಬಂದು ಸ್ನಾನ ಮಾಡಿ ಸ್ವಾಮಿಗೆ ಕೈ ಮುಗಿತೀನಿ. ಸತ್ತವ್ರನ್ನ ಸ್ವಾಮಿ ಮುಂದೆನೇ ಮಲಗಿಸ್ತೀನಿ. ಸ್ವಾಮಿ ನೋಡಪ್ಪ, ನಿನ್ನ ಮಗ ದಿಕ್ಕು ದೆಸೆ ಇಲ್ಲದೆ ಇಲ್ಲಿ ಬಂದ, ಕೊನೆದಾಗ ಅನ್ನ ಹಾಕಿದ್ರಿ, ನೋಡ್ಕೊಂಡ್ರಿ, ಇವಾಗ ಹೋಗಿದ್ದಾನೆ, ಮತ್ತೆ ಮನುಷ್ಯನಾಗಿ ಹುಟ್ಟಿಸ್ಬೇಡಪ್ಪ, ಇವನ್ನ ಒಂದು ಪ್ರಾಣಿನೋ ಪಕ್ಷಿನೋ ಮಾಡಿಬಿಡು, ಈ ಮನುಷ್ಯ ಜನ್ಮ ಮತ್ತೆ ಇವನಿಗೆ ಕೊಡಬೇಡ. ಇದು ನನ್ನ ಮಾತು ಅವ್ರಿಗೆ ಹೇಳ್ತಾ ಇರೋದು. ಯಾಕಂದರೆ ಈ ಮನುಷ್ಯನ ಗುಣ ಇದೆಯಲ್ಲ, ಈ ಥರ ಕ್ರೂರತ್ವವಾಗಿ ಯಾವ ಪಕ್ಷಿನೂ ಬದುಕಲ್ಲ, ಯಾವ ಪ್ರಾಣಿನೂ ಬದುಕಲ್ಲ. ಅಂದರೆ ಸ್ವಂತದವ್ರನ್ನೇ ನೋಡೋಕ್ಕಾಗದೇ ಇರೋಷ್ಟು ಕ್ರೂರವಾಗಿ ನಾವು ಬದಲಾಕಿದ್ದೀವಿ ಅಣ್ಣ. ಅದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಶನೇಶ್ವರ ಸ್ವಾಮಿ ಅಂದರೆ ಅವರ ಶಕ್ತಿ ಅಪಾರ. ಅವರ ಅದು ಹೇಳೋಕ್ಕೆ ಪದಗಳಿಲ್ಲ ಅವ್ರ ಬಗ್ಗೆ. ನಾನು ಹೇಳ್ತೀನಲ್ಲ, ನಾನು ಕೊನೆ ಉಸಿರಿರೋವರೆಗೂ ಈ ಸೇವೆ ಮಾಡ್ತಾನೆ ಇರ್ತೀನಿ, ಭಗವಂತನ ಸೇವೆ ಮಾಡ್ತಾನೆ ಇರ್ತೀನಿ. ನಾನು ಸಾಯುವಂಥ ಕೊನೆಗಳಿಗೆಲ್ಲೂ ಕೂಡ ನನ್ನ ಬಾಯಲ್ಲಿ ನನ್ನ ತಂದೆ ತಾಯಿ, ಅದು ಬಿಟ್ಟರೆ ಶನೇಶ್ವರ ಸ್ವಾಮಿಯವರ ಹೆಸರೇ ನನ್ನ ಬಾಯಲ್ಲಿ ಬರಬೇಕು. ಇದು ನನ್ನ ಕೊನೆ ಆಸೆ. ಅದ್ಭುತ. ಬದುಕು ಒಂದು ಹಂತದಲ್ಲಿ ನಮಗೆ ಊಟ ಮಾಡಲಿಕ್ಕೂ ಕಷ್ಟ ಇತ್ತು ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಅಂಥದ್ರಲ್ಲಿ ಇವತ್ತು 100 ಜನಕ್ಕೆ 1000 ಜನಕ್ಕೆ ಆಶ್ರಯ ಕೊಡಬೇಕು, ಅನ್ನ ಹಾಕಬೇಕು. ಈ ಸಡನ್ ಆಲೋಚನೆಗಳಲ್ಲಿ ಈ ಮಟ್ಟಿನ ಶ್ರೀಮಂತಿಕೆ ಬಂದಿದೆ ಹೇಗೆ? ನಿರ್ಣಯ ಅದು. ಮೊದಲ ರಕ್ಷಣೆ ಹೇಗೆ? ಮೊದಲ ರಕ್ಷಣೆ ತುಂಬ ಕಷ್ಟಕರವಾಗಿತ್ತು ನನಗೆ. ಅದನ್ನು ಈಗ ನೋಡಿ, ನನಗೆ ಇವತ್ತಿನವರೆಗೂ, ನೀವು ನಂಬ್ತೀರಾ, ನಾನು ಆಶ್ರಮ ಶುರು ಮಾಡಿ ಇವತ್ತಿನವರೆಗೂ ಒಬ್ಬರ ಹತ್ರ ಹೋಗಿ 1 ಮೂಟೆ ಅಕ್ಕಿ ಬಂದಿಲ್ಲ ಅಂದರೆ ನಂಬ್ತೀರಾ ನೀವು? ಒಬ್ಬರ ಹತ್ರ ಹೋಗಿ 10,000 ರೂಪಾಯಿ ಡೊನೇಷನ್ ಬಂದಿಲ್ಲ ಅಂದರೆ ನಂಬ್ತೀರಾ? ಸರ್ಕಾರದ ಅನುದಾನ ಇಲ್ಲ ಅಂದರೆ ನಂಬ್ತೀರಾ? ಯಾವ ಗಣ್ಯ ವ್ಯಕ್ತಿಗಳು ಸಹಾಯನೇ ಮಾಡಿಲ್ಲ ಅಂದರೆ ನಂಬ್ತೀರಾ? ಯಾವ ಸಂಘ ಸಂಸ್ಥೆಗಳು ಇವತ್ತವರೆಗೂ ಬಂದು ಸಹಾಯ ಮಾಡಿಲ್ಲ ಅಂದರೆ ನೀವು ನಂಬ್ತೀರಾ? ಸಹಾಯ ಬರ್ತಿರೋದು ಹೇಗೆ ಅಂದರೆ, ನಾವು ಮಾಡೋ ಕೆಲಸವನ್ನು ನೋಡಿ ಆಶ್ರಮಕ್ಕೆ ಹುಡುಕೊಂಡು ಬಂದು ಕೊಡ್ತಿರೋರ ಹತ್ರ ನಾನು ಮಾಡ್ತಾ ಇರೋದು ಸೇವೆ. ಜನರೇ ಜನಾರ್ದನರು ಅಂತ ಹೇಳ್ದಂಗೆ ಜನರು ಕೊಟ್ಟಂಥ ಸಹಾಯದಿಂದನೇ ಈ ಸಂಸ್ಥೆ ನಡೀತಾ ಇದೆ. ಬಿಟ್ಟರೆ ನಾನು ಯಾರ ಹತ್ರನೂ ಹೋಗಿ ಸಂಸ್ಥೆ ಹೆಸರು ಹೇಳ್ಕೊಂಡು ಕಲೆಕ್ಷನ್ ಮಾಡ್ತಾ ಇಲ್ಲ. ನಮ್ಮ ಆಶ್ರಮದ ಹೆಸರಲ್ಲಿ ಯಾರೂ ಕಲೆಕ್ಷನ್ನೇ ಮಾಡೋಂಗಿಲ್ಲ. ಯಾರ ಹತ್ರನೂ ಹೋಗಿ ಈಸ್ಕೊಂಡು ಬರೋಂಗೂ ಇಲ್ಲ. ರೇಷನ್ ಕೊಡ್ತೀನಿ ಅಂದರೂ ನಾವು ಹೋಗಲ್ಲ. ನಂಬಿಕೆ ಇದ್ದರೆ ಜನಸ್ನೇಹಿ ಆಶ್ರಮಕ್ಕೆ ತಂದು ಕೊಡಬೇಕು. ಆಮೇಲೆ ಹಣ ಕಳಿಸುವಾಗಲೂ ಅಷ್ಟೇ, ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಬಂದು ಕಲೆಕ್ಟ್ ಮಾಡಿ ನಾನು ಹೋಗಲ್ಲ ಸರ್.
ಅಣ್ಣ ಚಾರಿಟಿ ಅಕೌಂಟ್ ಇದೆ, ನಂಬಿಕೆ ಇದ್ರೆ ಅದಕ್ಕೆ ಹಾಕಿ, ಇಲ್ಲಾಂದರೆ ಒಂದು ಸತಿ ವಿಸಿಟ್ ಮಾಡಿ. ನಿಮಗೆಲ್ಲ ನೋಡಿದ್ಮೇಲೆ ನಿಮ್ಗೆ ಕೊಡ್ಬೇಕು ಅನ್ಸಿದ್ರೆ ₹1 ಕೊಡ್ತೀರಾ, ₹10 ಕೊಡ್ತೀರಾ, ₹500 ಕೊಡ್ತೀರಾ. ನಿಮ್ಮ ಸ್ವಇಚ್ಛೆಯಿಂದ ಕೊಟ್ಟಿದ್ದ ದುಡ್ಡನ್ನು ನಾನು ಒಳ್ಳೆ ಕೆಲಸಕ್ಕೆ ಬಳಸ್ತಾ ಇದ್ದೀನಿ. ಆ ಒಳ್ಳೆ ಕೆಲಸ ಏನು ಅಂತ ಇಡೀ ಲೋಕಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಂದು ಸ್ವಾರ್ಥ ಇಲ್ಲ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಾರ್ಥ ಇದೆ. ಏನು? ನಾನು ಊಟ ಮಾಡ್ತೀನಿ, ನಾನು ಬಟ್ಟೆ ಹಾಕ್ತೀನಿ, ನನಗೂ ಅಪ್ಪ ಅಮ್ಮ ಇದ್ದಾರೆ. ಅರ್ಥ ಆಯ್ತಾ? ನಮ್ಮ ಉದಾಹರಣೆಗೆ ಇನ್ನೊಂದು ಮಾತು ನೀವು ಕೇಳ್ಬೋದು, ಸರ್ ನೀವು ಇಷ್ಟು ಒಳ್ಳೆ ಬಟ್ಟೆ ಹಾಕ್ತೀರಿ ಅಥವಾ ಕಾರಲ್ಲಿ ಓಡಾಡ್ತೀರಿ ಅಥವಾ ಏನೋ ಇನ್ನೊಂದು ಮತ್ತೊಂದು ಹಾಕ್ತೀರಿ ಅಂದರೆ ದುಡ್ಡೆಲ್ಲಿಂದ ಬರುತ್ತೆ ಅಂತಲೂ ನೀವು ಕೇಳ್ಬೋದು. ಏನು ತಪ್ಪೇನಿಲ್ಲ. ನನ್ನ ತಂದೆ ಕೆಲಸ ಮಾಡ್ತಾರೆ, ನನ್ನ ತಾಯಿ ಕೆಲಸ ಮಾಡ್ತಾರೆ, ನಮ್ಮ ಅಮ್ಮ ಕೆಲಸ ಮಾಡ್ತಾರೆ, ನಮ್ಮ ಅತ್ತೆ ಕೆಲಸ ಮಾಡ್ತಾರೆ, ನನ್ನ ತಮ್ಮ ಕೆಲಸ ಮಾಡ್ತಾನೆ, ನಾನು ಕೆಲಸ ಮಾಡ್ತೀನಿ, ನನ್ನ ವೈಫ್ ಕೆಲಸ ಮಾಡ್ತಾಳೆ. ಎಲ್ರಿಗೂ ₹10,000 ಅಂದ್ಕೊಳ್ಳಿ ಸಾಕು. ನನ್ನ ಜೀವನನ ಸೂಪರಾಗಿ ಇನ್ನೂ ಒಳ್ಳೆ ಬಟ್ಟೆನೇ ಹಾಕ್ಬೋದು. ಆದರೆ ಜನಗಳ ಕಣ್ಣು ಅವ್ರ ದೃಷ್ಟಿ ನಮಗೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ನಾವು ಎಷ್ಟು ಬೇಕು ನೋಡಿ, ನಾವು ಹಬ್ಬ ಹುಣ್ಣಿಮೆಲಿ ಹಾಕಿದ್ದನ್ನೇ ನೋಡಿ ತಪ್ಪು ತಿಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ನಾವೇನು ಪ್ರತಿದಿನ ಬಂದ್ಬಿಟ್ಟು ಹಿಂಗೆ ಇರಲ್ಲ, ಪ್ರತಿದಿನವೂ ರೇಷ್ಮೆ ಸೀರೆ ರೇಷ್ಮೆ ಬಟ್ಟೆ ಹಾಕ್ಕೊಂಡೇ ಓಡಾಡಲ್ಲ. ಹಬ್ಬ ಹುಣ್ಣಿಮೆ ಪೂಜೆ ಪುನಸ್ಕಾರ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳು ನಡೆದಾಗ ಆಶ್ರಮದಲ್ಲಿ ಒಳ್ಳೆ ಬಟ್ಟೆ ಹಾಕ್ತೀವಿ, ಒಳ್ಳೆ ಊಟ ಕೊಡ್ತೀವಿ. ಅಲ್ಲಿರೋರ್ಗು ನಾವು ಒಳ್ಳೆ ಊಟ ಮಾಡ್ತೀವಿ. ಒಳ್ಳೆ ಊಟ ಕೊಡೋ ನಿಮಗೆ ಒಳ್ಳೆ ಊಟ ಮಾಡುವಂಥ ಅರ್ಹತೆ ಅಂತೂ ಇದ್ದೇ ಇದೆ ಸರ್. ಅಂದರೆ ನಾನು ಏಲಿಯನ್ನ ಭೂಮಿಯಿಂದ ಆಕಾಶದಿಂದ ಸಪ್ರೇಟಾಗಿ ಇಳಿದು ಬಂದಿದ್ದೀನ. ಹೊಟ್ಟೆ ಹಸಿ ಅಲ್ವಾ? ಹೊಟ್ಟೆ ಹಸಿ ಅಲ್ವಾ? ಒಳ್ಳೆ ಬಟ್ಟೆ ಹಾಕ್ಬಾರ್ದ, ಕಾರ್ ತೊಗೋಬಾರ್ದ, ಮನೆ ಕಟ್ಟಬಾರ್ದ. ಇವತ್ತು ಇಡೀ ಸಮಾಜದಲ್ಲಿ ತಲೆ ಒಡೆದು ಬದುಕ್ತಾವ್ರೆ. 100 ಎಕರೆ ಜಮೀನುಗಳು ಮಾಡ್ಕೊಂಡು ₹1 ಮಾಡಿಕೊಂಡು ರಾಯಲ್ಲಾಗಿ ಲೈಫ್ ಲೀಡ್ ಮಾಡ್ತಾರೆ. ಅವ್ರ ಸುದ್ದಿಗೆ ಹೋದ್ರೆ ಅವ್ರ ಕಥೆನೇ ಮುಗಿಸ್ತಾರೆ. ಅಂಥವ್ರು ತುಂಬ ಜನ ಇದ್ದಾರೆ. ನಾನು ಸತ್ತೋಗಿ ಸಾಯೋ ಸ್ಥಿತಿಲಿರೋರನ್ನ ಕರ್ಕೊಬಂದು ಅವ್ರ ಯೋಗಕ್ಷೇಮ ನೋಡಿ, ಕಷ್ಟ ಸುಖ ನೋಡಿ ಸತ್ತಾಗ ಮಣ್ಣು ಮಾಡ್ತಿದ್ದೀನಿ ಅಂದರೆ ನಾನು ಒಂದಿನ ಖುಷಿಯಾಗಿರಬಾರ್ದಾ? ಅಪ್ಪ, ಈಗ ನಾನು ಹೋದ್ಮೇಲೆ ನಾನು ತೊಗೊಂಡೋಗಿ ಏನು ಮಾಡಲಿ? ಈಗ ಚಂದ್ರಲೋಕದಲ್ಲಿ ಮನೆ ಕಟ್ಕೊಳ್ಳ? ಅಲ್ಲಿ ಓಡಾಡ್ಬೇಕು ಕಾರ್ ತೊಗೊಂಡು ನಾನು? ಅಲ್ಲಿ ಯಾರು ನಿಮ್ಮನ್ನು ಬೈಯಕ್ಕೆ ಯಾರೂ ಇಲ್ಲ ಅಲ್ಲ, ಅದೇ ಅಲ್ಲಿ ಹೋಗ್ಬೇಕಷ್ಟೇ. ಇಲ್ಲಿ ಯಾವುದು ಆಗಲ್ಲ. ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಮಾಡ್ಕೊಂಡು ಅಲ್ಲಿ ನನ್ನ ಹೆಂಡತಿ ಮಕ್ಕಳು ಓಡಾಡಿಸ್ಕೊಂಡು ಇರ್ಬೇಕಷ್ಟೇ. ನಿಜ. ಅಲ್ಲಿ 2 ಉಪಯೋಗ. ಒಂದು, ನೀವು ಎಲ್ಲಿ ಮನೆ ಕಟ್ಟಿದ್ರು ಯಾಕೆ ಕಟ್ಟಿದ್ರಿ ಅಂತ ಯಾರು ಕೇಳಲ್ಲ. 2, ನೀವೇನು ಮಜಾ ಮಾಡಿದ್ರು ಅಲ್ಲಿ ಬದುಕಕ್ಕೆ ಸಮಾಜ ಬದಲಾಗಬೇಕು. ತಪ್ಪುನ ತಿನ್ನೋ ಅಕ್ಕಿ ಕಾಳಲ್ಲೇ ಹುಳ ಬೀಳತ್ತೆ. ಹಂಗನ್ಬಿಟ್ಟು ಇಡೀ ಅಕ್ಕಿನೇ ಯಾರೂ ಬಿಸಾಕಲ್ಲ. ಅದರಲ್ಲಿರೋ ಹುಳನ್ನ ತೆಗೆದು ಬಿಸಾಕಿ ಕ್ಲೀನ್ ಮಾಡಿ ಊಟ ಮಾಡ್ತೀವಿ ನಾವು. ಹಂಗನ್ಬಿಟ್ಟು ಮನುಷ್ಯನಾಗಿ ಹುಟ್ಟಿದ ಮೇಲೆ ನನ್ನಲ್ಲೂ ಉಳುಕಿಲ್ಲ ಅಂತಲ್ಲ, ದೋಷ ಇರುತ್ತೆ. ಅದನ್ನು ತೀಡಿ ಬುದ್ಧಿ ಕಲಿಸ್ಬೇಕು, ಹೇಳ್ಬೇಕು, ತಪ್ಪು ಸರಿ ಹೇಳ್ಬೇಕು. ವಿನಃ ನೀನು ಹಿಂಗೆ ಬದುಕ್ತಾ ಇದೆಯಾ ಸರಿ ಇಲ್ಲ ಅಂತ ಹೇಳೋಕ್ಕೆ ಯಾರಿಗೂ ಇಲ್ಲ. ಇಲ್ಲಿ ಸ್ವತಂತ್ರವಾಗಿ ಬದುಕೋಕ್ಕೂ ಎಲ್ರಿಗೂ ಇದೆ. ಯಾರು ಬೇಕಾದ್ರೂ ಯಾವ ರೀತಿ ಬೇಕಾದರೂ ಬದುಕ್ಬೋದು. ಬದುಕೋ ರೀತಿ ಇನ್ನೊಬ್ಬರಿಗೆ ಕಂಟಕ ಆಗಿರಬಾರ್ದು. ಸಾಧ್ಯವಾದ್ರೆ ಮಾದರಿಯಾಗಿರಬೇಕು. ಗ್ರೇಟ್. ನಾವು ತಿನ್ನೋ ಊಟನ, ನಾವು ಹಾಕೋ ಬಟ್ಟೆನ, ನಾವು ಓಡಾಡೋ ಗಾಡಿನ, ನಾವೆಲ್ಲಾದರೂ ನಿಂತಿರೋದನ್ನು ಕೂಡ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಜೀವನ. ನಿಜ ನೋಡಿ. ಅಂದರೆ ಇಷ್ಟೆಲ್ಲ ಮಾಡ್ಕೊಂಡಿರೋ ನಿಮಗೆ ಇಷ್ಟೆಲ್ಲ ಸೇವೆ ಮಾಡ್ತಾ ನಾನೇ ಖುಷಿಯಾಗಿಲ್ಲ ಅಂದ್ರೆ ಬೇರೆಯವ್ರನ್ನ ಯಾಕೆ ಸರ್ ಖುಷಿ? ಅದು ಮೂಲಭೂತ ವಿಚಾರ. ಅಂದರೆ ಜನರು ನಿಮ್ಮ ಏನು ಶ್ರೇಷ್ಠತೆಯನ್ನು ಗಮನಿಸೋದಕ್ಕಿಂತ ಏನಾದರೂ ಉಳುಕು ಕಂಡುಹಿಡಿಬೋದಾ ಅನ್ನೋದೇ ಅವ್ರ ಮನಸ್ಥಿತಿ ಆಗೋದಾದರೆ ನೋಡಿ. ಸ್ವಾರ್ಥ ಇದ್ದಿದ್ರೆ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇರಲಿಲ್ಲ ಸರ್. ಇವತ್ತು ನನಗೆ ಏನಿದೆ ಸರ್, ಅಷ್ಟು ದೊಡ್ಡ ಜಾಗ ತೊಗೊಂಡು ಆಶ್ರಮ ಕಟ್ಟಬೇಕು ಅನ್ನೋದು ಏನಿದೆ ನೋಡಿ. ಎಲ್ಲ ಪುಣ್ಯಕ್ಷೇತ್ರನೂ ಮಾಡ್ಬೋದು. ಈಗ ಉದಾಹರಣೆಗೆ 100 ಪುಣ್ಯಕ್ಷೇತ್ರಗಳಿದೆ. ನಾನು ಯಾವ ಹೆಸರು ಬಯಲ್ಸೋಕ್ಕೆ ಇಷ್ಟಪಡಲ್ಲ. ಎಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಭಿಕ್ಷುಕರನ್ನ ಇಟ್ಕೊಂಡು ಅನ್ನ ಹಾಕ್ತಾರೆ ಹೇಳಿ ಸರ್ ನೋಡೋಣ. ನಿಜ ಹೇಳಿ ಸರ್ ನೋಡೋಣ. ಒಂದು ಹೇಳಿ ಸರ್, ಭಿಕ್ಷುಕರು ಮಾತ್ರ ಇಲ್ಲಿ ಊಟ ಮಾಡ್ತಾರೆ ಸರ್, ಬೇರೆಯವ್ರು ಊಟ ಮಾಡಲ್ಲ ಅಂತ. ಆದರೆ ನಾನು ಮಾಡೋಕೆ ಕೊಟ್ಟಿರೋದ್ರ ಜಾಗದಲ್ಲಿ ಭಿಕ್ಷುಕರು ಊಟ ಮಾಡ್ತಾರೆ ಸರ್. ಯಾರು ಇಲ್ಲ ಅಂದವ್ರಿಗೆ ಅಲ್ಲಿ ಊಟ ಸಿಗುತ್ತೆ ಸರ್, ಮನೆ ಸಿಗುತ್ತೆ ಸರ್, ವಸತಿ ಸಿಗುತ್ತೆ ಸರ್, ಉಚಿತವಾಗಿ. ನೀವೇನು ಅಲ್ಲಿ ತಟ್ಟೆಗೂ ಕಾಸು ಹಾಕಂಗಿಲ್ಲ. ಖುಷಿ ಇದ್ರೆ ಕೊಡಿ. ಕೊಡೋಕ್ಕಾಗಿಲ್ವಾ? ಯಾಕೆ ಮಾತಾಡ್ತೀರಿ? ಕೊಡೋಂಥವ್ರು ಯಾರು ಸರ್? ಇವತ್ತು ಮಾಡಿರೋಂಥ ದಾನಿಗಳು ಏನಿದಾರಲ್ಲ ಅವ್ರು ಯಾವತ್ತೂ ನನಗೊಂದು ಮಾತಾಡ್ದವ್ರಲ್ಲ ಸರ್. ದೇವ್ರ ಸ್ವರೂಪ ಅವರೆಲ್ಲ, ಅವರೇ ದೇವರು, ಅದರಲ್ಲಿ 2 ಮಾತಿಲ್ಲ. ಈಗ ನೀವು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀರಿ, ಏನದು ಕನಸೇನು? ಅಥವಾ ಸರ್ ಅಲ್ಲಿ ನಿರ್ಗತಿಕರು, ಅನಾಥರು, ಅಸಹಾಯಕ ಜನರು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಕನಿಷ್ಠ ಪಕ್ಷ ಅವರು ಕೊನೆಯದಾಗಿ ತಂದೆ ತಾಯಿನ ಯಾರೆಲ್ಲ ಕೈ ಬಿಡ್ತಾರಲ್ಲ, ಅಂದರೆ ಮಕ್ಕಳು ತಂದು ಸೇರಿಸುವಂಥ ಆಪ್ಷನ್ ಇಲ್ಲ ಅಲ್ಲಿ. ಇದನ್ನ
ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಾನು ಆಶ್ರಮ ಕಟ್ತಾ ಇರೋದು ಯಾರೋ ತಂದೆ ತಾಯಿನ ನೋಡ್ಕೊಳಕ್ಕಾಗ್ದಲೇ ಬಂದು ಸೇರಿಸೋಂಥವ್ರಿಗಲ್ಲ. ಎಲ್ಲೋ ಆ ರೀತಿ ಸಂಪಾದನೆ ಮಾಡಬೇಕು ಅನ್ನೋ ಮನಸ್ಥಿತಿ ನನಗಿದ್ದಿದ್ರೆ ತಂದೆ ತಾಯಿದಿರನ್ನ ತಂದು ನಮ್ಮ ಹತ್ರ ಬಿಡ್ರಪ್ಪ, ನೀವು ತಿಂಗಳು ಇಷ್ಟು ಕೊಡ್ರಿ, ನಾನು ನಿಮ್ಮ ತಂದೆ ತಾಯಿನ ನೋಡ್ಕೊತೀನಿ, ಕೊನೆಗೆ ಸತ್ತಾಗ ನಿಮಗೆ ತಿಳಿಸ್ತೀನಿ ಅಂತಲೂ ಹೇಳ್ತಿದ್ದೆ. ನನಗೆ ಸಂಪಾದನೆ ಮಾಡೋಕ್ಕೆ ಎಲ್ಲ ಥರನೂ ಗೊತ್ತಿದೆ ಸರ್. ನಾನು ಆ ವೇಗ್ ಹೋಗ್ತಾ ಇಲ್ಲ. ಧರ್ಮಗಳ ಅರಿವಿದೆ. ಅನಾಥರಿಗೆ, ಅನ್ನ ಸಿಗದಿದ್ದವ್ರಿಗೆ, ನೀರು ಸಿಗದಿದ್ದವ್ರಿಗೆ ಒಂದು ತೊಟ್ಟು ನೀರು ಬಿಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಾಧ್ಯವಾದರೆ ಸಹಾಯ ಮಾಡಿ. ಮಾಡೋಕ್ಕಾಗಲಿಲ್ವಾ ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ, ನಿಮ್ಮ ಕೊಳ್ಪಟ್ಟೆ ಹಿಡ್ಕೊಂಡಂತೂ ಕೇಳಕ್ಕೆ ನಾನು ಬರೋಲ್ಲ ಸರ್. ಆ ಯೋಗ್ಯತೆ ನನಗಿಲ್ಲ. ನೋಡಿ ಎಷ್ಟು ಎಕರೆ ಜಾಗದಲ್ಲಿದೆ. ಈಗೊಂದು ಎರಡು ಎಕರೆ ಜಾಗದಲ್ಲಿ ನಾನು ಮಾಡ್ತಾ ಇರೋದು. ಎಷ್ಟು ಜನ ನೋಡಿ, ಬಂದಂಥ ಯಾವುದೇ ಸರ್ಕಾರ ಕೊಟ್ಟಂಥ ಜಾಗ ಅಲ್ಲ, ಯಾವ ಸರ್ಕಾರದ ಅನುದಾನದಲ್ಲಿ ನಾನು ಬಿಲ್ಡಿಂಗ್ ಕಟ್ತಾ ಇಲ್ಲ. ಜನ ಕೊಟ್ಟಂಥ ₹1 ದುಡ್ಡನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಿದ್ದೀನಿ. ಆ ಜಾಗವನ್ನು ಖರೀದಿ ಮಾಡಿ ಚಾರಿಟಿ ಹೆಸರಿಗೆ ರಿಜಿಸ್ಟರ್ ಮಾಡಿದ್ದೀನಿ. ಓಹ್, ಚಾರಿಟಿ ಹೆಸರಲ್ಲಿ? ಆಯ್ತು ಸರ್. ಬೆಂಗಳೂರಲ್ಲಿ 2 ಅಡಿ ಜಾಗ ದಾನ ಮಾಡೋಕೆ ಹೇಳಿ ಸರ್, ನೋಡೋಣ. 2 ಅಡಿಗೆ ಮಳ್ಳುಗಳೇ ಆಗ್ಬಿಡುತ್ತೆ ಅಲ್ಲಿ. ಅದು ಅಣ್ಣ ತಮ್ಮಂದ್ರಿಗೆ ಕೊಡಕ್ಕೆ, ನನಗೂ ನಿಮ್ಗಲ್ಲ, ಅಣ್ಣ ತಮ್ಮಂದ್ರು ಕೊಡಕ್ಕೆ ಮಳ್ಳುಗಳಾಗುತ್ತೆ, ಕೊಡಬೇಕಾದವ್ರಿಗೆ ಕೊಡೋಕೆ. ನಾನಂಥದ್ರಲ್ಲಿ ಬಂದಂಥ ದುಡ್ಡಲ್ಲಿ ಖರೀದಿ ಮಾಡಿರೋ ಜಾಗವನ್ನು ಅನಾಥಾಶ್ರಮದ ಹೆಸರಿಗೆ ಬರೆದಿದ್ದೀನಿ ಸರ್. 35 ವರ್ಷ ನನಗಿವಾಗ. ಈ 35 ವರ್ಷದಲ್ಲಿ ನನ್ನ ಏಜಲ್ಲಿರೋರು ಯಾರೂ ಕೂಡ ಈ ಥರ ಥಿಂಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಆಯಿತಾ? ಬಂದಂಥ ದುಡ್ಡನ್ನು ಆರಾಮಾಗಿ ಇಟ್ಕೊಂಡು ಇರೋ ಆಶ್ರಮನ ನಡೆಸ್ಕೊಂಡು ಸಾಯೋವರೆಗೂ ಲೈಫ್ನ ಲೀಡ್ ಮಾಡಿಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ನಾನು ಆ ಥರ ಮಾಡ್ತಿಲ್ಲ. ಸಮಾಜಕ್ಕೊಂದು ಒಳ್ಳೆ ಉತ್ತಮ ಸಂದೇಶ ಕೊಡಬೇಕು, ಸಮಾಜದಲ್ಲಿ ಯುವಕರು ಬದಲಾಗಬೇಕು. ಅಟ್ಲೀಸ್ಟ್ ಆ ಬದಲಾವಣೆ ಅನ್ನೋದು ನನ್ನಿಂದ ಶುರುವಾಗಲಿ. ನನಗಿಂತ ಮುಂಚೆ ತುಂಬ ಜನ ಮಾಡಿರ್ಬೋದು, ಅವ್ರಿಗೆಲ್ಲ ನಾನು ಅವಮಾನ ಮಾಡೋಕ್ಕೆ ಇಷ್ಟ ಇಲ್ಲ. ಅಟ್ಲೀಸ್ಟ್ ನನ್ನ ಪೀಳಿಗೆ ಅವ್ರಿಗೆ ನನ್ನಿಂದ ಶುರುವಾಗಿ ಮಾದರಿ ಆಗಬೇಕು ಅಷ್ಟೇ. ಇಲ್ಲ, ನೀವೀಗ ಆಲ್ರೆಡಿ ಆ ವಿಚಾರದಲ್ಲಿ ಅಂದರೆ ಕಟ್ಟಡ ಸ್ವಲ್ಪ ಬದಲಾಗ್ತಿದೆ ಅನ್ನೋದು ಬಿಟ್ಟರೆ, ವ್ಯಕ್ತಿಗತವಾಗಿ ಏನೂ ಇಲ್ಲದ ಕಾಲದಿಂದಲೂ ಈ ಮನಸ್ಥಿತಿಯ ಕಾರಣಕ್ಕೆ ಶ್ರೀಮಂತರ ಹೊರತು ವ್ಯವಸ್ಥೆಗಳು ಒಂದು ಸ್ವಲ್ಪ ಇನ್ನೂ ಉತ್ಕೃಷ್ಟವಾಗಿ ಆಗ್ಬೋದು. ಬಟ್ ಮನಸ್ಥಿತಿ ಮುಖ್ಯ. ಮಾಡಬೇಕು ಅನ್ನೋ ಮನಸ್ಸೇ ಅದು ಸೇವೆ ಎಂದು ಪರಿಗಣಿಸುತ್ತೆ. ಇವತ್ತಿನ ಏಳಿಗೆನ ಗಮನಿಸೋ ಜನ ನನ್ನ ಕಷ್ಟದ ದಿನಗಳನ್ನ ನೆನೆಸ್ಕೋಬೇಕು, ಈ ಪೊಡ್ಗೆಸ್ಟ್ ನೋಡಿದಾಗ ಅವಮಾನದ ದಿನಗಳನ್ನ ನೆನೆಸ್ಕೋಬೇಕು. ನನಗೆ ಸನ್ಮಾನಕ್ಕಿಂತ ಅವಮಾನಗಳೇ ಜಾಸ್ತಿ ಆಗಿದೆ. ಆ ಅವಮಾನಗಳನ್ನ ನಾನು ಯಾವತ್ತೂ ನನಗೆ ಅವಮಾನ ಅಂತ ಅಂದ್ಕೊಂಡ್ಲೇ ಇಲ್ಲ. ನಾನು ಅದನ್ನು ಕೂಡ ಸನ್ಮಾನ ಅಂತ ಸ್ವೀಕಾರ ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತು ಯಾರಾದರೂ ನೀನು ಸರಿ ಇಲ್ಲ ಅಂದರೆ, ಹೌದಣ್ಣ ನಾನು ಸರಿ ಇಲ್ಲ, ನೀನು ತುಂಬ ಒಳ್ಳೆಯವನು, ನಾನು ಸರಿ ಇಲ್ಲ. ನಾನು ಲೆಕ್ಕ ಕೊಡಬೇಕಾಗಿರೋದು ನಿನಗಲ್ಲ, ದೇವರಿಗೆ. ನಾನು ಒಳ್ಳೆಯವನಲ್ಲ ಅಂದರೆ ನನಗೆ ನಾನು ಇವತ್ತು ಏನೇ ಡ್ರಾಮಾ ಮಾಡಿದ್ರು ಫೈನಲಾಗಿ ಇಲ್ಲೇ ತೀರಿಸೋಗ್ಬೇಕು. ಸತ್ಯ. ಅರ್ಥ ಆಯ್ತಾ? ನಾವೇನು ಅಂತ ನೋಡಿ, ಒಂದು ವೈಟ್ ಶೀಟ್ ಥರ ಇರಬೇಕು ಯಾವತ್ತು ಮನುಷ್ಯ. ನಾನು ಇವತ್ತು ಜನಗಳಿಗೆ ಹೇಳೋದಿಷ್ಟೇ, ಇಷ್ಟು ವರ್ಷದಲ್ಲಿ ನಾನು ಏನು ಸಂಪಾದನೆ ಮಾಡಿದ್ದೀನಿ ಅನ್ನೋದು ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ನನ್ನ ಹೆಸರಲ್ಲಾಗಲಿ, ನನ್ನ ಹೆಂಡತಿ ಹೆಸರಲ್ಲಾಗಲಿ, ನನ್ನ ಮಕ್ಕಳ ಹೆಸರಲ್ಲಾಗಲಿ, ನನ್ನ ಅಪ್ಪ ಅಮ್ಮನ ಹೆಸರಲ್ಲಾಗಲಿ ಒಂದು 30-40 ಸೈಟ್ ಪ್ರೂವ್ ಮಾಡ್ರೋಣ ನೀವು, ಸಾಕು. ನಾನು ಇಡೀ ಕರ್ನಾಟಕನ, ನನ್ನ ಮೊನ್ನೆ ಒಂದು ಇಂಟರ್ವ್ಯೂಲ್ ಕೂಡ ಹೇಳಿದ್ದೀನಿ, ನನ್ನ ತಲೆ ಬೋಳಿಸ್ಕೊಂಡು ಬಿಟ್ಟು ಹೋಗ್ತೀನಿ ಸ್ವಾರ್ಥವಾಗಿ ಬದುಕಬೇಕಂದಿದ್ರೆ. ಅಂದರೆ ನಾನು ಸ್ವಾರ್ಥ ಇಲ್ಲ, ನಾನು ಸ್ವಾರ್ಥಿ ಅಲ್ಲ ಅಂತ ನಾನು ಇವಾಗಲೂ ಹೇಳ್ಕೊಳ್ಳಲ್ಲ. ನಾನು ಖಂಡಿತ ಮನೆ ಕಟ್ತೀನಿ, ಖಂಡಿತ ಕಾರ್ ತಗೋತೀನಿ, ನನ್ನ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊತೀನಿ, ನಾನು ಚೆನ್ನಾಗಿರ್ತೀನಿ, ನಾನು ನಮ್ಮದವ್ರನ್ನೂ ಚೆನ್ನಾಗಿ ನೋಡ್ಕೊತೀನಿ. ಇದು ಭಾಳ ಮುಖ್ಯ. ಎಮೋಷ್ನಲ್ ಫೂಲಿಶ್ ಆಗೋದಕ್ಕಿಂತ, ಯಾಕಂದರೆ ತುಂಬ ಸಾರಿ ನಾವು ಅವ್ರಿವ್ರಿಗೆ ಕೈ ಚಾಚಲಿಕ್ಕೆ ಹೋಗಿ ನೀವೇ ಬೀದಿಗೆ ಬರುವಷ್ಟು ಒಳ್ಳೆತನ ಬೇಡ. ನಿಮ್ಮ ಬದುಕನ್ನು ಕೂಡ ಅವರನ್ನು ನೋಡಿ, ಅದನ್ನ ಅದ್ಭುತವಾಗಿ ಹೇಳಿದ್ರು. ಅವರನ್ನು ಓಪನ್ನಾಗಿ ಹೇಳಿದವ, ನಾನು ಮನೆ ಕಟ್ತೀನಿ, ನಾನೇನೋ ಮಾಡ್ತೀನಿ, ಬಟ್ ನನ್ನ ಮೊದಲ ಪ್ರಿಯಾರಿಟಿ ಜಗತ್ತು ಅಥವಾ ಲೋಕ ಕಲ್ಯಾಣವೇ ಆಗಿದೆ. ಆ್ಯಂಡ್ ನಾನು ಹಾಗಂತ ಬೀದಿಲಿ ಮಲಗಿಸ್ತೀನಿ, ನನಗೂ ಹೆಂಡತಿ ಮಕ್ಕಳಿಲ್ಲ ಅಥವಾ ಹೆಂಡತಿ ಮಕ್ಕಳನ್ನ ಬೀದಿ ಮಲಗಿಸೋಷ್ಟು ಒಳ್ಳೆಯವನು ಖಂಡಿತ ಅಲ್ಲ. ಒಂದು ತಟ್ಟೆಯಲ್ಲಿ ಊಟ ಕೊಟ್ಟಿದ್ದಾರೆ, ಭಗವಂತ ಹೇಳ್ತಾನೆ, ನೋಡಪ್ಪ ಇದರಲ್ಲಿರೋ ಒಂದು ತುತ್ತು ಇನ್ನೊಬ್ಬರದು, ಬಾಕಿದ್ ನಿಂದು. ಆ ಒಂದು ತುತ್ತು ಇನ್ನೊಬ್ರಿಗೆ ಕೊಡದೆ ನಾನು ತಿಂದರೆ ನನ್ನ ಸ್ವಾರ್ಥಿ. ನಿಜ. ಅಂದರೆ ನನಗೆ ಕೊಟ್ಟಂಥ ಭಗವಂತ ಒಂದು ತಟ್ಟೆಲಿ ಊಟ ಕೊಟ್ಟಿದ್ದಲ್ಲ, ಆ ತಟ್ಟೆಲಿ ಇನ್ನೊಬ್ಬರಿಗೆ ಕೊಟ್ಟು ನಾನು ತಿಂತಾ ಇದ್ದೀನಿ. ಅದು ಬಹಳ ಮುಖ್ಯ. ಅದು ನಾನು ಹೇಳೋದು ಯಾವಾಗಲೂ. ನಾನು ಸ್ವಾರ್ಥ ಅಂದರೆ ನಿಮ್ಮದು ನೀವು ತಿನ್ನೋದು ಸ್ವಾರ್ಥ ಅಲ್ಲ, ಇನ್ನೊಬ್ರದನ್ನು ನೀವು ತಿನ್ನೋದು ಸ್ವಾರ್ಥ. ನನಗೆ ಬಂದಿದ್ರಲ್ಲಿ ಇನ್ನೊಬ್ರಿಗೂ ಒಂದು ತುತ್ತು ಕೊಡ್ತಾ ಇದ್ದೀನಿ, ನಾನೊಂದು ತುತ್ತು ಆಟ ಮಾಡ್ತಾ ಇದ್ದೀನಿ. ಇದು ಜೀವನ, ಇಷ್ಟೇ. ಇಲ್ಲಿ ಯಾವುದು ಸ್ವಾರ್ಥ ಇಲ್ಲ, ಕೊಡಿ ಅಂತ ಬೇಡ್ಕೊಳ್ಳೋದಿಲ್ಲ. ಅಂದರೆ ನಾನು ಬೇಡ್ಕೊಳ್ಳೋದು ಯಾವ ಉದ್ದೇಶಕ್ಕೆ ಅಂದರೆ, ಸಂಸ್ಥೆ ನಡಿಬೇಕು, ಊಟ ಹಾಕಬೇಕು,
ಬಟ್ಟೆ ತರಬೇಕು, ಮೆಡಿಸಿನ್ಸ್ ತರಬೇಕು. ಇದೆಲ್ಲದಕ್ಕೂ ಇರೋ ಒಂದೇ ಒಂದು ಅಸ್ತ್ರ ಸೋಷಿಯಲ್ ಮೀಡಿಯಾ. ಅಲ್ಲೇ ಬೇಡಬೇಕು, ಕೊಟ್ಟರೆ ಮಾತ್ರ ಇಸ್ಕೋಬೇಕು. ಇಲ್ಲಾಂದರೆ ಯಾರನ್ನು ಮನೆ ಬಾಗಿಲಿಗೆ ಹೋಗಿ ಏಯ್ ನಾನು ಯೋಗೇಶ್ ಅಂತ ಬಂದಿದ್ದೀನಿ, ಮನೆಯಿಂದ ಆಚೆ ಬಂದು ಇವಾಗ ಕೊಡ್ಬೇಕು ನೀವು, ಅದು ತಪ್ಪು. ನಿಜ, ಭಾಳ ಚೆನ್ನಾಗಿತ್ತು. ಸೊ ಕಡೆಯದಾಗಿ ನಿಮಗೆ ಯಾವುದಾದ್ರೂ ಕುರಿತು ಪಶ್ಚಾತ್ತಾಪ ಇದೆಯಾ ಇವತ್ತಿಗೆ? ನಾನು ಅದು ಮಾಡಬಾರ್ದಿತ್ತು ಅಥವಾ ಹಂಗಿರಬಾರ್ದಿತ್ತು ಅನ್ನೋದು ಏನಾದರೂ ಆ ಗಿಲ್ಟ್ ಫೀಲ್ ಇದೆಯಾ? ಗಿಲ್ಟ್ ಫೀಲ್ ಅಂದರೆ ನನ್ನ ವೈಫ್ಗೆ ನಾನು ಯಾವಾಗಲೂ ಒಂದೊಂದು ಟೈಮ್ ತುಂಬ ರೇಗ್ಬಿಟ್ಟಿರ್ತೀನಿ. ಹೊರಗಡೆ ಇರೋವಂಥ ಎಲ್ಲ ಟೆನ್ಷನ್ಸು, ಕಷ್ಟ ಎಲ್ಲ ನನ್ನ ಮೈಂಡಲ್ಲಿ 1000 ಇರುತ್ತೆ. ಅದನ್ನು ತಂದು ಒಂದೊಂದು ಟೈಮ್ ಬೈದ್ಬಿಟ್ಟಿರ್ತೀನಿ. ಆಮೇಲೆ ತಂದೆ ತಾಯಿಗೆ ಒಂದೊಂದು ಟೈಮು ಸಿಚುವೇಶನ್ಸು ಚೆನ್ನಾಗಿಲ್ದಾಗ ಗಮನಿಸ್ಕೊಂಡಿರೋದಿಲ್ಲ, ಕೇಳಿರೋದಿಲ್ಲ, ಹೇಗಿರ್ತೀರಾ ನೀವು, ಹೇಗಿದ್ದೀರಾ ಅಂತ. ಆ ಒಂದು ವಿಚಾರದಲ್ಲಿ ನನಗೆ ಗಿಲ್ಟ್ ಫೀಲ್ ಇದೆ. ಯಾಕಂದರೆ ನಾವು ಹೊರಗಡೆನೇ ಇಷ್ಟೆಲ್ಲ ನೋಡ್ತಾ ಇದ್ದೀನಿ. ನಮ್ಮ ತಂದೆ ತಾಯಿಗೆ ಒಂದು ಸೆಕೆಂಡ್ ಹೋಗಿ ಮಾತಾಡ್ಸ್ಕೊಂಬರೋದಕ್ಕೆ ಆಗ್ತಿಲ್ವಲ್ಲ, ಅವ್ರ ಕಷ್ಟ ಸುಖನ ಕೇಳೋಕ್ಕಾಗ್ತಿಲ್ವಲ್ಲ. ಆಮೇಲೆ ನಮ್ಮ ತಂದೆ ತಾಯಿ ಹಾರ್ಟ್ ಪೇಷಂಟ್ ಆಗಿದ್ರು ಕೂಡ ಇವತ್ತು ಆಶ್ರಮದಲ್ಲಿ ಅಡುಗೆ ಕೆಲಸ ಮಾಡ್ತಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಕೊನೆ ಉಸಿರೋವರೆಗೂ ಮಾಡ್ತೀನಿ ಮಗನೇ, ನೀನೇನು ತಲೆ ಕೆಡ್ಸ್ಕೊಬೇಡ, ನನ್ನ ಕೈಲಾಗಿದ್ದು ಮಾಡ್ತೀನಿ, ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಕೆಲಸ ಮಾಡು, ನಮ್ಗೆ ರಾಯಲ್ ಲೈಫ್ ಅಂತ ಏನೂ ಬೇಡ. ಆಶ್ರಮದಲ್ಲಿ ಜೀವನ ಮಾಡ್ತಿದ್ದಾರೆ, ಒಂದು ಸಣ್ಣ ಮನೇಲಿದ್ದಾರೆ. ನಾನು ಹೇಳ್ತೀನಿ, ಅಪ್ಪ ನೀನು ಚೆನ್ನಾಗಿರು, ನಿಂಗೆ ಏನು ಬೇಕು ಹೇಳು, ರೇಷ್ಮೆ ಪನ್ಸೆ ಬೇಕಾ, ಇದು ಬೇಕಾ, ಚೆನ್ನಾಗಿ ಕೂತ್ಕೋ, ಆಫೀಸಲ್ಲಿ ಕೂತ್ಕೋ, ನಾನು ಇಲ್ದಾಗ ಬಂದವ್ರನ್ನ ಚೆನ್ನಾಗಿ ಮಾತಾಡಿಸು, ಇಷ್ಟು ಮಾತ್ರ ಮಾಡು, ಒಳ್ಳೆ ಬಟ್ಟೆ ಹಾಕು, ನೀನು ಈ ವಯಸ್ಸಾಯಿತು ನಿಂಗೆ ಅಂದರೆ ಅವ್ರು ಯಾವತ್ತೂ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಯಾವತ್ತೂ ಕೇಳಿದವರಲ್ಲ. ಬಟ್ ಒಂದೇ ಒಂದು ಕೇಳ್ತಾ ಇದ್ದಾರೆ, ಅದು ಇನ್ನೂ ನನ್ನ ಕೈಲಿ ಕೊಡ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ತಂದೆ ಒಂದು ಗಾಡಿ ಕೇಳ್ತಾ ಇದ್ದಾರೆ, ಒಂದು ಸ್ಕೂಟಿ, ನನಗೆ ಕೊಡ್ಸೋಣ ಆಕ್ಟಿವ್ ಆ ಥರ ಅದನ್ನು ಕೊಡ್ಸೋಕ್ಕಾಗಿಲ್ಲ. ತುಂಬ ಸತಿ ಮೊನ್ನೆ ಒಂದು ರೀಸೆಂಟಾಗಿ ಒಂದು ಮಾತಂದರು, ಏಯ್ ನಾನು ಹೋದ್ಮೇಲೆ ಕೊಡಿಸ್ತೀಯನೋ ಅಂದರು. ಅದೊಂದು ಬೇಜಾರಿದೆ. ಸೊ ಆದಷ್ಟು ಬೇಗ ಒಂದು ಗಾಡಿ ಕೊಡಿಸ್ಬೇಕು. ಅವರು ತುಂಬ ದಿವಸದಿಂದ ಕೇಳ್ಕೊತಾ ಇದ್ದಾರೆ. ಯಾಕಂದರೆ ತುಂಬ ನನಗೋಸ್ಕರ ಕಷ್ಟಪಟ್ಬಿಟ್ಟಿದ್ದಾರೆ, ಕಷ್ಟಪಡ್ತಿದ್ದಾರೆ. ಆಮೇಲೆ ನಾನು ತುಂಬ ತಪ್ಪುಗಳನ್ನ ಮಾಡಿದ್ದೀನಿ. ಅವರು ಚೆನ್ನಾಗಿ ದುಡಿಯೋವಂಥ ಸಂದರ್ಭದಲ್ಲಿ ಅವ್ರ ದುಡ್ಡನ್ನ ಪೋಲ್ ಮಾಡಿದ್ದೀನಿ, ಈಸ್ಕೊಂಡು ಖರ್ಚು ಮಾಡ್ಕೊಂಡಿದ್ದೀನಿ, ಸುಳ್ಳು ಹೇಳಿದ್ದೀನಿ. ಎಲ್ಲದಕ್ಕೂ ಈ ಒಂದು ಸಂದರ್ಭದಲ್ಲಿ ಕ್ಷಮೆ ಕೇಳ್ತೀನಿ. ವಿಶೇಷವಾಗಿ ನನ್ನ ಹೆಂಡ್ತಿಗೆ ತುಂಬ ಸತಿ ಬೈದಿರ್ತೀನಿ. ಅದನ್ನು ಅವಳು ಮನ್ಸಿಗೆ ಹಾಕೊಳ್ಳದಲ್ಲೇ ಮುನ್ಸ್ಕೊಂಡಿರ್ತಾಳೆ ಒಂದು ವಾರ, ಆಮೇಲೆಲ್ಲ ಸರಿ ಹೋಗುತ್ತೆ ಲೈಫು. ಸೊ ಅವಳಿಗೂ ಕೂಡ ಕ್ಷಮೆ ಕೇಳೋಕೆ, ವಿಶೇಷವಾಗಿ ನಮ್ಮ ಅತ್ತೆಗೆ ನಾನು ಬಹುಶಃ ಧನ್ಯವಾದ ತಿಳಿಸ್ಲೇಬೇಕು ಅವ್ರಿಗೆ. ಅಂಥ ಅತ್ತೆ ಸಿಕ್ಕಿರೋದು ಬಹುಶಃ ನನ್ನ ಪುಣ್ಯ. ಗಂಡನ್ನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡು ಮಗಳನ್ನ ಕಷ್ಟಪಟ್ಟು ಬೆಳೆಸಿ, ಈ ಒಂದು ವಯಸ್ಸಾದಂಥ ಕಾಲದಲ್ಲೂ 150 ಜನ 200 ಜನಕ್ಕೆ ಅಡುಗೆ ಮಾಡ್ಕೊತ ಅಲ್ಲಿ ಸೇವೆ ಮಾಡ್ತಾ, ಒಂದು ಸೀರೆನೂ ಬಯಸಿದೆ ನನ್ನ ಹತ್ರ. 100 ರೂಪಾಯಿ ದುಡ್ಡು ಕೇಳೋದಿಲ್ಲ ಸರ್ ನನ್ನ ಹತ್ರ, ಇದು ಸತ್ಯ. ಅವ್ರು ಕಷ್ಟಪಡ್ತಿದ್ದಾರೆ. ಆಮೇಲೆ ನನ್ನ ಸ್ನೇಹಿತರು, ನನ್ನ ಹುಡುಗರು, ನನ್ನ ಜೊತೆಲಿರುವಂಥ ಗೆಳೆಯಂದರು, ಹೃದಯ ಸ್ನೇಹಿತರು ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ ನಾನು. ವಿಶೇಷವಾಗಿ ಮನೋಜಣ್ಣ ಅಂತ ಇದ್ದಾರೆ, ಅವರಾಗಿರ್ಬೋದು, ಅವ್ರ ವೈಫ್ ಆಗಿರ್ಬೋದು, ಇಡೀ ಟೋಟಲಿ ನನ್ನ ಜೊತೆಲಿರುವಂಥ ಎಲ್ಲ ಸ್ನೇಹಿತರು ಕಷ್ಟ ಸುಖಕ್ಕೆ ಭಾಗಿಯಾಗಿ, ನಾನು ಇಲ್ದಿರೋ ಸಂದರ್ಭದಲ್ಲೂ ಆಶ್ರಮನ ತುಂಬ ಚೆನ್ನಾಗಿ ನೋಡಿಕೊಂಡು, ತುಂಬ ಚೆನ್ನಾಗಿ ಯಾರೇ ಬಂದ್ರೂ ಕೂರಿಸಿ ಮಾತಾಡಿಸಿ, ಕಾಫಿ ಕೊಟ್ಟು, ಟೀ ಕೊಟ್ಟು ಕಳಿಸಿ, ಅದನ್ನೆಲ್ಲ ಮಾಡ್ತಿರೋ ಎಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಕಡೆ ಪ್ರಶ್ನೆ, ನಿಮ್ಮ ಜೀವನದ ಕೊನೆಯ ದಿನ ಜನ ನಿಮ್ಮನ್ನು ಹೇಗೆ ನೆನಪಿಟ್ಕೊಳ್ಳಿ ಅಂತ ನೀವು ಬಯಸ್ತೀರಿ? ಸರ್, ಬದುಕಿದ್ದಾಗ ಹೇಗೆ ನೆನಪಿಟ್ಕೋತಾರೆ ಅನ್ನೋದಕ್ಕಿಂತ ಸತ್ತಾಗ 4 ಜನ ಹೊರಗೆ ಬರ್ಬೇಕು ಸರ್. ಹೊರೋರು ಈ ನನ್ನ ಮಗ ಏನು ಇಷ್ಟೊಂದು ಭಾರ ಅವನಲ್ಲ ಅಂತ ಅನ್ನಬಾರ್ದು ಸರ್. ಅದು ಕೇವಲ ದೇಹದ ಭಾರವಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಂದರೆ ಯಾವುದು ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರು ಬಂದು ಹೆಗಲು ಕೊಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಸರ್. ನಾನು ಸಾಯೋವಾಗ ಯಾವುದೇ ಜಾತಿ ಇರಬಾರ್ದು, ಯಾವುದೇ ಧರ್ಮ ಅಂತ ಇರಬಾರ್ದು, ಅವನು ದೊಡ್ಡವನು, ಅವ್ನು ಚಿಕ್ಕವನು, ಅವ್ನು ಶ್ರೀಮಂತ, ಅವ್ನು ಬಡವ ಅನ್ನೋದಿರಬಾರ್ದು. ಎಲ್ಲರೂ ಬಂದು ಹೆಗ್ಲು ಕೊಡಬೇಕು. ನಮ್ಮ ಹುಡುಗ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಆ ಸಾವಲ್ಲೂ ಒಂದು ಸಾರ್ಥಕತೆ ಇರಬೇಕು. ಈ ಗುದ್ಲಿಯಿಂದ ಎಳಿತಾರಲ್ಲ ಸರ್, ಅದರಿಂದ ನನ್ನ ದೇಹ ಮುಚ್ಚೋಗಬಾರ್ದು. ಪ್ರತಿಯೊಬ್ಬರು ಒಂದೊಂದು ಇಡಿ ಹಾಕ್ತಾರಲ್ಲ, ಅದರಿಂದನೇ ನನ್ನ ಅದು ಸ್ಮರಣೆ. ಬಹುಶಃ ನಿಮ್ಮ ಜೀವಿತಾವಧಿಯಲ್ಲಿ ನೀವು ಮಾಡಿದ ಎಲ್ಲ ಪುಣ್ಯ ಕಾರ್ಯಗಳು ಕೂಡ ಮನುಷ್ಯನಿಂದ ಸ್ಮರಿಸಲ್ಪಡೋದು ಆ ಸಾವಿನ ಸಮಯದಲ್ಲಿ. ಶರಣರ ಸಾವನ್ನು ಮರಣದಲ್ಲಿ ಕಾಣೋನು ಹಾಗೆ ನಿಮ್ಮಂಥ ಲೋಕಕ್ಕೋಸ್ಕರ ತಮ್ಮ ಬದುಕನ್ನು ಮೀಸಲಾಗಿಟ್ಟವರ ಶ್ರೇಷ್ಠತೆಗಳು ಈ ಜಗತ್ತಿಗೆ ಕೇವಲ ಮರಣದ ಸಮಯದಲ್ಲಿ ಮಾತ್ರ ನೆನಪಾಗೋದು. ಅದು ದುರಂತ. ಸತ್ಯ. ಇನ್ನು ನೀವು ಹೇಳಿದ್ರಿ ನೋಡಿ, ಮನುಷ್ಯ ಬದುಕಿದ್ದಾಗ ಅವ್ನು ಒಳ್ಳೇದು ಮಾಡ್ತಾವನಪ್ಪ, ಅವ್ನಿಗೆ ಸಪೋರ್ಟ್ ಮಾಡಬೇಕು, ಅವ್ನು ಇಷ್ಟೆಲ್ಲ ಕಷ್ಟಪಡ್ತವನೆ, ನಾವು ನೋಡ್ಕೊಳಕ್ಕಾಗದೇ ಇರೋ ಎಷ್ಟೋ ಜನಗಳನ್ನ ಅವ್ನು ನೋಡ್ಕೊತಾವನೆ. ಆಮೇಲೆ ಈ ಪ್ರಪಂಚದಲ್ಲಿ ಯಾರೂ ಆಯ್ಕೆ ಮಾಡ್ಕೊಳ್ದಿರೋಂಥ ಕೆಲಸವನ್ನು ಇವನು ಆಯ್ಕೆ ಮಾಡ್ಕೊಂಡಿದ್ದಾನೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಕಂಪ್ನಿ ಓಪನ್ ಮಾಡ್ಬೋದು ಸರ್. ಉದಾಹರಣೆಗೆಲ್ಲ
ದೇವಸ್ಥಾನ, ಚರ್ಚು, ಮಸೀದಿ ಯಾರು ಬೇಕಾದ್ರೂ ಕಟ್ಬೋದು ಸರ್, ದುಡ್ಡಿದ್ರೆ ಸಾಕು. ಆದರೆ ಒಂದು ಅನಾಥಾಶ್ರಮ ಕಟ್ಟೋಕ್ಕೆ ಒಳ್ಳೆ ಮನಸ್ಸಿರಬೇಕು, ದೇವರ ಆಶೀರ್ವಾದ ಇರಬೇಕು ಸರ್, ಮತ್ತು ತಡ್ಕೊಳ್ಳೋ ಶಕ್ತಿ ಇರಬೇಕು. ಯಾರು ಏನೇ ಅವಮಾನ ಮಾಡಿದ್ರು ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇರಬೇಕು. ಅದೇ ನಾನು ಹೇಳ್ದಾಗೆ ನನ್ನ ಸಾವು ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶನ ಆಗಿರಬೇಕು, ಇನ್ನೊಬ್ರಿಗೊಂದು ಸ್ಫೂರ್ತಿ ಆಗಿರಬೇಕು. ಅದು ನಾನು ಯಾವಾಗಲೂ ಬಯಸ್ತೀನಿ. ಇಂಥ ನನ್ನ ಮಗ ಹುಡ್ದ, ಪಾಪಿ ನನ್ನ ಮಗ ಹೋಗಿದ್ದೆ ಒಳ್ಳೇದಾಯಿತು ಆ ಥರ ಅನ್ನಬಾರ್ದು. ಯಾವುದೋ ಕಾರ್ಪೊರೇಷನ್ ಲಾರಿಲಿ ಎತ್ತು ಬಿಸಾಕ್ರೋ ಇವನ್ನ ಅನ್ನಬಾರ್ದು, ಯಾವುದೋ ಟಾರ್ಪಲಲ್ಲಿ ಸುತ್ತಿ ಅಲ್ಲಿ ಬೆಂಕಿಗೆ ಹಾಕ್ರೋ ಅಂತ ಅನ್ನಬಾರ್ದು. ಒಂದು ಪವಿತ್ರತೆಯಿಂದ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭೇದ, ಯಾವುದೇ ಭಾವ ಮಾಡದೆ ಪ್ರತಿಯೊಬ್ಬರು ಹೆಗಲು ಕೊಡುವಂಥ ಸಾವು ನಂದಾಗಿರ್ಬೇಕು ಸರ್. ಗ್ರೇಟ್. ಒಟ್ಟಾರೆ ಇನ್ನೂ 4 ದಿನ ಇರಬೇಕಿತ್ತಪ್ಪ ಇಂಥವ್ರು ಅಂತ ಅನ್ನಬೇಕು ಇವರ ಬದುಕಿನ ಕುರಿತು. ಅದೇ ಹೇಳ್ತಾರೆ ಯೋಗೇಶ್ ಅವರೇ, ನಿಮ್ಗೆ ಆಯಸ್ಸು ತುಂಬ ಜಾಸ್ತಿ ಕೊಡಬೇಕು ಅಂತ ದೇವರು ಸಾಕಷ್ಟು ಜನ ನನಗೆ ಫೋನ್ ಮಾಡಿದಾಗ, ಆಶೀರ್ವಾದ ಸಿಕ್ಕಿದಾಗ ಹೇಳ್ತಾರೆ, ಯೋಗೇಶ್ ನೀವು ತುಂಬ ಚೆನ್ನಾಗಿರಬೇಕು, ಜಾಸ್ತಿ ವಯಸ್ಸಿರಬೇಕು ಅಥವಾ ಜಾಸ್ತಿ ಆರೋಗ್ಯ ಕೊಡಬೇಕು ನಿಮಗೆ ಅಂತ. ನಾನು ಕೇಳೋದಿಷ್ಟೇ, ಜಾಸ್ತಿ ಆಯಸ್ಸಿನ ಅವಶ್ಯಕತೆ ನನಗಿಲ್ಲ. ಕೊಟ್ಟಿರೋ ಆಯಸ್ಸಲ್ಲೇ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಇದು ಬಹಳ ಜಾಸ್ತಿ ಆಯಸ್ಸು ತೊಗೊಂಡು ಏನು ಮಾಡೋದಿದೆ? 100 ವರ್ಷ ಬದುಕಿ ಏನಾಗಬೇಕಿದೆ? 3 ದಿನ ಬದುಕಲಿ, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ರಿಗೆ ನೋವಾಗಬಾರ್ದು, ಯಾರಿಗೂ ತಲೆ ಹೊಡಿಬಾರ್ದು, ತಲೆ ಹಿಡಿಬಾರ್ದು, ಶ್ರೇಷ್ಠತೆಯಿಂದ ಬದುಕಬೇಕು. ಭಿಕ್ಷೆ ಬೇಡಿದ್ರು ಪ್ರಾಮಾಣಿಕವಾಗಿ ಬೇಡಬೇಕು. ಆ ಬೇಡಿಕೆ ನಿನಗಾಗಿರ್ಬಾರ್ದು, ನಿನ್ನವರಿಗಾಗಿರಬೇಕು. ಗ್ರೇಟ್, ಅದ್ಭುತ. ಬಹಳ ಚೆನ್ನಾಗಿ ಒಟ್ಟಾರೆ ಈ 1-2 ಗಂಟೆಗಳ ಸಮಯ ನನಗೂ ಬಹಳ ವಿಚಾರಗಳು ನಿಮ್ಮ ಬಗ್ಗೆ ಗೊತ್ತೇ ಇಲ್ಲ, ಅಷ್ಟೊಂದು ವಿಚಾರಗಳು ನನಗೆ ಗೊತ್ತಾಯಿತು. ಅಂತಿಮವಾಗಿ ಈ ಒಟ್ಟಾರೆ ಅನುಭವ ಹೇಗಿತ್ತು? ತುಂಬ ಖುಷಿ ಆಯಿತು. ನಿಮ್ಮ ಯೂಟ್ಯೂಬ್ ಚಾನಲ್ನ ನಾನು ತುಂಬ ಫಾಲೋ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ. ಬಹುಶಃ ಕೂತ್ಕೊಂಡು ಮಾತಾಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ. ಈ 2 ಗಂಟೆಗಳ ಕಾಲ ನಿಮ್ಮ ಜೊತೆ ಕೂತ್ಕೊಳ್ಳೋಂಥ ಅದೃಷ್ಟ ನನಗೆ ಬಂತಲ್ಲ. ಹಾಗೇನಿಲ್ಲ, ನನ್ನ ಕರೆಯನ್ನು ನೀವು ಒಪ್ಕೊಂಡಿದ್ದೇ ಬಹಳ ದೊಡ್ಡದು. ಯಾಕಂದರೆ ನಿಮ್ಮನ್ನು ತುಂಬ ಜನ ಪಾಡ್ಕಾಸ್ಟ್ಗಳಿಗೆ ಕರೀತಾರೆ, ಸಂದರ್ಶನಗಳಿಗೆ ಕರೀತಾರೆ. ಆ್ಯಂಡ್ ನಾನು ಹೇಳಬೇಕಂದ್ರೆ ನನ್ನನ್ನು ಯಾವಾಗಲೂ ಇವರು ತುಂಬ ಗೌರವದಿಂದಲೇ ಕಂಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿ. ಬಿಕಾಸ್ ನಾನೇ ಹೇಳ್ತೀನಿ, ಅವರ ಸೇವೆ ನಾವು ಅವ್ರ ಪಾದಕ್ಕೂ ಇಲ್ಲ, ಅದು ಭಾಳ ದೊಡ್ಡ ಸತ್ಯ. ಆದರೂ ಅವರು ನಮ್ಮನ್ನು ಅಷ್ಟು ಗೌರವದಿಂದ ಕಾಣ್ತಾರೆ. ಈ ಸಂದರ್ಭದಲ್ಲಿ ನಾನು ಶ್ರೀಗಳನ್ನ ತುಂಬ ನೆನೆಸ್ಕೋತೀನಿ ಸರ್. ಬಹುಶಃ ನಾನು ಆ ಸ್ಕೂಲಲ್ಲಿ ನಾನು ಒಂದು ವಿಷಯ ಹೇಳಬೇಕು, ನಾನಲ್ಲಿ ಓದಿದಂಥ ವಿದ್ಯಾರ್ಥಿ ಅಲ್ಲ ಅಥವಾ ಸಮುದಾಯಕ್ಕೆ ಸೇರಿದವನು ಅಲ್ಲ. ಬಟ್ ಅವ್ರ ಮೇಲೆ ಗೌರವ, ಪ್ರೀತಿ, ನಂಬಿಕೆ, ಅವ್ರನ್ನ ನೋಡಿ ಕೋಟ್ಯಾಂತರ ಜನ ಬದಲಾಗಿದ್ದಾರೆ ಲೈಫಲ್ಲಿ. ಅವ್ರನ್ನ ನೋಡಿ ಬದಲಾಗಿರೋನಲ್ಲಿ ನಾನು ಒಬ್ಬ. ದೂರದಿಂದ ದ್ರೋಣರನ್ನು ದೂರದಿಂದಲೇ ಗುರು ಅಂದುಕೊಂಡ ಏಕಲವ್ಯ ಬದಲಾದ. ಶ್ರೀಗಳಂದ್ರೆ ಪಂಚು ಪ್ರಾಣ. ನೀವು ಅವರ ಪ್ರತಿಷ್ಠಾಪನೆ ಕೂಡ ಮಾಡಿ. ಈಗಲೂ ಬೆಳಿಗ್ಗೆ ನನ್ನ ರೂಟೀನ್ ಸ್ಟಾರ್ಟ್ ಆಗೋದೆ ಅಲ್ಲಿಂದ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೂ ಪೂಜೆ ಆಗುತ್ತೆ, ದೇವ್ರಿಗೂ ಪೂಜೆ ಆಗುತ್ತೆ. ದೇವ್ರಿಗೆ ಪೂಜೆ ಆಗುವಾಗ್ಲೂ ಅವ್ರಿಗೂ ಪೂಜೆ ಆಗುತ್ತೆ. ಅವ್ರಿಗೆ ಕೈ ಮುಗಿದೆ ಆಚೆ ಬರೋ ಇತಿಹಾಸನೇ ನಮ್ದಿಲ್ಲ ಸರ್. ಎಲ್ಲೋ ಹೊರಗಡೆ ಇದ್ದರೆ ನೆನೆಸ್ಕೋತೀನಿ, ಬಿಟ್ಟರೆ ಪ್ರತಿದಿನ ಮನೇಲಿದ್ದರೆ ಪೂಜೆ ಮಾಡೇ ಆಚೆ ಬರೋದು. ಗ್ರೇಟ್. ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದ ಮುಖೇನ ನಿಮ್ಮ ಬದುಕನ್ನು ತೆರೆದಿಟ್ಟಿದ್ದಕ್ಕೆ ಎಲ್ಲ ಪ್ರಶ್ನೆಗಳಿಗೂ ತುಂಬ ಸಮರ್ಪಕವಾಗಿ ಉತ್ತರ ಕೊಟ್ರಿ. ಆ್ಯಂಡ್ ನನಗನ್ಸೋದು ಬಹುಶಃ ನಿಮ್ಮ ಜೀವನದ ಇವತ್ತು ನೀವೇನು ಮಾಡ್ತಾ ಇದ್ದೀರಿ, ಒಂದು ಅಷ್ಟು ವರ್ಷಗಳ ನಂತರ ಅದೊಂದು ದಂತಕಥೆಯಾಗಿ ಉಳ್ಕೊಳ್ತಕ್ಕಂಥದ್ದು. ಸೊ ನಿಮ್ಮ ಬದುಕು ಲೋಕದಲ್ಲಿ ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿದೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಅಂತಿಮವಾಗಿ ಜಗತ್ತು ಕೆಲಸವನ್ನೇ ನೆನಪಿಟ್ಕೊಳ್ಳುತ್ತೆ. ಟೀಕೆಗಳು ನೀವು ಬದುಕಿದ್ದ ಅವಧಿಯಲ್ಲಿ ಒಂಚೂರು ನಿಮ್ಮನ್ನು ಘಾಸಿ ಮಾಡ್ಬೋದು, ಬಿಟ್ಟರೆ ಪುಸ್ತಕದಲ್ಲಿ ಟೀಕೆಯನ್ನು ಬರೆಯಲ್ಲ, ಪುಸ್ತಕದಲ್ಲಿ ಕೆಲಸಗಳನ್ನಷ್ಟೇ ಬರೆಯಲಾಗುತ್ತೆ. ಸೊ ಆ ಮಟ್ಟಿನ ಮಹಾನುಭಾವರಾದಂತಹ ಬದುಕನ್ನು ನೀವು ಬದುಕುತ್ತಾ ಇದ್ದೀರಿ. ಆ್ಯಂಡ್ ನಾನು ಹೇಳೋದು, ಇವರು ಒಂದು ದೊಡ್ಡ ಕನಸನ್ನು ಇಟ್ಟುಕೊಂಡು ದೊಡ್ಡ ಆಶ್ರಮ ಮಾಡ್ತಾ ಇದ್ದಾರೆ. ಅವರೇ ಹೇಳಿದಂತೆ ಅಲ್ಲಿ ಈ ಥರದ ನೊಂದ ಜನರಿಗೆ, ನಿರಾಶ್ರಿತ ಜನರಿಗೆ ಆಶ್ರಯ ಕೊಡೋದು. ಈಗ ಅವರು ಅದನ್ನು ಮಾಡ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ. ಸೊ ಅದಕ್ಕೆ ಅವರು ಹೇಳ್ದಂಗೆ ಅವರೇನು ಕೇಳ್ಕೊಳ್ತಿಲ್ಲ. ನೀವು ಅಲ್ಲಿಗೆ ಭೇಟಿ ಕೊಡೋದಾದರೆ ಬೆಂಗಳೂರಿನ ಸೊಂಡೆಕೊಪ್ಪ ಗ್ರಾಮ, ನೀವು ತಾವರೆಕೆರೆ ಹತ್ತಿರ ಇರತಕ್ಕಂಥದ್ದು, ನೀವು ಕಟ್ತಾ ಇರೋ ಜಾಗಕ್ಕೆ ಹೋಗ್ಬೋದು, ಆಶ್ರಮಕ್ಕೆ ಹೋಗ್ಬೋದು. ನಿಮ್ಮ ಕೈಲಾದ ಸೇವೆ ಸಹಾಯವನ್ನು ನೀವು ಮಾಡ್ಬೋದು. ಆ ಆಶ್ರಮದ ಎಲ್ಲ ಬ್ಯಾಂಕ್ ವಿವರ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಇವರ ನಂಬರ್ ಕೂಡ ಇರುತ್ತೆ, ನೀವು ಅವರನ್ನು ಸಂಪರ್ಕ ಮಾಡ್ಬೋದು. ಥ್ಯಾಂಕ್ ಯು ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಾನು ಅದೇ ಹೇಳ್ತೀನಿ ಎಲ್ರಿಗೂ, ಕಣ್ಣಿಂದ ನೋಡಿ ಏನೋ ನೀವೇ ಡಿಸೈಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮನಸ್ಸಿಂದ ನೋಡಿ, ಒಂದು ಸತಿ ವಿಸಿಟ್ ಮಾಡಿ,
ಕೈಲಾದಂಥ ಸಪೋರ್ಟು, ಸಹಕಾರ, ಆಶೀರ್ವಾದ ಇರಲಿ. ನೀವು ಎಲ್ಲೋ ಕೂತ್ಕೊಂಡು ಏನೋ ಮಾತಾಡೋದ್ರ ಬದಲು ಒಂದು ಸತಿ ಆ ಜಾಗಕ್ಕೆ ಬಂದು ವಿಸಿಟ್ ಮಾಡಿ. ಇದೊಂದು ಲೋಕ ಕಲ್ಯಾಣಕ್ಕಾಗಿ ಭಗವಂತ ನನ್ನನ್ನು ಯಾವುದೋ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಇಲ್ಲಿವರೆಗೂ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ನಾನು ಬಡ ಕುಟುಂಬದಲ್ಲಿ ಹುಟ್ಟದೇ ಹೋಗಿದ್ದಿದ್ರೆ ನನಗೆ ಕಷ್ಟ, ಸುಖ, ದುಃಖ, ನೋವು, ವ್ಯಾಲ್ಯೂಸ್ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಈ ಥರ ಸಂಸ್ಥೆನ ನಡೆಸೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈಗ ಅಲ್ಲಿ ಬಂದಿರೋದ್ರಿಂದ, ಆ ಏಳಿಗೆಯಲ್ಲಿ ಬಂದಿರೋದ್ರಿಂದ ಎಲ್ಲ ಕಷ್ಟ ಸುಖ ನನಗೆ ಗೊತ್ತಾಗ್ತಾ ಇದೆ. ಯಾರನ್ನು ಯಾವ ಥರ ಹ್ಯಾಂಡ್ಲ್ ಮಾಡಬೇಕು, ಯಾರನ್ನು ಯಾವ ಥರ ನೋಡ್ಕೊಳ್ಬೇಕು, ಯಾವ ಥರ ಅವ್ರಿಗೆ ಏನೇನು ಕಷ್ಟಗಳಿಗೆ ಯಾವ್ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು, ಒಂದು ಸತಿ ವಿಸಿಟ್ ಮಾಡಿ, ಸಾಧ್ಯವಾದರೆ ಸಪೋರ್ಟ್ ಮಾಡಿ. ನೆಗೆಟಿವ್ ಆಗಿ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ನಿಮ್ಮ ಥರನೇ ಮನುಷ್ಯರು. ನಿಮಗೆ ಇಷ್ಟಪ್ಪ ಹೃದಯ ಇದೆ, ನಮಗೂ ಇಷ್ಟೇ ದಪ್ಪ ಹೃದಯ ಇದೆ. ತಡ್ಕೊಳ್ಳೋ ಶಕ್ತಿ ನಿಮ್ಗೆ ಹೆಂಗಿಲ್ವೋ ನಮಗೂ ಹಂಗಿಲ್ಲ. ಸೊ ನಮ್ಮನ್ನು ನಾವಾಗಿರೋದಕ್ಕೆ ಬಿಡಿ, ನಮ್ಮನ್ನು ಮನುಷ್ಯರ ಥರ ನೋಡಿ. ನಾವು ಭಿಕ್ಷುಕರನ್ನ ಸಾಕ್ತಿದ್ದೀವಿ ಅನ್ನೋ ಕಾರಣಕ್ಕೆ ನಾವು ಭಿಕ್ಷುಕರಲ್ಲ, ಅಥವಾ ಅದು ಬರಲಿ ಅಂತ ಯಾರೂ ಕೂಡ ಬೇಡ್ಕೊಳ್ಳೋದಿಲ್ಲ, ಆ ಪರಿಸ್ಥಿತಿ ಬರಲಿ ಅಂತ. ಭಿಕ್ಷುಕರನ್ನೇ ರಕ್ಷಣೆ ಮಾಡಿ ಒಳ್ಳೆ ವ್ಯಕ್ತಿಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋದು ನಾವು. ಸೊ ಎಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಅಣ್ಣವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ. ಆದಷ್ಟು ಬೇಗ ಒಂದು ಮದುವೆ ಆಗಲಿ, ಮದುವೆ ಊಟ ಮಾಡ್ಸಂಗಾಗಲಿ. ನಾನು ಈಗ ಯಾರನ್ನಾರು ಲವ್ ಮಾಡ್ಬೇಕು ಸಾ ಹಂಗೆ ಕೇಳ್ಕೊಂಡು ಹೋದ್ರಂತೂ ಸಿಗಲ್ಲ. ಆಗಲಿ, ಭಾಳ ಸಂತೋಷ. ನೋಡಿ, ಅವ್ರು ಹೇಳಿದ್ರು, ಯಾರು ಕಷ್ಟದ ಕುಲುಮೆಯಲ್ಲಿ ಕಣ್ಣೀರು ಸುರಿಸಿರ್ತಾರೋ ಅವ್ರಿಗೆ ಮಾತ್ರ ಇನ್ನೊಬ್ಬರ ಕಣ್ಣೀರು ಅರ್ಥವಾಗುವುದು ಅಂತ. ಸೊ ಆ ಪ್ರಕಾರವಾಗಿ ಅವರು ಮಾಡ್ತಿರೋ ಸೇವೆ ಮತ್ತು ಅವ್ರಿಗೆ ಇವತ್ತಿಗಿರೋ ಸ್ಥಾನಮಾನ, ಇವತ್ತಿಗಿರೋ ಅವ್ರ ಮನಸ್ಥಿತಿ, ಅವರಿರೋ ಪ್ರಬುದ್ಧತೆ, ಅವ್ರು ತುಂಬ ದೂರ ಹೋಗುವುದಿದೆ. ನಾವೆಲ್ಲರೂ ಅವ್ರ ಜೊತೆ ನಿಲ್ಲೋಣ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಪಾಡ್ಕ್ಯಾಸ್ಟ್ನ ಎಷ್ಟು ಪ್ರೀತಿಯಿಂದ ನೋಡಿದ್ದಕ್ಕೆ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಆಶ್ರಮದ ಕುರಿತು ಎಲ್ಲ ಬ್ಯಾಂಕ್ ವಿವರ, ಸ್ಥಳ ಅಥವಾ ಲೊಕೇಶನ್ ಎಲ್ಲವೂ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನೀವು ಅವರನ್ನು ಭೇಟಿ ಮಾಡ್ಬೋದು. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಇಷ್ಟೊತ್ತು ನೋಡಿದ್ದಕ್ಕೆ ದಯವಿಟ್ಟು ಲೈಕ್ ಮಾಡಿ. ಒಂದು ವೇಳೆ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ಸೀಟಲ್ಲಿ ಯಾವ ಗೆಸ್ಟನ್ನು ನೋಡಲಿಕ್ಕೆ, ಯಾವ ಸಾಧಕರನ್ನು ನೋಡಲಿಕ್ಕೆ ನೀವು ಇಷ್ಟಪಡ್ತೀರಿ, ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬಹುಶಃ ಈ ಇಡೀ ಪಾಡ್ಕ್ಯಾಸ್ಟಲ್ಲಿ ಯೋಗೇಶ್ ಅವರ, ಅಣ್ಣನವರ ಈ ಬದುಕು ಯಾರೋ 4 ಜನಕ್ಕೆ ಅಯ್ಯೋ ಇವ್ರು ಸುಮ್ಮನೆ ಬಂದಿಲ್ಲಪ್ಪ, ಇಷ್ಟೆಲ್ಲ ಎದುರಿಸಿ ಬಂದಿದ್ದಾರೆ ಅಂತ ಆತ ಬಹುಶಃ ತಂದೆ ತಾಯಿಗೆ ಬೇಜವಾಬ್ದಾರಿ ಆಗಿರ್ಬೋದು. ಈ ಕತೆ ನೋಡಾದ ಮೇಲೆ ನಾನು ತಿದ್ಕೊಳ್ಬೇಕಪ್ಪ ಅಂತ ಅವ್ರಿಗೂ ಅನ್ನಿಸ್ಬೋದು. ಯಾವುದೋ ಒಂದು ಮೂಲಕ ಒಂದಿಬ್ಬರಿಗೆ ಸ್ಫೂರ್ತಿ ಆದರೆ ಈ ಕಾರ್ಯಕ್ರಮ ಸಾರ್ಥಕ, ಈ ಕಾನ್ವರ್ಜೇಷನ್ ಸಾರ್ಥಕ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹರೇ ಕೃಷ್ಣ.